ಒಳ್ಳೆಯ ತಂದೆಯೇ, ನಮ್ಮ ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನೀವು ನಮ್ಮನ್ನು ಎಷ್ಟೊಂದು ಬಲಪಡಿಸಿದ್ದೀರಾ ದೇವರೇ. ನಮ್ಮನ್ನು ಇಲ್ಲಿಯವರೆಗೂ ನಡೆಸಿದ್ದೀರಾ ಕರ್ತನೆ. ನೀವು ಮಾತ್ರ ಇಲ್ಲದೆ ಇದ್ದಿದ್ದರೆ ನಮ್ಮ ಬಲಹೀನತೆಯಲ್ಲಿಯೇ ನಾವು ಅಳಿದು ಹೋಗುತ್ತಾ ಇದ್ದೆವು ದೇವರೇ. ಆದರೆ ನೀವು ನಮ್ಮ ಬಲಹೀನತೆಯಲ್ಲಿಯೂ ಕೂಡ ನಮ್ಮನ್ನು ಬಲಪಡಿಸುವಂತ ದೇವರಾಗಿದ್ದೀರಾ ಕರ್ತನೆ. ನಮ್ಮನ್ನು ಬಲಪಡಿಸಿ ನಿಲ್ಲಿಸಿದಂತಹ ನಿಮ್ಮ ದಯೆಗಾಗಿ ಸ್ತೋತ್ರ. ಈ ವಾರದಲ್ಲೂ ಕೂಡ ದೇವರೇ, ನಾವು ನಿಮ್ಮ ಸೇವೆಯನ್ನು ಮಾಡುವಂತೆ ನೀವು ತೋರಿದಂತಹ ನಿಮ್ಮ ದಯೆಗಾಗಿ ಸ್ತೋತ್ರ ಅಪ್ಪ. ನಿಮ್ಮ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನಿಮ್ಮ ವಾಕ್ಯವನ್ನು ನೀವೇ ನಮ್ಮ ಮಧ್ಯದಲ್ಲಿ ಕಳುಹಿಸಿ ಅಪ್ಪ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಹಾಲೆಲೂಯ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಈ ವಾಕ್ಯವು ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಾಕ್ಯವೇ. ಈ ವಾಕ್ಯವನ್ನು ನಾವು ಎಲ್ಲ ಕಡೆಯಲ್ಲೂ ಕೂಡ ನಾವು ನೋಡುತ್ತೇವೆ. ಇದು ನಮಗೆ ಬಹಳ ತಿಳಿದಿರುವಂತಹ ವಾಕ್ಯ. ಆದರೆ ಈ ವಾಕ್ಯಕ್ಕೂ ಇನ್ನೊಂದು ವಾಕ್ಯಕ್ಕಿರುವಂತಹ ಸಂಬಂಧದ ಕುರಿತಾಗಿ ನಾವು ನೋಡಲಿದ್ದೇವೆ. ಓದಿರಿ, ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾವು ಓದೋಣ. ಆಗ ಈತನು, ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಈ ವಾಕ್ಯವು ಕೂಡ ನಿಮಗೆ ಗೊತ್ತಿರುವಂತಹ ವಾಕ್ಯವೇ. ಆದರೆ ಈ ವಾಕ್ಯಕ್ಕೂ ನಾವು ಓದಿದಂತಹ ಯೋಹಾನ 3:16ನೇ ವಾಕ್ಯಕ್ಕೂ ಕೆಲವು ವ್ಯತ್ಯಾಸಗಳಿದೆ. ಏನು ವ್ಯತ್ಯಾಸ ಎಂಬುದಾಗಿ ನಾವು ನೋಡುವುದಾದರೆ, ತಂದೆಯಾಗಿರುವಂತಹ ದೇವರು ಮಾತನಾಡುವಂಥ ಒಂದೊಂದು ಮಾತಿಗೂ ಕೂಡ ಆಕಾಶದಿಂದ ವಾಣಿ ಉಂಟಾಯಿತು ಎಂಬುದಾಗಿದೆ. ಈಗ ಅದು ಕೂಡ ತಂದೆ ಹೇಳಿದ್ದೆ, ಇದು ಕೂಡ ತಂದೆ ಹೇಳಿದ್ದೆ. ಅಲ್ಲಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನೆಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಇಲ್ಲಿ ಈತನು ನನ್ನ ಪ್ರಿಯ ಮಗನೆಂಬುದಾಗಿ ಬರೆಯಲ್ಪಟ್ಟಿದೆ. ಎರಡು ಮಾತುಗಳನ್ನು ಕೂಡ ತಂದೆಯಾಗಿರುವಂಥ ದೇವರು ಹೇಳಿರುವಂಥದ್ದು. ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಪ್ರಕಾರ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥ ಒಂದೊಂದು ವಾಕ್ಯ, ಮಾತು, ಅಕ್ಷರವೂ ಕೂಡ ಬಹಳ ಇಂಪಾರ್ಟೆಂಟ್. ನಮ್ಮ ಹಾಗೆ ದೇವರು ಮಾತನಾಡುವುದಿಲ್ಲ. ನಾವು ಮಾತನಾಡುವಾಗ ಕ್ಯಾಶುವಲ್ ಆಗಿ ಬೇಡದೇ ಇರುವಂತಹ ಮಾತುಗಳು ಅನೇಕ ಇರುತ್ತದೆ, ಬೇಕಾಗಿರುವಂತಹ ಮಾತುಗಳು ಸ್ವಲ್ಪವೇ ಇರುತ್ತದೆ. ನಾವು ಮಾತನಾಡುವುದರಲ್ಲಿ ವಾಕ್ಯ ಹೇಳುತ್ತದೆ, ಬೇಡದೇ ಇರುವಂತಹ ಸಂಭಾಷಣೆಗಳು ಅನೇಕ ಇರುತ್ತದೆ ನಾವು ಮಾತನಾಡುವಂತಹ ಮಾತಿನಲ್ಲಿ. ಅದರಲ್ಲೂ ಒಳ್ಳೆಯ ಮಾತು ಏನೆಂಬುದಾಗಿ ನೋಡುವುದಾದರೆ ಬೈಬಲ್ ಹೇಳುತ್ತದೆ, ಕೆಲವರಿಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವಂತಹ ಒಳ್ಳೆಯ ಮಾತುಗಳನ್ನೇ ಆಡಿರಿ ಎಂಬುದಾಗಿ ಇದೆ. ಭಕ್ತಿ ವೃದ್ಧಿಗೆ ತಕ್ಕಂತಹ ಒಳ್ಳೆಯ ಮಾತುಗಳನ್ನೇ ಆಡಿರಿ. ಹಾಗಾದ್ರೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡದೇ ಇರುವಂತಹ ಮಾತುಗಳೆಲ್ಲ ಕೆಟ್ಟ ಮಾತುಗಳು. ನಮ್ಮ ಪ್ರಕಾರ ಕೆಟ್ಟ ಮಾತುಗಳೆಂದರೆ ಬೇರೆ. ಬೈಬಲ್ ಪ್ರಕಾರ ಕೆಟ್ಟ ಮಾತುಗಳೆಂದರೆ ಏನು ಅಂದರೆ, ಭಕ್ತಿ ವೃದ್ಧಿಯನ್ನು ಉಂಟು ಮಾಡದೇ ಇರುವಂತಹ ಎಲ್ಲ ಮಾತುಗಳು ಕೂಡ ಕೆಟ್ಟ ಮಾತುಗಳೇ. ನಮ್ಮ ಹಾಗೆ ತಂದೆ ಮಾತನಾಡುವುದಿಲ್ಲ, ನಮ್ಮ ಹಾಗೆ ದೇವರಾತ್ಮನು ಮಾತನಾಡುವುದಿಲ್ಲ. ಅವರು ಮಾತನಾಡುತ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಯಾವುದಾದ್ರೂ ಒಂದು ಕಾರಣ ಇರುತ್ತದೆ, ಉದ್ದೇಶ ಇರುತ್ತದೆ. ಈಗ ಯೋಹಾನ 3:16ನೇ ವಾಕ್ಯ ನೋಡುವಾಗ ಅಲ್ಲಿ ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟನೆಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತಾಯ 3ನೇ ಅಧ್ಯಾಯದಲ್ಲಿ ಓದುವಾಗ, ಈತನು ನನಗೆ ಪ್ರಿಯ ಮಗನು. ಯಾಕೆ ಯೇಸು ಕ್ರಿಸ್ತನನ್ನು ಈ ಭೂಮಿಗೆ ಕಳುಹಿಸುವಾಗ ಪರಲೋಕ ಅವರನ್ನು ಮಗ ಎಂಬುದಾಗಿ ಹೇಳುತ್ತದೆ. ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನು ಯೋರ್ದಾನ್ ಹೊಳೆಯಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡು ಹಾಗೆ ಆಚೆ ಬರುವಾಗ, ಈತನು ನನ್ನ ಪ್ರಿಯನಾಗಿರುವ ಮಗನು ಎಂದು ಹೇಳುತ್ತಾರೆ. ಈ ಮಗನಿಗೂ, ಈ ಪ್ರಿಯನಾಗಿರೋ ಮಗನು, ನಾನು ಈತನನ್ನು ಮೆಚ್ಚಿದ್ದೇನೆ ಎನ್ನುವುದಕ್ಕೂ ಏನು ವ್ಯತ್ಯಾಸ? ಈಗ ನಾವು ಯೇಸು ಕ್ರಿಸ್ತನ ಕುರಿತಾಗಿ ನೋಡುವಂಥ ಎಲ್ಲ ವಿಷಯಗಳಿಗಿಂತ ಮುನ್ನ ಒಂದು ವಿಷಯವನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅವರು ನಮಗೆ ರೋಲ್ ಮಾಡೆಲ್, ಎಲ್ಲದರಲ್ಲೂ ಕೂಡ ನಮಗೆ ಮಾದರಿಯಾಗಿದ್ದಾರೆ. ಅವರು ಯಾಕೆ ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕು? ತೆಗೆದುಕೊಂಡರು. ಯಾಕೆ ತೆಗೆದುಕೊಂಡರು ಅಂದರೆ ನಾವು ತೆಗೆದುಕೊಳ್ಳುವುದಕ್ಕಾಗಿ ಅಲ್ವಾ? ಅವರು ತಾನೇ ನಮ್ಮ ಹಾಗೆ ಎಲ್ಲ ವಿಷಯದಲ್ಲೂ ಕೂಡ ಶೋಧಿಸಲ್ಪಡುತ್ತಾರೆ. ಯಾಕೆ ಶೋಧಿಸಲ್ಪಡುತ್ತಾರೆ? ನಾವು ಬಲ ಹೊಂದುವುದಕ್ಕಾಗಿ ಶೋಧಿಸಲ್ಪಡುತ್ತಾರೆ. ಆ ಶೋಧನೆ ನಮಗೂ ಬರುತ್ತದೆ. ಸೊ ಯೇಸು ಕ್ರಿಸ್ತನು ಎಲ್ಲ ವಿಷಯದಲ್ಲಿ ನಮಗೆ ಏನಾಗಿದ್ದಾರೆ ಅಂದರೆ ಮಾಡೆಲ್ ಆಗಿದ್ದಾರೆ. ಈಗ ನಾವು ಈ ಭೂಮಿಗೆ ಬರುವಾಗ ಕುಮಾರರಾಗಿ ಬರುತ್ತೇವೆ. ಒಂದು ಕಡೆ ನಾವು ಒಂದು ತಾಯಿ ತಂದೆಗೆ ಮಗನಾಗಿ, ಮಗಳಾಗಿ ನಾವೆಲ್ಲರೂ ಕೂಡ ಹುಟ್ಟುತ್ತೇವೆ. ಆದರೆ ದೇವರು ಏನು ಬಯಸುತ್ತಾರೆ? ದೇವರು ನಮ್ಮಿಂದ ಏನು ಬಯಸುತ್ತಾರೆ ಅಂದರೆ, ಒಂದು ಕಾಲಘಟ್ಟದಲ್ಲಿ ಇವರು ನನ್ನ ಪ್ರಿಯರಾಗಿರುವ ಮಕ್ಕಳಾಗಿರಬೇಕೆಂದು ದೇವರು ಬಯಸುತ್ತಾರೆ. ಈ ಮಗನಿಂದ ಪ್ರಿಯನಾಗಿರುವ ಮಗನಾಗಿ ನಾವು ಹೇಗೆ ಮಾರ್ಪಡುವುದು? ಅದುವೇ ಬಹಳ ಮುಖ್ಯ. ಆಗಲೇ ದೇವರು ಹೇಳುತ್ತಾರೆ, ಈತನನ್ನು ನಾನು ಮೆಚ್ಚಿದ್ದೇನೆ. ಯಾವಾಗಲೂ ಕೂಡ ದೇವರು ನಮ್ಮ ಮೇಲೆ ಕೃಪೆಯಿಂದ ಇದ್ದಾರೆ, ಪ್ರೀತಿಯಿಂದ ಇದ್ದಾರೆ, ದಯೆಯುಳ್ಳವರಾಗಿದ್ದಾರೆ. ಎಲ್ಲವೂ ಕೂಡ ಸತ್ಯನೇ. ಆದರೆ ವಾಕ್ಯ ಹೇಳುತ್ತದೆ, ನಾನು ಈತನನ್ನು ಮೆಚ್ಚಿದ್ದೇನೆ. ಯಾವಾಗ ಅವರು ಮೆಚ್ಚಲ್ಪಡುತ್ತಾರೆ ಅಂದರೆ, ಅವರು ಭೂಮಿಗೆ ಬರುವಾಗ ಮಗನಾಗಿ ಬರುತ್ತಾರೆ. ಯಾವಾಗ ಅವರು ಪ್ರಿಯನಾಗಿರುವ ಮಗನಾಗುತ್ತಾರೆ, ಯಾವಾಗ ಅವರು ಮೆಚ್ಚಲ್ಪಡುತ್ತಾರೆ, ಅದರ ಕುರಿತಾಗಿ ನಾವು ಸ್ವಲ್ಪ ಗಮನಿಸಬೇಕು. ಆ 30 ವರ್ಷಗಳ ಕಾಲ ಯೇಸು ಆ ಊರಿನಲ್ಲಿ ಇದ್ದಾರೆ, ಇಸ್ರಾಯೇಲ್ನಲ್ಲಿ ಇದ್ದಾರೆ. ಹಾಗೆ ಇದ್ದು ಅವರಿಗೆ 30 ವರ್ಷ, ಹೆಚ್ಚು ಕಮ್ಮಿ 30 ವರ್ಷದವರಾಗಿದ್ದರು ಎಂಬುದಾಗಿ ಲೂಕಾದಲ್ಲಿ ಬರೆಯಲ್ಪಟ್ಟಿದೆ. ಅವರು 30 ವರ್ಷ ಮುಗಿಸಿದ ನಂತರ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಕ್ಕೆ ಬರುವಾಗ ಪರಲೋಕವು ಅವರ ಕುರಿತಾಗಿ ಒಂದು ಸಾಕ್ಷಿಯನ್ನು ಕೊಡುತ್ತದೆ. ಯಾವ ಸಾಕ್ಷಿಯನ್ನು ಕೊಡುತ್ತದೆ ಎಂಬುದಾಗಿ ನೋಡುವುದಾದರೆ, ಈತನು ನನಗೆ ಪ್ರಿಯನಾಗಿರುವ ಮಗನು ಎಂಬುದಾಗಿ ಹೇಳುತ್ತಾರೆ. ಈತನನ್ನು ನಾನು ಮೆಚ್ಚಿದ್ದೇನೆ. ಈ 30 ವರ್ಷಗಳಲ್ಲಿ
ಯೇಸು ಕ್ರಿಸ್ತನು ಮಗನಾಗಿ ಇದ್ದು ಏನಾಗಿ ಅವರು ಮಾರ್ಪಡುತ್ತಾರೆ? ಪ್ರಿಯ ಮಗನಾಗಿ ಮಾರ್ಪಡುತ್ತಾರೆ. ಈಗ ಯಾಕೋಬನಿಗೆ ಎಷ್ಟೋ ಮಕ್ಕಳಿದ್ದರೂ ಕೂಡ, ಆದರೆ ಯೋಸೇಫನು ಯಾಕೋಬನಿಗೆ ಏನಾಗಿ ಇದ್ದಾನೆ? ಅವನು ಪ್ರಿಯನಾಗಿರುವ ಮಗನಾಗಿ ಇದ್ದಾನೆ. ಅಬ್ರಹಾಮನಿಗೆ ಇಷ್ಮಾಯೇಲನ ಮೇಲೆ ಅವನಿಗೆ ಪ್ರೀತಿ ಕರುಣೆ ಎಲ್ಲ ಇದ್ದರೂ ಕೂಡ ಈಸಾಕನು ಹೇಗೆ ಇದ್ದಾನಂತೆ? ಪ್ರಿಯ ಮಗನು, ನಿನ್ನ ಒಬ್ಬನೇ ಮಗನು ಪ್ರಿಯ ಮಗನಾಗಿರುವಂಥ ಈಸಾಕನು. ಆ ರೀತಿಯಾಗಿ ಆದಿಕಾಂಡ 22 1ನೇ ವಾಕ್ಯ ಹೇಳುತ್ತದೆ. ಹಾಗಿದ್ದರೆ ಮಕ್ಕಳಾಗಿರುವಂಥ ನಾವು ಯಾವಾಗ ಪ್ರಿಯ ಮಕ್ಕಳಾಗಿ ಮಾರ್ಪಡುತ್ತೇವೆ? ಯೇಸು ಕ್ರಿಸ್ತನು ಹೇಗೆ ಮಾಡಿದ್ದಾರೋ ನಾವು ಕೂಡ ಹಾಗೆ ಮಾಡುವಾಗ ನಾವು ಮಗನಾಗಿ ಮಗಳಾಗಿ ಇದ್ದರೂ ಕೂಡ ಒಂದು ಹಂತದಲ್ಲಿ ನಾವು ಆತನಿಗೆ ಪ್ರಿಯ ಮಕ್ಕಳಾಗಿ ಮಾರ್ಪಡುತ್ತೇವೆ. ಹೇಗೆ ಮಾರ್ಪಡುತ್ತೇವೆ ಎಂಬುದಾಗಿ ನಾವು ಅದರ ಕುರಿತಾಗಿ ನೋಡುವಾಗ ಯೇಸು ಕ್ರಿಸ್ತನ ಕುರಿತಾಗಿ ನಾವು ಸ್ವಲ್ಪ ಧ್ಯಾನಿಸಬೇಕಾಗಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಅವರು ಪ್ರಿಯ ಮಗನಾಗುವಂಥದ್ದನ್ನು ಏನು ಮಾಡಿದ್ದಾರೆ ಎಂಬುದಾಗಿ ನಾವು ಅದರ ಕುರಿತಾಗಿ ನೋಡುವಾಗ ಓದಿರಿ. ಇಬ್ರಿಯರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದಿ ನೋಡಿರಿ. ಇಬ್ರಿಯರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 15ನೇ ವಾಕ್ಯ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಪಾಪವೇ ಇಲ್ಲದೆ ಇರುವಂತಹ ಮಹಾಯಾಜಕನು. ಹಾಗಾದರೆ ಯೇಸು ಕ್ರಿಸ್ತನು ಮಗನಾಗಿದ್ದವರು ಪ್ರಿಯ ಮಗನಾಗಿ ಮಾರ್ಪಡುವುದಕ್ಕೆ ಅವರು ದೇವರಾಗಿ, ಅವರು ದೇವ ಮಗನಾಗಿ, ಯಾವುದೇ ಶೋಧನೆ ಇಲ್ಲದೆ ಅವರು ಭಯಂಕರವಾಗಿ ಒಂದು ಸಫೆಸ್ಟಿಕೇಟೆಡ್ ಲೈಫನ್ನು ಲೀಡ್ ಮಾಡಿ ಪರಲೋಕ ಅವರನ್ನು ನೋಡಿಕೊಂಡಿತಾ ಅಂದರೆ ಇಲ್ಲ. ಪರಲೋಕ ಅವ್ರಿಗೆ ಏನು ಮಾಡಿತ್ತು? 30 ವರ್ಷ ಭೂಮಿಯಲ್ಲಿ ಅವರಿಗೆ ಕೊಟ್ಟಿತು. ಈ ಭೂಮಿಯಲ್ಲಿ ಹೇಗೆ ಅವರಿಗೆ ಕೊಟ್ಟಿದೆ ಅಂದರೆ ಅವರು ನಮ್ಮ ಹಾಗೆ ಎಲ್ಲ ವಿಷಯದಲ್ಲೂ ಕೂಡ ಶೋಧನೆಗೆ ಗುರಿಯಾಗಿ. ನಾವು ಈ ಶೋಧನೆ ಬರುವಾಗ ನಾವೆಲ್ಲರೂ ಕೂಡ ಹೇಳುವಂಥ ಒಂದೇ ಒಂದು ಮಾತು ಏನು ಗೊತ್ತಾ? ಗೊತ್ತಿಲ್ಲದೆ ಅದನ್ನು ಹೇಳುತ್ತೇವೆ. ಏನು ಹೇಳುತ್ತೇವೆ ಅಂದರೆ, ನನಗೆ ಬಂದಂತಹ ಶೋಧನೆ ಯಾರಿಗೂ ಇಲ್ಲ ರೀ, ನನಗೆ ಬಂದಂತಹ ಕಷ್ಟ ಯಾರಿಗೂ ಇಲ್ಲ ರೀ ಎಂಬುದಾಗಿ ಆ ರೀತಿಯಾಗಿ ಹೇಳುತ್ತೇವೆ. ಇಲ್ಲ, ನಮಗಿಂತಲೂ ಕೂಡ ಕಷ್ಟಪಟ್ಟಂಥವ್ರು ಇದ್ದಾರೆ, ನಾವು ಅವರನ್ನು ನೋಡಿಲ್ಲ, ಆದರೂ ಕೂಡ ನಾವು ಹೇಳುತ್ತೇವೆ ನನ್ನ ಹಾಗೆ ಕಷ್ಟಪಟ್ಟಂಥವರು ಜೀವಿತದಲ್ಲಿ ನೋಡುವುದಕ್ಕೆ ಆಗಲ್ಲ ಎಂದು. ಅದನ್ನು ನಮ್ಮ ಲೈಫಲ್ಲಿ ನಾವು ನಮ್ಮನ್ನು ಬಿಟ್ಟರೆ ಬೇರೆ ಯಾರನ್ನು ಕೂಡ ಏನು ಮಾಡಿಲ್ಲ, ನಾವು ನೋಡಿಲ್ಲ. ಈಗ ನನ್ನನ್ನು ಕೇಳಿದ್ರೆ ನಾನು ಹೇಳುತ್ತೇನೆ, ನನ್ನ ತಾಯಿಯ ಹಾಗೆ ಕಷ್ಟಪಟ್ಟಂಥವ್ರು ಯಾರೂ ಇಲ್ಲ ಎಂದು. ಆದರೆ ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಆದರೆ ನಾನು ನೋಡಿರುವಂಥವರಲ್ಲಿ ಅವರ ಹಾಗೆ ಕಷ್ಟಪಟ್ಟಂಥವ್ರು ಯಾರು ಕೂಡ ನಾನು ನೋಡಿಲ್ಲ. ಆದರೆ ವಾಕ್ಯ ಹೇಳುತ್ತದೆ, ನೀವು ಮಾತ್ರ ಅಲ್ಲ, ನಮ್ಮ ಹಾಗೆ ಶೋಧಿಸಲ್ಪಟ್ಟು ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿ ಅಲ್ಲಿ ಒಬ್ಬರಿದ್ದಾರೆ. ಅವರು ನಮ್ಮ ಹಾಗೆ ಸರ್ವ ವಿಷಯದಲ್ಲೂ ಕೂಡ ಶೋಧಿಸಲ್ಪಟ್ಟು. ಅನೇಕ ಸಾರಿ ನಾವು ಏನು ಹೇಳುತ್ತೇವೆ ಅಂದರೆ, ನನ್ನ ಹಾಗೆ ಯಾರು ಶೋಧಿಸಲ್ಪಟ್ಟಿಲ್ಲ, ನನ್ನ ಹಾಗೆ ಯಾರಿಗೂ ಕೂಡ ಸಮಸ್ಯೆ ಇಲ್ಲ, ನನಗೆ ಬಂದ ಹಾಗೆ ಯಾರಿಗೂ ಇಲ್ಲ ಎಂಬುದಾಗಿ ಹೇಳುತ್ತೇವೆ. ಇಲ್ಲ, ನಮ್ಮ ಹಾಗೆ ಯಾರು ಇದ್ದಾರೆ ಇಲ್ಲ ಎಂಬುದಾಗಿ ನಮಗೆ ಗೊತ್ತಿಲ್ಲ, ಆದರೆ ನಮ್ಮ ಹಾಗೆ ಶೋಧಿಸಲ್ಪಟ್ಟಂಥವರು ಒಬ್ಬರಿದ್ದಾರೆ. ನಿಮಗೆ ಯಾವ ಯಾವ ಸಮಸ್ಯೆಗಳೆಂಬುದಾಗಿ ಹೇಳುತ್ತೀರೋ ಅಷ್ಟು ಸಮಸ್ಯೆಗಳು ಕೂಡ ಆತನಿಗೆ ಉಂಟು. ನಾನು ಹೇಳುತ್ತೇನೆ, ಅವರಿಗೂ ಕೂಡ ಯಾವುದೋ ಒಂದು ಬಲಹೀನತೆ ಬಂದಿರುತ್ತದೆ. ಬಲಹೀನತೆ ಅಂದರೆ ನಾನು ಪಾಪ ಎಂದು ಹೇಳುತ್ತಿಲ್ಲ, ತಪ್ಪಾಗಿ ತಿಳಿದುಕೊಳ್ಳಬೇಡಿ. ಅವರು ಮಗುವಾಗಿರುವಾಗ ಅವರಿಗೂ ಕೂಡ ಜ್ವರ ಬಂದಿರುತ್ತದೆ, ಅವರಿಗೂ ಕೂಡ ಯಾವುದೋ ನೋವು ಆಗಿರುತ್ತದೆ. ಆ ರೀತಿಯಾದಂತಹ ಬಲಹೀನತೆ ಅವರು ಹಾಗೆ ಅನುಭವಿಸಿರುವುದರಿಂದಲೇ ಅವರ ಹಾಗೆ ಶೋಧಿಸಲ್ಪಟ್ಟಿರುವಂತಹ ನಮಗೆ ಅವರಿಂದ ಏನು ಮಾಡುವುದಕ್ಕೆ ಆಗುತ್ತದಂತೆ? ಸಹಾಯ ಮಾಡುವುದಕ್ಕೆ ಆಗುತ್ತದೆ ಎಂದು ವಾಕ್ಯ ಹೇಳುತ್ತದೆ. ಈಗ ಹಸಿವು ಗೊತ್ತಿಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿಗೆ ಹಸಿವಿನಿಂದ ಇರುವಂತವರ ವೇದನೆ ಏನಾಗಲ್ಲ, ಕನ್ಫರ್ಮ್ ಆಗಿ ಗೊತ್ತಿರುವುದಿಲ್ಲ. ಆದರೆ ಆ ಹಸಿವಿನ ಆದಿಯನ್ನು ದಾಟಿ ಬಂದು ಚೆನ್ನಾಗಿ ಒಬ್ಬರು ಇರುತ್ತಾರೆ. ಆ ವ್ಯಕ್ತಿ ನೋಡುವುದಾದ್ರೆ ಎಲ್ಲರ ಹತ್ರ ಸ್ಟ್ರಿಕ್ಟ್ ಆಗಿರುತ್ತಾರೆ, ಖಂಡಿಸುವವರಾಗಿರುತ್ತಾರೆ. ಆದರೆ ಯಾರಾದರೂ ಹೊಟ್ಟೆ ಹಸಿತಾ ಇದೆ ಅಂದ್ರೆ ತೆಗೆದು 50 ರೂಪಾಯಿ ಕೊಡುತ್ತಾರೆ. ಎಲ್ಲರೂ ಕೇಳುತ್ತಾರೆ, ಯಾಕೆ ಆ ವ್ಯಕ್ತಿಗೆ ಹೋಗಿ 50 ರೂಪಾಯಿ ಕೊಟ್ಟೆ? ಇಲ್ಲ ರೀ, ಆ ಹಸಿವಿನ ವೇದನೆ ನನಗೆ ಚೆನ್ನಾಗಿ ಗೊತ್ತು, ನನಗೆ ಒಂದು ಹೊತ್ತು ಊಟಕ್ಕೂ ಕೂಡ ಇಲ್ಲದೆ ಇದ್ದದ್ದು ನನಗೆ ಮಾತ್ರ ಗೊತ್ತು. ಹಾಗಾದ್ರೆ ಯೇಸು ಕ್ರಿಸ್ತನು ಎಲ್ಲಾ ವಿಧದಲ್ಲೂ ಶೋಧಿಸಲ್ಪಟ್ಟು ಅವರಿಗೆ ಹಸಿವೆ ಅಂದ್ರೆ ಏನು ಅಂತ ಗೊತ್ತು, ಸಮಸ್ಯೆ ಅಂದ್ರೆ ಏನು ಅಂತ ಗೊತ್ತು, ಜ್ವರ ಬಂದಾಗ ಮನೆಯಲ್ಲಿ ಹೇಗೆ ಇರುವಂತದಂತ ಗೊತ್ತು. ಯಾಕಂದ್ರೆ ಅವರ ಮನೆಯಲ್ಲಿ ಬಲಿ ಅರ್ಪಿಸುವುದಕ್ಕೆ ಒಂದು ಕುರಿಮರಿ ತೆಗೆದುಕೊಳ್ಳುವುದಕ್ಕೂ ಕೂಡ ಅವ್ರ ಹತ್ರ ಏನಿಲ್ಲ, ಹಣ ಇಲ್ಲ. ವಾಕ್ಯ ಹೇಳುತ್ತದೆ, ಪಾರಿವಾಳವನ್ನು ತೆಗೆದುಕೊಂಡು ಬಲಿ ಅರ್ಪಿಸಿದ್ರು ಅಂತ. ಪಾರಿವಾಳವನ್ನು ಯಾರು ಕೊಡುತ್ತಾರೆ ಅಂದ್ರೆ ದರಿದ್ರರು ಹೋಗಿ ಕೊಡುತ್ತಾರೆ, ಬಡವರು ಹೋಗಿ ಕೊಡುವಂಥದ್ದೇ ಪಾರಿವಾಳ. ಹಾಗಾದ್ರೆ ಅವರ ಮನೆಯಲ್ಲೂ ಕೂಡ ಬಡತನ ಇದೆ. ಅವರು ತಾನೇ ನಮ್ಮ ಹಾಗೆ ಸರ್ವ ವಿಷಯದಲ್ಲೂ ಕೂಡ ಶೋಧಿಸಲ್ಪಟ್ಟು. ಹಾಗಾದ್ರೆ ಒಬ್ಬ ಮಗನಾಗಿ ಇದ್ದು ಪ್ರಿಯ ಮಗನಾಗಿ ಮಾರ್ಪಡಬೇಕು ಅಂದರೆ ಯೇಸು ಕ್ರಿಸ್ತನು 30ನೇ ವರ್ಷದಲ್ಲಿ ಮುಗಿಸುತ್ತಾರೆ. ಮುಗಿಸುವಾಗ ಸರ್ವ ವಿಷಯದಲ್ಲೂ ಕೂಡ ಶೋಧಿಸಲ್ಪಡುತ್ತಾರೆ. ಶೋಧಿಸಲ್ಪಟ್ಟವರು ಸಕ್ಸಸ್ಫುಲ್ ಆಗಿ ಇರುತ್ತಾರೆ. ಅದುವೇ ಬಹಳ ಮುಖ್ಯ. ಶೋಧನೆ ಏನ್ ಮಾಡುತ್ತಾರೆ? ಸಕ್ಸಸ್. ಸರಿ, ಇದೆಲ್ಲ ಕುಟುಂಬದ ಸಮಸ್ಯೆ. ಪಾಪವನ್ನು ಹೇಗೆ ಯೇಸು ಕ್ರಿಸ್ತನು ಜಯಿಸಿದರು ಅದು ಕೂಡ ಇದೆಯಲ್ಲ. ಪಾಪವು ಕೂಡ ಬಹಳ ಮುಖ್ಯವಾದ ವಿಷಯವಲ್ವಾ? ಒಂದು ವಾಕ್ಯವನ್ನು ಓದೋಣ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 46ನೇ ವಾಕ್ಯ. ನತಾನಯೇಲನು ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೆ? ಅಲ್ಲಿ ಏನೆಂಬುದಾಗಿ ಹೇಳುತ್ತಾರೆ? ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೆ. ಹಾಗಂದರೆ ಆ ವಾಕ್ಯದ ಅರ್ಥ ಏನು? ನಜರೇತು ಇರುವುದರಲ್ಲಿಯೇ ಎಂತಹ ಸ್ಥಳ?
ವರ್ಸ್ಟ್ ಆದ ಪ್ಲೇಸು. ಕೆಲವರು ಹೇಳುತ್ತಾರೆ, ಕೆಲವರು ಅದರ ಕುರಿತಾಗಿ ಹೇಳುವಾಗ ಹೇಳುತ್ತಾರೆ, ಇರುವುದರಲ್ಲಿಯೇ ವರ್ಸ್ಟ್ ಆದ ಪ್ಲೇಸು ಯಾವುದಂದ್ರೆ ಇಸ್ರಾಯೇಲಲ್ಲಿ ಅವರ ಕಾಲದಲ್ಲಿ ನಜರೇತೆ. ಯಾಕೆ ಹಾಗೆ ಹೇಳುತ್ತಾರೆ ಎಂಬುದಾಗಿ ಕೇಳುವುದಾದರೆ, ಸಾಮಾನ್ಯವಾಗಿ ಕೆಲವರು ಹೇಳುವಂಥದ್ದು, ಅದು ಒಂದು ದೊಡ್ಡ ಪಟ್ಟಣವಾಗಿದ್ದರಿಂದ ಇಸ್ರಾಯೇಲಲ್ಲಿ ನಜರೇತು ಬಹಳ ಮೋಸಕರವಾದಂತಹ ಪಟ್ಟಣವಾಗಿ ಇತ್ತು. ಒಂದು ಕಾಲಘಟ್ಟದಲ್ಲಿ, ಯಾವಾಗಲೂ ಅಲ್ಲ, ಒಂದು ಕಾಲಘಟ್ಟದಲ್ಲಿ ಅಲ್ಲಿ ಎಲ್ಲಾ ವಿಧವಾದಂತಹ ಪಾಪವಿದ್ದು ಮಲಿನವಾದಂತಹ ಸ್ಥಳವಾಗಿತ್ತು. ಅಲ್ಲಿ ಒಬ್ಬ ಏನಾಗಿರಕ್ಕಾಗಲ್ಲ, ಒಳ್ಳೆಯವನಾಗಿರುವುದಕ್ಕೆ ಆಗುವುದಿಲ್ಲ. ಕೆಲವು ಕಡೆಗಳಲ್ಲಿ ಒಳ್ಳೆಯವನಾಗಿರುವುದಕ್ಕೆ ಆಗಲ್ಲ, ಚಾನ್ಸೇ ಇಲ್ಲ ಎಂಬುದಾಗಿ ಹೇಳುತ್ತಾರೆ. ಈಗ ಯೇಸು ಕ್ರಿಸ್ತನು ಎಲ್ಲಿಂದ ಬಂದಿದ್ದಾರೆ ಓದಿರಿ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 23ನೇ ವಾಕ್ಯವನ್ನು ಓದಿರಿ. ಮತ್ತು ನಜರೇತ್ ಎಂಬ ಊರಿಗೆ ಬಂದು ಅಲ್ಲಿ ಮನೆ ಮಾಡಿಕೊಂಡು ಇದ್ದನು. ಇದರಿಂದ ನಜರಾಯನೆಂಬ ಹೆಸರು ಆತನಿಗೆ ಬರುವುದು ಎಂಬುದಾಗಿ ಪ್ರವಾದಿಗಳಿಂದ ಹೇಳಿಸಿರುವ ಮಾತು ನೆರವೇರಿತು. ಯೇಸು ಕ್ರಿಸ್ತನು ಮಗುವಾಗಿರುವಾಗ ಎಲ್ಲಿಗೆ ಬರುತ್ತಾರೆ? ನಜರೇತಿಗೆ ಬರುತ್ತಾರೆ. ನತಾನಿಯೇಲನು ಹೇಳುವಾಗ ಅವರು ಎಲ್ಲಿಂದ ಬರುತ್ತಾರೆ ಎಂಬುದಾಗಿ ಹೇಳುತ್ತಾನೆ, ನಜರೇತಿನಿಂದ ಬರುತ್ತಾರೆ ಎಂಬುದಾಗಿ ಹೇಳುತ್ತಾರೆ. ಹಾಗಾದ್ರೆ ಅವರು ಮಗುವಾಗಿ ಇದ್ದಾಗಿನಿಂದ ಯೌವನ ಪ್ರಾಯಕ್ಕೆ ಬರುವ ತನಕ, ಅವರು ಸೇವೆಗೆ ಬರುವ ತನಕ ಅವರು ಎಲ್ಲಿ ವಾಸ ಮಾಡುತ್ತಾ ಇದ್ದರು? ನಜರೇತೆ ಅವರ ಸ್ವಂತ ಊರಾಗಿ ಮಾರ್ಪಟ್ಟಿತ್ತು. ನಜರೇನ್ ಎಂಬುದಾಗಿ ಕರೆಯಲ್ಪಡುತ್ತಾರೆ. ಹುಬ್ಳಿಯವರು, ತುಮಕೂರಿನವರು ಹಾಗೆ ಹೇಳುತ್ತಾರೆ. ಆದ್ರೆ ಅವರ ಹತ್ರ ಕೇಳಿದ್ರೆ ಹೇಳುತ್ತಾರೆ, ನಾನು 30 ವರ್ಷದ ಹಿಂದೆ ವ್ಯಾಪಾರಕ್ಕಾಗಿ ಬಂದೆ, ಆದ್ರೆ ಅವರ ಸ್ವಂತ ಊರು ಬೇರೆ ಊರಾಗಿರುತ್ತದೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಬೆತ್ಲೆಹೇಮಲ್ಲಿ ಹುಟ್ಟುತ್ತಾರೆ. ಆದರೆ ವಾಸ ಮಾಡಿದ್ದು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಎಲ್ಲಿ ಬಂದ್ರು? ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಬಂದ್ವಿ. ಎಲ್ಲಿ ಬಂದ್ರು? ನಜರೇತ್ಗೆ ಬಂದ್ರು. ಎಲ್ಲಿಯವರೆಗೂ ಅಲ್ಲೇ ಇದ್ರಿ, ಸೇವೆಗೆ ಬರುವ ತನಕ ಅಲ್ಲೇ ಇದ್ವಿ. ಹಾಗಾದ್ರೆ ಸೇವೆಗೆ ಬರುವಾಗ ಯೇಸುವಿನ ಕುರಿತಾಗಿ ಹೇಳುತ್ತಾರೆ ನಜರೇಯನು ಎಂಬುದಾಗಿ. ಅವರು ಅಲ್ಲೇ ಇದ್ದರು, ಅಲ್ಲೇ ಹುಟ್ಟಿದ್ರು ಎಂಬುದಾಗಿ ಅವರು ಅಂದುಕೊಳ್ಳುತ್ತಾರೆ. ಆದರೆ ನಜರೇತ್ ಎನ್ನುವಂಥದ್ದು ಎಂತಹ ಊರು? ಇರುವುದರಲ್ಲಿಯೇ ಬಹಳ ವರ್ಸ್ಟು. ಆ ನತಾನಿಯೇಲನು ಹೇಳುತ್ತಾನೆ, ಒಳ್ಳೆಯದೇನಾದರೂ ನಜರೇತಿನಲ್ಲಿ ಉಂಟೆ? ಹಾಗಾದರೆ ಯೇಸು ಕ್ರಿಸ್ತನು ಮಗುವಾಗಿ ಇರುವಾಗಿನಿಂದಲೇ ಸೇವೆಗೆ ಒಪ್ಪಿಸಿಕೊಡುವ ತನಕ ತಂದೆಯಾಗಿರುವಂತಹ ದೇವರು ಅಂದರೆ ಪರಲೋಕ ಅವರನ್ನು ಎಲ್ಲಿ ಇಟ್ಟಿತು ಅಂದರೆ ವರ್ಸ್ಟ್ ಪ್ಲೇಸಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟಿದೆ. ಅವರು ತಾನೇ ನಮ್ಮ ಹಾಗೆ ಸರ್ವ ವಿಷಯದಲ್ಲೂ ಶೋಧನೆಗೆ ಗುರಿಯಾದನು. ಅವರು ಶೋಧಿಸಲ್ಪಡುವುದಕ್ಕೆ ಪರಲೋಕವು ಏನು ಮಾಡುತ್ತದೆ? ಇರುವುದರಲ್ಲಿಯೇ ಎಲ್ಲದಕ್ಕಿಂತಲೂ ಕೂಡ ವರ್ಸ್ಟ್ ಆದಂತಹ ಪ್ಲೇಸು. ಯಾಕೆ ನೀವು ಇರುವುದರಲ್ಲಿಯೇ ಯಾವುದು ವರ್ಸ್ಟ್ ಪ್ಲೇಸ್ ಎಂಬುದಾಗಿ ನೀವು ಹೇಳುತ್ತಿದ್ದೀರೋ? ಇಂದು ನಾವು ಏನು ಹೇಳುತ್ತೇವೆ ಗೊತ್ತಾ? ಮಗ ನಮ್ಮೊಂದಿಗೆ ಇರುವ ತನಕ ಅವನು ಚೆನ್ನಾಗೇ ಇದ್ದ, ಓದುವುದಕ್ಕಾಗಿ ಹೊರದೇಶಕ್ಕೆ ಹೋದ, ಅಲ್ಲಿ ಹಾಳಾದ. ಕೆಲವರು ಹೇಳುತ್ತಾರೆ, ನನ್ನ ಮಗಳು ಇಲ್ಲಿ ಇರುವ ತನಕ ಬಹಳ ಚೆನ್ನಾಗೇ ಇದ್ದಳು ರೀ, ಸ್ವಲ್ಪ ದಿನ ಓದುವುದಕ್ಕಾಗಿ ಬೇರೆ ಊರಿಗೆ ಹೋದಳು, ಅದು ಬಹಳ ಮೋಸಕರವಾದಂತಹ ಊರು. ಎಲ್ಲರಿಗೂ ಕೂಡ ಇನ್ನೊಂದು ಊರು ಏನಾಗಿದೆ? ಮೋಸಕರವಾಗಿದೆ. ಇಲ್ಲಿ ಇರೋಕ್ಕಾಗಲ್ಲ, ಇಲ್ಲಿ ಬಾಳುವುದಕ್ಕೆ ಆಗಲ್ಲ. ನಾವು ಕೆಟ್ಟು ಹೋಗಿದ್ದಕ್ಕೆ ಅದೇ ಕಾರಣ. ನಾನು ನಿಮಗೆ ಒಂದು ಸತ್ಯವನ್ನು ಹೇಳುತ್ತೇನೆ, ಇರುವುದರಲ್ಲಿಯೇ ಮೋಸವಾದ ದೇಶ ಎಂಬುದಾಗಿ ಎಲ್ಲಾ ದೇಶದವರು ಕೂಡ ಅಲ್ಲಿರುವಾಗ ಹೇಳುತ್ತಾರೆ. ನಾರ್ವೆಗೆ ಹೋಗುವುದಾದರೆ ಆ ಊರಿನಲ್ಲಿ ನೋಡುವಾಗ ಎಲ್ಲಾ ಪಾಪವು ಬಹಳ ಸುಲಭವಾಗಿ ಸಿಗುತ್ತದೆ ಎಂಬುದಾಗಿ ಹೇಳುತ್ತಾರೆ. ಆದರೆ ನಾರ್ವೆ ದೇಶದಲ್ಲೂ ಕೂಡ ದೇವರಿಗೋಸ್ಕರವಾಗಿರುವಂತಹ ನಂಬಿಗಸ್ತ ಸಭೆಗಳಿದೆ. ಅಮೆರಿಕ ಇರುವುದರಲ್ಲಿಯೇ ಬ್ಯಾಬಿಲೋನ್ ಬಹಳ ಮೋಸಕರವಾದದೆಂದು ಹೇಳುತ್ತಾರೆ. ಅಮೆರಿಕದಲ್ಲೂ ಕೂಡ ದೇವರಿಗೋಸ್ಕರ ನಂಬಿಗಸ್ತರಾಗಿರುವಂತಹ ಸಭೆಗಳಿದೆ. ಕೆನಡಾ ದೇಶದ ಕುರಿತಾಗಿ ಹೇಳುವಾಗ ಹೇಳುತ್ತಾರೆ, ಕೆನಡಾದಂತಹ ಮೋಸಕರವಾದಂತಹ ದೇಶವನ್ನು ನೋಡುವುದಕ್ಕೆ ಆಗಲ್ಲ ಎಂದು ಹೇಳುತ್ತಾರೆ. ಆದರೆ ಕೆನಡಾ ದೇಶದಲ್ಲೂ ಕೂಡ ದೇವರಿಗೋಸ್ಕರ ವೈರಾಗ್ಯವಾಗಿ ಜೀವಿಸುತ್ತಿರುವಂತಹ ಸಭೆಗಳು, ಜನರು ಅಲ್ಲಿದ್ದಾರೆ. ಹಾಗಾದ್ರೆ ಕರ್ತನಿಗೋಸ್ಕರವಾಗಿ ಜೀವಿಸಬೇಕೆಂಬುದಾಗಿ ನೀವು ತೀರ್ಮಾನಿಸಿದರೆ ಎಲ್ಲಿ ಬೇಕಾದರೂ ನೀವು ನಂಬಿಗಸ್ತರಾಗಿ ಜೀವಿಸುವುದಕ್ಕೆ ಸಾಧ್ಯ. ಆಗಲೇ ನೀವು ಪ್ರಿಯ ಮಗನಾಗಿ ಜೀವಿಸುವುದಕ್ಕೆ ಸಾಧ್ಯ. ಇವತ್ತು ನಾವು ಆಪಾದನೆಯನ್ನು ಪರಿಸ್ಥಿತಿಗಳ ಮೇಲೆ ಹೊರಿಸುತ್ತಿದ್ದೇವೆ. ನಾವು ಆಪಾದನೆಯನ್ನು ಪಕ್ಕದಲ್ಲಿರುವವರ ಮೇಲೆ ಹಾಕುತ್ತಿದ್ದೇವೆ. ಆಪಾದನೆಯನ್ನು ಅವರ ಮೇಲೆ, ಇವರ ಮೇಲೆ ಹೊರಿಸುತ್ತಾ ಇದ್ದೇವೆ. ಕಾರಣ ಏನು? ನಾವು ಅವರು ಬಲಿಷ್ಠರೆಂಬುದಾಗಿ ನಾವು ನೆನೆಸುತ್ತಾ ಇದ್ದೇವೆ. ನಜರೇತ್ ಬಲವುಳ್ಳದ್ದ? ಯೇಸು ಬಲವುಳ್ಳವರ? ನಜರೇತ್ ಎನ್ನುವಂಥ ಊರು ಬಲವುಳ್ಳದಲ್ಲ, ಆ ಪಾಪನು ಜಯಿಸುವಂತ ಯೇಸು ಕ್ರಿಸ್ತನು ಬಲವುಳ್ಳವರು. ಹಲ್ಲೆಲೂಯಾ. ಹಾಗಾದ್ರೆ ನೀವು ಬಲವುಳ್ಳವರ? ನಿಮ್ಮ ಒಳಗಿರುವಂಥವರು ಬಲವುಳ್ಳವರ ಅಥವಾ ಲೋಕವು ಬಲವುಳ್ಳದ್ದ? ವಾಕ್ಯ ಹೇಳುತ್ತದೆ, ಲೋಕದಲ್ಲಿ ಇರುವಾತನಿಗಿಂತಲೂ ನಮ್ಮಲ್ಲಿರುವ ಆತನು ಹೆಚ್ಚಿನವನು. ಸುಂದರವಾಗಿ ಯೇಸು ಒಂದು ಮಾತನ್ನು ಹೇಳುತ್ತಾರೆ, ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ ಎಂಬುದಾಗಿ ಹೇಳುತ್ತಾರೆ. ಪರಲೋಕ ರಾಜ್ಯವನ್ನು ಯಾಕೆ ನೀವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿ ಮಾಡಿದ್ದೀರಾ? ಹುಳಿ ಹಿಟ್ಟು ಎನ್ನುವಂಥದ್ದು ಸತ್ಯವೇದದ ಪ್ರಕಾರವಾಗಿ ನೆಗೆಟಿವ್ ಪ್ಯಾರಬಲ್. ನೆಗೆಟಿವ್ ಪ್ಯಾರಬಲ್ ಅಂದರೆ ತಪ್ಪಾದ ವಿಷಯಕ್ಕೆ ಯೂಸ್ ಮಾಡುವಂತಹ ಪ್ಯಾರಬಲ್. ಹುಳಿ ಹಿಟ್ಟನ್ನು ದೇವರು ಯಾವುದಕ್ಕೆ ಉಪಯೋಗಿಸುತ್ತಾರೆ? ಸುಳ್ಳು ಉಪದೇಶಕ್ಕೆ ಉಪಯೋಗಿಸುತ್ತಾರೆ. ಅವರು ಹೇಳುತ್ತಾರೆ, ಫರಿಸಾಯರ ಕುರಿತಾಗಿ, ಸದ್ದುಕಾಯರ ಕುರಿತಾಗಿ, ಹೆರೋದನ ಕುರಿತಾಗಿ, ಹುಳಿ ಹಿಟ್ಟಿನ ಕುರಿತಾಗಿ ಎಚ್ಚರಿಕೆ ಆಗಿರ್ರಿ. ಯಾಕಂದ್ರೆ ಅವರು ಸುಳ್ಳು ಉಪದೇಶ ಎಂದು ಹೇಳುತ್ತಾರೆ. ಹುಳಿ ಹಿಟ್ಟು ಯಾವಾಗಲೂ ಸುಳ್ಳು ಉಪದೇಶ. ಆದರೆ ಯೇಸು ಕ್ರಿಸ್ತನು ಪರಲೋಕವನ್ನು ಯಾವುದಕ್ಕೆ ಕಂಪೇರ್ ಮಾಡುತ್ತಾರೆ? ಹುಳಿ ಹಿಟ್ಟಿಗೆ ಸಮಾನವಾಗಿದೆ ಎಂದು ಹೇಳುತ್ತಾರೆ. ಹಾಗಾದ್ರೆ ಹುಳಿ ಹಿಟ್ಟಿಗೆ ಸಮಾನ ಎಂಬುದಾಗಿ ನೋಡುವುದಾದರೆ, ಹಾಗಾದ್ರೆ ಈ ಹುಳಿ ಹಿಟ್ಟಿನ ಸ್ಪೆಷಾಲಿಟಿ ಏನು? ಒಂದು ವೇಳೆ ಈಗ ಇರುವಂತಹ ಜನರೇಷನ್ ಅವರಿಗೆ ಈ ಹುಳಿ ಹಿಟ್ಟಿನ ಕುರಿತಾಗಿ ಗೊತ್ತಿರುವಂಥ ಅವಕಾಶವೇ ಇಲ್ಲ. ಯಾಕೆ ಇಲ್ಲ ಅಂದರೆ, ಫ್ರಿಡ್ಜ್ ಬಂದಾಗಿನಿಂದ ನಿಮಗೆ ಹುಳಿ ಹಿಟ್ಟಿನ ಕುರಿತಾಗಿ ಗೊತ್ತಾಗುವಂಥ ಅವಕಾಶವೇ
ಇಲ್ಲ, ಅಂತಹ ಅವಕಾಶವೇ ಇಲ್ಲ. ಹುಳಿ ಹಿಟ್ಟು ಎನ್ನುವಂಥದ್ದು ಇಲ್ಲ, ಹುಳಿ ಹಿಟ್ಟಿನಿಂದ ದೋಸೆ ಹಾಕುವಂಥವರು ಇಲ್ಲ. ಆ ಕಾಲದಲ್ಲೆಲ್ಲ ರಾತ್ರಿ ಮಲಗುವಾಗ ಹಾಲಿಗೆ ಎಪ್ಪು ಹಾಕುವಂಥದ್ದೆಂಬುದಾಗಿ ಇತ್ತು. ಮೊಸರನ್ನು ಎಪ್ಪಾಗಿ ಹಾಕುವಂಥದ್ದೆಂದ್ರೆ ಏನು ಅಂದರೆ, ಮನೆಯಲ್ಲಿ ಹಾಲು ಇರುತ್ತದೆ, ಸ್ವಲ್ಪ ಮೊಸರನ್ನು ನಾವು ಅದರಲ್ಲಿ ಏನು ಮಾಡುತ್ತೇವೆ, ಹಾಕುತ್ತೇವೆ. ಹಾಕಿದ ಕೂಡಲೇ ಮರುದಿನ ಬೆಳಗ್ಗೆ ಎಷ್ಟೇ ಲೀಟರ್ ಹಾಲಾಗಿದ್ದರೂ ಕೂಡ ಅದೇನಾಗಿ ಮಾರ್ಪಡುತ್ತದೆ, ಮೊಸರಾಗಿ ಮಾರ್ಪಡುತ್ತದೆ. ಅಷ್ಟೊಂದು ಪ್ರಮಾಣದಲ್ಲಿ ಹಾಲು, ಅರ್ಧ ಲೀಟರ್ 1 ಲೀಟರ್ ಹಾಲು ಇರುತ್ತದೆ, ಮೊಸರು ಸ್ವಲ್ಪ ಇರುತ್ತದೆ. ಈ ಸ್ವಲ್ಪ ಮೊಸರು ಅಷ್ಟೊಂದು ಹಾಲನ್ನು ಕೂಡ ಏನಾಗಿ ಮಾರ್ಪಡಿಸುತ್ತದೆ, ಮೊಸರಾಗಿ ಮಾರ್ಪಡಿಸುತ್ತದೆ. ಯಾಕೆಂದರೆ ಆ ಮೊಸರಿನಲ್ಲಿರುವಂತಹ ಉಳಿತನಕ್ಕೆ ಅಷ್ಟೊಂದು ಒಂದು ಶಕ್ತಿ ಉಂಟು. ಅರ್ಥವಾಗುತ್ತಿದೆ ಈಗ ಇಷ್ಟೆಂಬುದಾಗಿ ಹೇಳುತ್ತಾರೆ, ಆ ಉಳಿತನಕ್ಕೆ ಅಷ್ಟೊಂದು ಪವರ್ ಇದೆ. ಇದನ್ನೇ ಯೇಸು ಕ್ರಿಸ್ತನು ಇಸ್ರಾಯೇಲ್ನಲ್ಲಿ ಹೇಳುತ್ತಾರೆ, ಹುಳಿ ಹಿಟ್ಟಿಗೆ ಏನಾಗಿದೆ, ಸಮವಾಗಿದೆ. ಆ ಹುಳಿತನದ ಗುಣ ಅದು ಯಾವುದಕ್ಕೆ ಈಕ್ವಲ್ ಆಗಿದೆ ಅಂದರೆ ಪರಲೋಕ ರಾಜ್ಯಕ್ಕೆ ಈಕ್ವಲ್ ಆಗಿದೆ. ಅದರ ಅರ್ಥ ಏನು, ನಿನ್ನ ಸುತ್ತಲೂ ಇರುವಂತವರು ಎಷ್ಟೇ ದೊಡ್ಡ ಪಾಪಿಗಳಾಗಿಯೂ ಎಷ್ಟೇ ಪಾಪವುಳ್ಳಂತಹ ಸ್ಥಳವಾಗಿದ್ದರೂ ಸರಿ, ನಿನ್ನ ಒಳಗೆ ಇರುವಂತಹ ಪರಲೋಕ ರಾಜ್ಯಕ್ಕೆ ಅವರೆಲ್ಲರನ್ನೂ ಕೂಡ ನಿಮ್ಮ ಹಾಗೆ ಮಾರ್ಪಡಿಸುವಂತಹ ಶಕ್ತಿ ಇದೆ ಎಂಬುದಾಗಿ ದೇವರು ಹೇಳುತ್ತಾರೆ. ಹಾಲೆಲೂಯ. ಅದುವೇ ನಿಮ್ಮಲ್ಲಿರುವಂತಹ ಪವರು, ನಮ್ಮಲ್ಲಿರುವಂತಹ ಪವರು. ಲೋಕದಲ್ಲಿರುವಾತನಿಗಿಂತಲೂ ನಮ್ಮಲ್ಲಿರುವಾತನು ಹೆಚ್ಚಿನವನು ಅಂದರೆ ಅರ್ಥ ಏನು ಅಂದರೆ, ಅವರು ನಮ್ಮ ಸುತ್ತಲಿರುವಂತಹ ಎಲ್ಲರನ್ನೂ ಕೂಡ ನಮ್ಮ ಹಾಗೆ ಮಾರ್ಪಡಿಸುತ್ತಾರೆ, ನಮ್ಮ ಒಳಗೆ ಇರುವಂತವರ ಹಾಗೆ ಮಾರ್ಪಡಿಸುತ್ತಾರೆ. ಇವತ್ತು ನಾವು ಏನನ್ನು ಯಾವುದನ್ನು ಅರಿಕೆ ಮಾಡುತ್ತಾ ಇದ್ದೇವೆ, ಏನನ್ನು ಅರಿಕೆ ಮಾಡುತ್ತಾ ಇದ್ದೇವೆ, ನಮ್ಮ ಸುತ್ತಲಿರುವಂತವರು ಸರಿಯಿಲ್ಲ ಆದ್ದರಿಂದ ನಾನು ಸರಿಯಿಲ್ಲ, ಅವರು ಪಾಪ ಮಾಡುತ್ತಾ ಇದ್ದಾರೆ ಆದ್ದರಿಂದ ನಾನು ಕೂಡ ಪಾಪ ಮಾಡುತ್ತಾ ಇದ್ದೇನೆ. ಒಂದು ದಿನ ನಾನು ಕೂಡ ಹೀಗೆ ಹೇಳುತ್ತಾ ಇದ್ದೆ, ನಿನ್ನಿಂದಲೇ ಕೋಪ ಮಾಡಿಕೊಳ್ಳುತ್ತಿದ್ದೇನೆ, ನೀನು ಮಾತನಾಡುವುದರಿಂದಲೇ ನಾನು ಮಾತನಾಡುತ್ತಿದ್ದೇನೆ ಎಂದು. ಒಂದು ದಿನ ದೇವರು ನನ್ನನ್ನು ಕೇಳಿದ್ರು, ನೀನು ಯಾಕೆ ಕೋಪ ಮಾಡಿಕೊಳ್ಳುತ್ತೀಯ, ನೀನು ಯಾಕೆ ಆಪದನೆ ಅವರ ಮೇಲೆ ಹಾಕುತ್ತೀಯ, ನೀನು ಮೌನವಾಗಿರು. ನೀನು ಎಷ್ಟರ ಮಟ್ಟಿಗೆ ಮೌನವಾಗಿರುವುದಕ್ಕೆ ಆಗುತ್ತದೆ ಅಷ್ಟರ ಮಟ್ಟಿಗೆ ಇರು. ನಾವು ಟ್ರೈ ಮಾಡುತ್ತೇವೆ, ಮಾಂಸದಲ್ಲಿದ್ದೇವೆ, 6 ತಿಂಗಳು ಟ್ರೈ ಮಾಡುತ್ತೇವೆ, 6 ತಿಂಗಳಾದ ನಂತರ ಮತ್ತೆ ಸಿಡಿಯುತ್ತೇವೆ. ಯಾಕಂದ್ರೆ ಮಾಂಸದಲ್ಲಿ ತಾನೇ ಇದ್ದೇವೆ. ನಾನು ಏನಂದುಕೊಳ್ಳುತ್ತೇನೆ ಅಂದ್ರೆ ಅವತ್ತಿಗೆ ಅವತ್ತೇ ಸಿಡಿದ್ರೆ ಪರವಾಗಿಲ್ಲ, ಈ 6 ತಿಂಗಳಾದ ನಂತರವಾಗಿ ಸಿಡಿಯುವಾಗ ದೊಡ್ಡ ಬೆಟ್ಟವಾಗಿ ಸಿಡಿಯುತ್ತದೆ, ಎಲ್ಲವೂ ಕೂಡ ಒಟ್ಟಾಗಿ ಸೇರಿ. ಆಮೇಲೆ ದೇವರು ಹೇಳಿದ್ರು, ಇಲ್ಲ ಇಲ್ಲ, ನೀನು 6 ತಿಂಗಳೇನುವಂಥದ್ದು 1 ವರ್ಷವಾಗುತ್ತದೆ, ಆಮೇಲೆ 2 ವರ್ಷ, ಆಮೇಲೆ ಏನಾಗುತ್ತದೆ, ನೀನು ಮೌನವಾಗಿಯೇ ಇರುತ್ತೀಯ. ನೀನು ಎಲ್ಲರನ್ನು ಬದಲಾಯಿಸುವುದಕ್ಕಿಂತ ಮುಂಚೆ ನೀನು ಮೊದಲು ಏನಾಗು, ಬದಲಾಗು. ನೀನು ಬದಲಾಗದೆ ಸುತ್ತಲಿರುವಂಥದ್ದೇನು ಕೂಡ ಬದಲಾಗುವುದಿಲ್ಲ. ಯಾಕಂದ್ರೆ ಬೇರೆಯವರನ್ನು ಬದಲಾಯಿಸುವಂತ ಅಧಿಕಾರ ನಿನ್ನ ಹತ್ರನೇ ಇದೆ, ಅವರ ಹತ್ರ ಇಲ್ಲ. ಅವರ ಹತ್ರ ಬದಲಾಯಿಸುವಂಥದ್ದು ಯಾವುದೂ ಇಲ್ಲ. ಅವರನ್ನು ಸರಿಯಾಗುವುದಕ್ಕೆ ಹೇಳಿ, ಇವರನ್ನು ಸರಿಯಾಗುವುದಕ್ಕೆ ಹೇಳಿ ಯಾರು ಕೂಡ ಸರಿಯಾಗುವುದಿಲ್ಲ. ನಾವು ಸರಿಯಾದರೆ ನಮ್ಮಲ್ಲಿರುವಂತಹ ಪರಲೋಕವು ಅವರನ್ನು ಕೂಡ ಬದಲಾಯಿಸುತ್ತದೆ. ಅದನ್ನೇ ದೇವರು ಹೇಳುತ್ತಾರೆ, ಹುಳಿಹಿಟ್ಟಿಗೆ ಸಮಾನವಾಗಿ ಇದೆ. ಇದುವೇ ಯೇಸು ಕ್ರಿಸ್ತನು ನಜರೇತಿನಲ್ಲಿದ್ದಾಗ ನಡೆದದ್ದು. ಯೇಸು ನಜರೇತಿನಲ್ಲಿದ್ದಾರೆ, ಪಾಪವು ನಜರೇತಿನಲ್ಲಿದೆ. ಆ ಪಾಪವು ಯೇಸುವನ್ನು ಮುಟ್ಟುವುದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಯೇಸು ಕ್ರಿಸ್ತನ ಪರಿಶುದ್ಧತೆ ಒಂದು ದಿನ ನಜರೇತನ್ನು ಬದಲಾಯಿಸಿತು, ಲೋಕವನ್ನೇ ಬದಲಾಯಿಸಿತು. ಆ ಶಕ್ತಿಯನ್ನು ದೇವರು ನಿಮಗೂ ನನಗೂ ಕೊಟ್ಟಿದ್ದಾರೆ. ಆಗಲೇ ನಾವು ಮಗನಾಗಿದ್ದವರು ಪ್ರಿಯ ಮಗನಾಗಿ ಮಾರ್ಪಡುವುದಕ್ಕೆ ಸಾಧ್ಯ. 30 ವರ್ಷ ಯೇಸು ಶೋಧಿಸಲ್ಪಟ್ಟರು, 30 ವರ್ಷ ಶೋಧಿಸಲ್ಪಟ್ಟು 30 ವರ್ಷವಾದ ನಂತರವಾಗಿ ಯೋರ್ದಾನ್ ಹೊಳೆಯಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡು ಹಾಗೆ ಆಚೆ ಬರುತ್ತಾರೆ. ಪರಲೋಕ ಹೇಳುತ್ತದೆ, 30 ವರ್ಷಗಳ ಕಾಲ ಈತನನ್ನು ನೋಡಿದ್ದೇನೆ, ಇವನು ನನಗೆ ಪ್ರಿಯನಾಗಿರುವ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ಇವರನ್ನು ಯಾವುದೇ ಲೋಕವಾಗಲಿ ಪಾಪವಾಗಲಿ ಇವರನ್ನು ಮುಟ್ಟುವುದಕ್ಕೆ ಸಾಧ್ಯವಾಗಲಿಲ್ಲ. ಆಗಲೇ ಅವರು ಪ್ರಿಯ ಮಗನಾಗಿ ಮಾರ್ಪಡುತ್ತಾರೆ. ಬರುವಾಗ ಅವರು ಮಗನು, ಆದರೆ 30 ವರ್ಷವಾದ ನಂತರವಾಗಿ ಅವರು ಪ್ರಿಯ ಮಗನು. ನೀವು ನಾನು ಹಾಗೆ ಮಾರ್ಪಡುವುದಕ್ಕೆ ಸಾಧ್ಯವಾ? ಇಂದು ನಾವು ನಜರೇತಿನ ಹಾಗೆ ನಾವು ಮಾರ್ಪಡುತ್ತಿದ್ದೇವಲ್ಲ. ಒಂದು ಸುಂದರವಾದಂತಹ ವಾಕ್ಯ ಇದೆ, ಯೋಚಿಸಿ ನೋಡಿ ಹೇಗೆ ಇದ್ದಿರಬಹುದೆಂಬುದಾಗಿ. ಇದು ನಜರೇತಿನ ಕುರಿತಾಗಿ ಹೇಳಲ್ಪಡುತ್ತದೆ. ಈ ವಾಕ್ಯವನ್ನು ಓದಿ ನೋಡಿರಿ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 9ನೇ ವಾಕ್ಯ ಹಾಗೂ 11ನೇ ವಾಕ್ಯವನ್ನು ಓದಿ ನೋಡಿರಿ. ನೋಹನ ಚರಿತ್ರೆಯು. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು. ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು. ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ವಾಕ್ಯ ಏನು ಹೇಳುತ್ತದೆ? ಭೂನಿವಾಸಿಗಳೆಲ್ಲರೂ, ಎವ್ರಿಬಡಿ, ಎಲ್ಲರೂ ಕೂಡ, ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ಏನಂತೆ? ಅವರು ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ಹಾಗಂದ್ರೆ ಏನು ಅರ್ಥ? ಒಬ್ಬನು ಕೂಡ ಅಲ್ಲಿ ಒಳ್ಳೆಯವನಿಲ್ಲ ಎಂಬುದಾಗಿ ಅರ್ಥ. ಭೂಮಿಯು ದೇವರ ದೃಷ್ಟಿಯಲ್ಲಿ ಕೆಟ್ಟು ಹೋಗಿತ್ತು, ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು. ಆದರೂ ಕೂಡ ವಾಕ್ಯವೇನು ಹೇಳುತ್ತದೆ? ನೋಹನು ನೀತಿವಂತನಾಗಿ ಇದ್ದನು. ಇದುವೇ ನೀವು ಮಗನಿಂದ ಪ್ರಿಯ ಮಗನಾಗಿ ಮಾರ್ಪಡುವುದಕ್ಕೆ ಮಾರ್ಗ. ಯಾವುದರ ಮೇಲೂ ಕೂಡ ಆಪಾದನೆ ಹೊರಿಸುವುದಕ್ಕೆ ಆಗುವುದೇ ಇಲ್ಲ. ನೀವು ಬೇರೆಯವರ ಮೇಲೆ ಆಪಾದನೆ ಹೊರಿಸಿ ತಪ್ಪಿಸಿಕೊಳ್ಳೋಣ ಎಂದು ಹೇಳುವುದಕ್ಕೆ ಆಗಲ್ಲ. ಅವನು ಸರಿಯಿಲ್ಲ, ಇವನು ಸರಿಯಿಲ್ಲ ಎಂದು ಹೇಳುವುದಕ್ಕೆ ಆಗಲ್ಲ. ನಾನು ಸರಿ ಇದ್ದರೆ, ನನ್ನ ಸುತ್ತಲೂ ಯಾವುದೇ ಸರಿ ಇಲ್ಲದಿದ್ದರೂ, ಇಡೀ ಲೋಕವೇ ಸರಿ ಇಲ್ಲದಿದ್ದರೂ ಕೂಡ, ಟೋಟಲ್ ವರ್ಲ್ಡೇ ಸರಿ ಇಲ್ಲ, ಆದರೆ ವಾಕ್ಯ ಹೇಳುತ್ತದೆ ನೋಹನು ನೀತಿವಂತನಾಗಿ ಇದ್ದನು.
ಯೋಚಿಸಿ ನೋಡಿರಿ, ಸೋದೋಮ್ ಗೊಮೋರ ಕುರಿತಾಗಿ ಯೋಚಿಸಿ ನೋಡಿರಿ. ಸೋದೋಮಿನಲ್ಲಿ ಎಲ್ಲರೂ ಕೂಡ, ಅಂದ್ರೆ ಆ ಇಡೀ ಊರೇ ನಾಶವಾಗುವಂತಹ ಒಂದು ಹಂತಕ್ಕೆ ಬಂದಿದೆ. ಅವತ್ತು ಮರುದಿನ ಬೆಳಗ್ಗೆ ಊರೇ ಏನಾಗುತ್ತದೆ? ನಾಶವಾಗಲಿದೆ. ಆದರೆ ಆ ಹಿಂದಿನ ದಿನದ ತನಕ ಲೋಟನ ಕುರಿತಾಗಿ ವಾಕ್ಯ ಹೇಳುತ್ತದೆ, ನೀತಿವಂತನಾಗಿದ್ದಂತಹ ಲೋಟನು ಆ ಹಿಂದಿನ ದಿನದ ರಾತ್ರಿಯ ತನಕ ಆ ಲೋಟನ ಮಕ್ಕಳ ಕುರಿತಾಗಿ ಅಲ್ಲಿ ವಾಕ್ಯವು ಹೇಳುತ್ತದೆ, ಪುರುಷರನ್ನು ಅರಿಯದೇ ಇರುವಂತಹ ಇಬ್ಬರು ಹೆಣ್ಣು ಮಕ್ಕಳು ಆತನಿಗೆ ಇದ್ದರು. ಇಬ್ಬರು ಹೆಣ್ಣು ಮಕ್ಕಳು ಕೂಡ ತಮ್ಮನ್ನು ಕೆಡಿಸಿಕೊಳ್ಳದವರಾಗಿ ಇದ್ದರು. ಹಾಗಂದರೆ ಯಾವ ಊರಿನಲ್ಲಿ ಇದ್ದೇವೆ ಎನ್ನುವಂಥದ್ದು ಮುಖ್ಯವಲ್ಲ, ಯಾರು ಏನು ಮಾಡುತ್ತಾರೆ ಎನ್ನುವಂಥದ್ದು ಮುಖ್ಯವಲ್ಲ, ಯಾರು ಎಷ್ಟು ಕೆಟ್ಟವರಾಗಿದ್ದಾರೆ ಎನ್ನುವಂಥದ್ದು ಮುಖ್ಯವಲ್ಲ, ನಾನು ಆ ಸ್ಥಳದಲ್ಲಿ ಹೇಗೆ ಇದ್ದೇನೆ ಎನ್ನುವಂಥದ್ದೇ ಮುಖ್ಯ. ಅಷ್ಟೊಂದು ಕೆಟ್ಟು ಹೋಗಿದ್ದಂತಹ ಭೂಮಿಯಲ್ಲಿ ಇಡೀ ಭೂಮಿಯೇ ಕೆಟ್ಟು ಹೋಗಿತ್ತು. ಒಬ್ಬ ನೀತಿವಂತನು ಅಲ್ಲಿ ಇದ್ದನು. ಟೋಟಲ್ ನಜರೇತೆ ಕೆಟ್ಟು ಹೋಗಿತ್ತು. ಒಬ್ಬ ಯೇಸು ಕ್ರಿಸ್ತನಲ್ಲಿ ಸರಿಯಾಗಿ ಇದ್ದರು. ಟೋಟಲ್ ಸೋದಮೇ ಕೆಟ್ಟು ಹೋಗಿತ್ತು. ಆದರೆ ಲೋಟನು ಅವನ ಮಕ್ಕಳು ಸರಿಯಾಗಿ ಇದ್ದರು. ಆದ್ದರಿಂದಲೇ ಅವನಿಗೆ ನೀತಿವಂತನೆನ್ನುವಂತಹ ಪಟ್ಟ ಬಂತು. ಆದ್ದರಿಂದಲೇ ಯೇಸು ಕ್ರಿಸ್ತನಿಗೆ ನನ್ನ ಪ್ರಿಯನಾಗಿರುವಂತಹ ಮಗನು ಎನ್ನುವಂತಹ ಪಟ್ಟ ಬಂತು. ಬ್ಯಾಬಿಲೋನ್ ಪರಿಪೂರ್ಣವಾಗಿ ಕೆಟ್ಟು ಹೋಗಿದೆ. ಆದರೆ ಆ ಸ್ಥಳದಲ್ಲಿ ದಾನಿಯೇಲನು ಎನ್ನುವಂಥವನು ರಾಜನ ಭೋಜನ ಪದಾರ್ಥವನ್ನು ತಿಂದು ನಾನು ನನ್ನನ್ನು ಏನ್ ಮಾಡಿಕೊಳ್ಳಬಾರದು, ಕೆಡಿಸಿಕೊಳ್ಳಬಾರದೆಂಬುದಾಗಿ ಹೇಳುತ್ತಾನೆ. ಅವನ ಕುರಿತಾಗಿ ದೇವರೇನು ಹೇಳುತ್ತಾರೆ? ನನಗೆ ಪ್ರಿಯನಾಗಿರುವ ಪುರುಷನಾಗಿರುವಂತಹ ದಾನಿಯೇಲನೇ, ಪ್ರಿಯನಾಗಿರುವ ಪುರುಷನು, ನನ್ನ ಪ್ರಿಯನಾಗಿರುವ ಮಗನು, ನನ್ನ ಪ್ರಿಯ ಮಗನು, ನನ್ನ ಪ್ರಿಯ ಮಗಳು. ಯಾವಾಗ ದೇವರು ಆ ಮಾತನ್ನು ಹೇಳುವುದಕ್ಕೆ ಸಾಧ್ಯವೋ, ಪಾಪವೇ ಇಲ್ಲದೆ ಇರುವಂತಹ 100% ಶುದ್ಧವಾಗಿರುವಂತಹ ಊರಿನಲ್ಲಿ ನಾನು ಕೂಡ ಶುದ್ಧವಾಗಿದ್ದೇನೆ ಎನ್ನುವಂಥದ್ದು ಮುಖ್ಯವಲ್ಲ. ಚರ್ಚ್ನೊಳಗೆ ನೀವು ಎಷ್ಟು ದೊಡ್ಡ ಪರಿಶುದ್ಧವಂತರೆನ್ನುವಂಥದ್ದು ಮುಖ್ಯವಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲರೂ ಕೂಡ ಪರಿಶುದ್ಧರೇನೆ. ನೀವು ಚರ್ಚಿನ ಹೊರಗೆ, ನಿಮ್ಮ ಮನೆಯಲ್ಲಿ, ನಿಮ್ಮ ಏರಿಯಾದಲ್ಲಿ ಎಷ್ಟು ನೀತಿವಂತರೆನ್ನುವಂಥದ್ದೇ ಬಹಳ ಮುಖ್ಯ. ಯಾಕೆ ಹೇಳುತ್ತೇನೆಂದರೆ, ನಮಗೆ ಬೇರೆ ಮಾರ್ಗವಿಲ್ಲ, ಬದಲಾಗಲೇಬೇಕು. ನಾವು ಎಲ್ಲಿ ಸಾಕ್ಷಿಯಾಗಿದ್ದೇವೆ ಎನ್ನುವಂಥದ್ದೇ ಬಹಳ ಮುಖ್ಯ. ಆದರೆ ಇರುವುದಕ್ಕೆ ಸಾಧ್ಯ ಎಂಬುದಾಗಿಯೇ ವಾಕ್ಯ ಹೇಳುತ್ತದೆ. ಆಗಲ್ಲ, ಸಾಧ್ಯವಿಲ್ಲ, ಅವಕಾಶವೇ ಇಲ್ಲ, ಆ ಸ್ಥಳದಲ್ಲಿ ಚಾನ್ಸೇ ಇಲ್ಲ ಎಂಬುದಾಗಿ ಆ ರೀತಿಯಾಗೆಲ್ಲ ಏನೂ ಇಲ್ಲ. ಕರ್ತನೆ ನಿಮ್ಮನ್ನು ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಪ್ಲೇಸ್ಮೆಂಟ್ ಮಾಡುತ್ತಾರೆ. ಆ ಸ್ಥಳದಲ್ಲೇ ದೇವರು ನಿಮ್ಮನ್ನು ಇಡುತ್ತಾರೆ. ಒಂದು ಆಫೀಸಲ್ಲಿ ಅಲ್ಲಿ ನೀವು ನೋಡುವುದಾದರೆ ಎಲ್ಲರೂ ಕೂಡ ಲಂಚ ತೆಗೆದುಕೊಳ್ಳುತ್ತಾರೆ. ಎಲ್ಲರೂ ಕೂಡ ಲಂಚ ತೆಗೆದುಕೊಳ್ಳಬೇಕು ಎಂಬುದಾಗಿ ಅದು ಒಂದು ಬರೆಯಲ್ಪಡದೇ ಇರುವಂತಹ ಕಾನೂನು ಎಂಬುದಾಗಿ ಇಟ್ಟುಕೊಳ್ಳಿ. ಈ ಒಬ್ಬ ಸಿಸ್ಟರ್ ಮಾತ್ರ ದೇವರಿಗೆ ಭಯಪಟ್ಟಂತವರು, ಲಂಚ ತೆಗೆದುಕೊಳ್ಳುವುದಿಲ್ಲ. ಆಗ ಪ್ರೆಷರ್, ಎಲ್ಲಾ ಕಡೆಯಿಂದಲೂ ಕೂಡ ಭಯಂಕರವಾದ ಪ್ರೆಷರ್, ತೆಗೆದುಕೊಳ್ಳಿ ಎಂದು ಅವ್ರು ಏನ್ ಮಾಡಿದ್ರು ಗೊತ್ತಾ? ಆಗ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು VRS ತೆಗೆದುಕೊಳ್ಳುತ್ತಾರೆ. ಅವ್ರು ಹೇಳುತ್ತಾರೆ, ನಿನ್ನ ಕೆಲಸವೇ ಬೇಡ, ಹೋಗು ಎಂದು. ಇಂದಿನ ತನಕ ಅಲ್ಲಿ ಹೇಳುತ್ತಾರೆ, ಆ ಒಂದು ಅಮ್ಮ ಮಾತ್ರ ಸರಿಯಾಗಿದ್ದರು ಎಂಬುದಾಗಿ. ಇದುವೇ ಸಾಕ್ಷಿ. ಅಷ್ಟೇನೆ, ಆ ಅಮ್ಮ ಕೂಡ ಕೆಟ್ಟು ಹೋಗಿದ್ದರು ಎಂಬುದಾಗಿ ಹೇಳಲಿಲ್ಲ, ಆ ಅಮ್ಮ ಮಾತ್ರ ಸರಿಯಾಗಿದ್ದರು ಎಂಬುದಾಗಿ ಹೇಳುತ್ತಾರೆ. ಅದುವೇ ಸತ್ಯ. ಅಷ್ಟೇ, ಮುಗಿದು ಹೋಯಿತು. ನಾವು VRS ಕೊಟ್ಟರೆ ದೇವರು ನಮ್ಮನ್ನು ಆಶೀರ್ವದಿಸುವುದಕ್ಕೆ ಶಕ್ತರಾಗಿದ್ದಾರೆ. ಇದಕ್ಕೂ ಮೇಲಾದ ಆಶೀರ್ವಾದವನ್ನು ಕೊಟ್ಟು ನಮ್ಮನ್ನು ತೃಪ್ತಿಪಡಿಸುತ್ತಾರೆ. ಆದರೆ ನಾವೇನು ಹೇಳುತ್ತೇವೆ ಗೊತ್ತಾ? ನಮ್ಮ ಆಫೀಸಲ್ಲಿ ಲಂಚವನ್ನು ತೆಗೆದುಕೊಳ್ಳದೆ ಇರುವುದಕ್ಕೆ ಆಗಲ್ಲ ರೀ. ನಮ್ಮ ಡಿಪಾರ್ಟ್ಮೆಂಟ್ ಅಂತಹ ಒಂದು ಡಿಪಾರ್ಟ್ಮೆಂಟ್, ನಾನು ತೆಗೆದುಕೊಳ್ಳದೆ ಇದ್ದರೂ ಕೂಡ ಕೆಳಗಿರುವವರು ತೆಗೆದುಕೊಂಡು ಕೊಡುವುದಕ್ಕೆ ಹೇಳುತ್ತಾರೆ, ಮೇಲಿರುವವರು ತೆಗೆದುಕೊಳ್ಳುವುದಕ್ಕೆ ಹೇಳುತ್ತಾರೆ. ಬೇರೆ ಮಾರ್ಗವೇ ಇಲ್ಲ. ದೇವರು ಹೇಳುತ್ತಾರೆ, ಅದೆಲ್ಲ ಸುಳ್ಳು, ಅದೆಲ್ಲ ಸುಳ್ಳು. ಸಾಧ್ಯ ಏನು ಕೆಲಸ ಹೋಗುತ್ತದೆ, ಆದರೆ ಅದಕ್ಕಿಂತಲೂ ಮೇಲಾದ ಕೆಲಸವನ್ನು ಕೊಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಇಲ್ವಾ? ದೇವರು ಮೇಲೆ ಇರುವಂಥವ್ರನ್ನು ಮಾರ್ಪಡಿಸುತ್ತಾರೆ. ಕೆಲವು ಕಡೆ ಮೇಲಧಿಕಾರಿಯನ್ನು ನಾವು ನೋಡುವುದಾದರೆ ನಾವು ಕೆಳಗಿರುವಂಥವರು ದೇವರಿಗೆ ನಂಬಿಗಸ್ತರಾಗಿ ಇದ್ವಿ ಅಂತ ಇಟ್ಟುಕೊಳ್ಳಿ. ನಮ್ಮನ್ನು ನೋಡಿ ಅವರು ಕೆಲವು ಸಮಯದಲ್ಲಿ ಭಯಪಡುತ್ತಾರೆ. ಒಂದು ದಿನ ಬರುತ್ತದೆ, ಅವರೇ ಹೇಳುತ್ತಾರೆ, ಮನೆಯಲ್ಲೇನಾದರೂ ಸಮಸ್ಯೆ ಅಂದರೆ, ಅಯ್ಯ, ನಿಮ್ಮ ಚರ್ಚ್ನಲ್ಲಿ ನನಗೋಸ್ಕರ ಸ್ವಲ್ಪ ಪ್ರಾರ್ಥಿಸುವುದಕ್ಕೆ ಹೇಳು. ಅದಕ್ಕೆ ಕಾರಣ ಏನೆಂದರೆ, ನಮ್ಮ ಸಾಕ್ಷಿ, ನಾವು ಕೆಳಗಿನ ಸ್ಥಾನದಲ್ಲಿ ಇದ್ದರೂ ಕೂಡ ಸರಿ, ನಮ್ಮ ಮೂಲಕವಾಗಿ ದೇವರು ಅವರನ್ನು ಮಾರ್ಪಡಿಸುತ್ತಾರೆ. ಅವರು ಮಾರ್ಪಡುತ್ತಾರೆ. ಅದನ್ನೇ ದೇವರು ನಮ್ಮಿಂದ ಕೇಳುತ್ತಾ ಇದ್ದಾರೆ. ಆಗಲೇ ನಾವು ಮಗನಾಗಿರುವವರು ಏನಾಗಿ ಮಾರ್ಪಡುವುದಕ್ಕೆ ಸಾಧ್ಯ? ಪ್ರಿಯ ಮಗನಾಗಿ ಮಾರ್ಪಡುವುದಕ್ಕೆ ಸಾಧ್ಯ. ದೇವರು ಹಾಗೆ ಇಡುತ್ತಾರೆ, ಶೋಧಿಸಲ್ಪಡುವಂತಹ ಸ್ಥಳದಲ್ಲಿ ಇಡುತ್ತಾರೆ. ಶೋಧನೆ ಇಲ್ಲದೆ ಇರುವಂತಹ ಸ್ಥಳದಲ್ಲಿ ಇಡುವುದಿಲ್ಲ. ನಾವು ಏನೆಂದುಕೊಳ್ಳುತ್ತೇವೆ? ನಮ್ಮ ಸುತ್ತಲೂ ಎಲ್ಲವೂ ಕೂಡ ಸಮಾಧಾನವಾಗಿರಬೇಕು. ಯೋಚಿಸಿ ನೋಡಿರಿ, ದಾವೀದನ ಸುತ್ತಲೂ ಎಲ್ಲವೂ ಕೂಡ ಸಮಾಧಾನವಾಗಿದ್ದು ಏನೂ ಇಲ್ಲದಿದ್ದಾಗಲೇ ಅವನು ಪಾಪ ಮಾಡುತ್ತಾನೆ. ದಾವೀದನ ಸುತ್ತಲೂ ಎಲ್ಲರೂ ಕೂಡ ಜಗಳವಾಡುತ್ತಾ ಇರುವಾಗ ಅವನಿಗೆ ಕೆಲಸವೇ ಇಲ್ಲ. ಯಾವ ಕೆಲಸವಿಲ್ಲ? ಪಾಪ ಮಾಡುವ ಕೆಲಸವಿಲ್ಲ. ಅವನು ಜಗಳ ಆಡುತ್ತಲೇ ಇದ್ದ, ಯುದ್ಧ ಮಾಡುತ್ತಲೇ ಇದ್ದ. ದೇವರ ಹತ್ರ ಹೋಗುತ್ತಾನೆ, ಯುದ್ಧ ಮಾಡಬಹುದಾ, ಈ ಯುದ್ಧವನ್ನು ಮಾಡಬಹುದಾ, ಅಲ್ಲಿ ಹೋಗಬಹುದಾ? ಅವನು ಹೇಗೆ ಇದ್ದ ಅಂದ್ರೆ ಎಂಗೇಜ್ ಆಗೇ ಇದ್ದ. ಒಂದು ದಿನ ನೋಡುತ್ತಾನೆ, ಏನು ಕೂಡ ಇಲ್ಲ. ಕರ್ತನು ಅವನಿಗೆ ಸಂಬಂಧಪಟ್ಟಂತಹ ಎಲ್ಲವನ್ನು ಕೂಡ ಸಮಾಧಾನವಾಗಿ ಮಾರ್ಪಡಿಸುತ್ತಾರೆ. ಈಗ ಯೋಚನೆ ಮಾಡುತ್ತಾನೆ, ನಾನು ಸುಮ್ಮನೆ ಕೂತಿದ್ದೇನಲ್ಲ, ಯಾಕೆ ದೇವರಿಗೋಸ್ಕರ ಆಲಯ ಕಟ್ಟಬಾರದು? ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಕೇಳುದ್ನಾ? ಅಲ್ಲೇ ಮಿಸ್ಟೇಕ್ ಆಗುತ್ತದೆ. ಯಾವಾಗ ಬರುತ್ತದೆ? ಇಂತಹ ಸಮಯಗಳಲ್ಲಿ ಬರುತ್ತದೆ. ನಮ್ಮ ಸುತ್ತಲೂ ಕೂಡ ಉಪದ್ರ ಇರುವಂತಹ ಸಮಯದಲ್ಲಿ ನಾವು ಯಾವಾಗಲೂ ಕೂಡ ದೇವರನ್ನೇ ದೃಷ್ಟಿಸುತ್ತಾ ಇರುತ್ತೇವೆ. ಅವರ ಮಧ್ಯದಲ್ಲಿ ನಾವು ಸಾಕ್ಷಿಯಾಗಿರಬೇಕೆಂದು ದೇವರು ಬಯಸುತ್ತಾರೆ. ಹಾಲೆಲೂಯ. ಮೊದಲನೆಯದಾಗಿ ಮಗನು ಏನಾಗಿ ಮಾರ್ಪಡುತ್ತಾರೆ?
ಪ್ರಿಯ ಮಗನಾಗಿ ಮಾರ್ಪಡುತ್ತಾರೆ. ಈತನು ನನಗೆ ಪ್ರಿಯ ಮಗನು, ಈತನನ್ನು ನಾನು. ಈಗ ಇನ್ನೊಂದು ವಾಕ್ಯವನ್ನು ಕೂಡ ಓದಿರಿ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದಿರಿ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಾಕ್ಯ. ಹೀಗೆ ಮಾಡುತ್ತಾ ಇರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು. ಇದಲ್ಲದೆ ಆ ಮೋಡದೊಳಗಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು. ಮತ್ತಾಯ 3ನೇ ಅಧ್ಯಾಯದಲ್ಲಿ ಹೇಳಿದ್ದಕ್ಕೂ ಮತ್ತಾಯ 17ನೇ ಅಧ್ಯಾಯದಲ್ಲಿ ಹೇಳಿದ್ದಕ್ಕೂ ಏನು ವ್ಯತ್ಯಾಸ? ಇವರಿಗೆ ಒಂದು ಎಕ್ಸ್ಟ್ರಾ ವರ್ಡನ್ನು ಸೇರಿಸುತ್ತಾರೆ. ಇದನ್ನೇ ಮತ್ತಾಯ 3ನೇ ಅಧ್ಯಾಯದಲ್ಲಿ ಹೇಳುವಾಗ ಈ ಮಾತನ್ನು ಅವರು ಹೇಳಲಿಲ್ಲ. ಇವನು ನನಗೆ ಪ್ರಿಯನಾಗಿರುವ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಹೇಳಿ ಮುಗಿಸುತ್ತಾರೆ. ಆದರೆ ಈಗ ಮತ್ತೆ ಅಲ್ಲಿ ವಾಕ್ಯ ಏನು ಹೇಳುತ್ತದೆ? ಇವನು ನನಗೆ ಪ್ರಿಯನಾಗಿರುವ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎನ್ನುವಂಥ ಎಕ್ಸ್ಟ್ರಾ ವರ್ಡ್ ಆಡ್ ಆಗುತ್ತದೆ. ಇದು ಯಾವಾಗ ಜಾಯಿನ್ ಆಗುತ್ತದೆ, ಈ ಸಂಭವ ಯಾವಾಗ ನಡೆಯುತ್ತದೆ ಎಂಬುದಾಗಿ ನೀವು ನೋಡುವುದಾದರೆ, ಯೇಸು ಸೇವೆಯನ್ನು ಮುಗಿಸಿ ಶಿಲುಬೆಯ ಮರಣಕ್ಕೆ ಹೋಗುವುದಕ್ಕಿಂತ ಮುಂಚೆ, ಯೆರೂಸಲೇಮಿಗೆ ಅವರು ಹೋಗುವುದಕ್ಕಿಂತ ಮುಂಚೆ ಈ ಸಂಭವ ನಡೆಯುತ್ತದೆ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 30 ಹಾಗೂ 31ನೇ ವಾಕ್ಯವನ್ನು ಓದಿರಿ. ಆತನ ಉಡುಪು ಬೆಳ್ಳಗಾಗಿ ಮಿಂಚುತ್ತಾ ಬಂತು. ಇದಲ್ಲದೆ ಇಬ್ಬರು ಪುರುಷರು ಆತನ ಸಂಗಡ ಮಾತಾಡುತ್ತಿದ್ದರು. ಇವರು ಯಾರೆಂದರೆ ಮೋಶೆಯು ಎಲಿಯನು. ಇವರು ವೈಭವದೊಡನೆ ಕಾಣಿಸಿಕೊಂಡು ಯೆರೂಸಲೇಮಿನಲ್ಲಿ ಆತನು ನೆರವೇರಿಸಬೇಕಾಗಿದ್ದ ಮರಣದ ವಿಷಯವಾಗಿ ಮಾತಾಡುತ್ತಿದ್ದರು. ಹಾಗಾದ್ರೆ ಅವರು ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತಾರೆ? ಯೆರೂಸಲೇಮಿಗೆ ಹೋಗುತ್ತಾರೆ. ಅಂತ್ಯ ಮರಣದ ಕುರಿತಾಗಿ ಅಲ್ಲಿ ಕೆಲವು ಕಾರ್ಯಗಳು ನಡೆಯಲಿದೆ. ರಕ್ಷಣೆಯ ಕುರಿತಾದ ಉದ್ದೇಶವು ಅಲ್ಲಿ ನೆರವೇರಲಿದೆ. ಅದರ ಕುರಿತಾಗಿ ಅವರು ಸಂಭಾಷಣೆ ಮಾಡುತ್ತಾರೆ, ಇನ್ನು ಏನು ಮಾಡುತ್ತೇನೆ ಎಂಬುದಾಗಿ. ಅಲ್ಲಿ ಅವರು ಏನು ಮಾತನಾಡಿದರು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಈಗ ಅಲ್ಲಿ ಇರುವಂತಹ ಪೇತ್ರನನ್ನು, ಅಲ್ಲಿರುವಂತಹ ಯೋಹಾನ, ಯಾಕೋಬನನ್ನು ನೋಡಿ ಪರಲೋಕ ಒಂದು ಆಜ್ಞೆಯನ್ನು ಕೊಡುತ್ತದೆ. ಇವನು ನನ್ನ ಪ್ರಿಯ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ನೆಕ್ಸ್ಟು, ಈತನ ಮಾತನ್ನು ಕೇಳಿರಿ. ಯಾಕೆ ಇದೇ ಮಾತನ್ನು ಯೋರ್ದಾನಿಂದ ಆಚೆ ಬರುವಾಗ ಹೇರಳವಾದ ಜನರು ಅಲ್ಲಿ ಇದ್ದರು ಅಲ್ವಾ? ಯೋಹಾನನಿಂದ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಕ್ಕೆ ಅನೇಕ ಜನರು ಅನೇಕ ಊರುಗಳಿಂದ ಬಂದರು. ಅದರ ನಡುವೆ ಯಾರು ಬಂದದ್ದು? ಯೇಸು ಕೂಡ ಬಂದರು. ಹಾಗೆ ಬರುವಾಗ ಇದೇ ಸೌಂಡನ್ನು ಭಯಂಕರವಾಗಿ ಎಲ್ಲರೂ ಕೂಡ ಕೇಳುವ ಹಾಗೆ ಈತನ ಮಾತನ್ನು ಕೇಳಿರಿ ಎಂಬುದಾಗಿ ಹೇಳಿದ್ದರೆ, ಫಸ್ಟ್ ಡೇನೆ ದೀಕ್ಷಾಸ್ನಾನ ಪಡೆದುಕೊಳ್ಳುವುದಕ್ಕೆ ಬಂದಂತಹ ಎಲ್ಲರೂ ಕೂಡ ರಕ್ಷಣೆ ಹೊಂದುತ್ತಾ ಇದ್ದರು. ಆದರೆ ಆ ಮಾತು ಅಲ್ಲಿ ಏನಾಗಲಿಲ್ಲ, ಕೇಳಿಸಲಿಲ್ಲ. ಈಗ ಸೇವೆಯನ್ನು ಆಲ್ಮೋಸ್ಟ್ ಮುಗಿಸಲಿದ್ದಾರೆ. ನೆಕ್ಸ್ಟ್ ಅವರು ಯೆರೂಸಲೇಮಿಗೆ ಹೋಗಲಿದ್ದಾರೆ, ಮರಣವನ್ನು ಸಂಧಿಸಲಿದ್ದಾರೆ, ಶಿಲುಬೆಯನ್ನು ಅವರು ಹೊರಲಿದ್ದಾರೆ. ಯಾಕಂದ್ರೆ ಮತ್ತಾಯ 17ನೇ ಅಧ್ಯಾಯದಲ್ಲಿ ಅವರು ಅದರ ಕುರಿತಾಗಿ ಮಾತನಾಡಿದರೆಂಬುದಾಗಿ ಇರುವುದಿಲ್ಲ, ಇಬ್ಬರು ಮಾತನಾಡುತ್ತಿದ್ದರೆಂಬುದಾಗಿದೆ. ಏನು ಮಾತನಾಡಿದರೆಂಬುದಾಗಿ ಲೂಕ 9ರಲ್ಲಿದೆ. ಅಲ್ಲಿ ವಾಕ್ಯ ಹೇಳುತ್ತದೆ ಅವರು ಯೆರೂಸಲೇಮಿನಲ್ಲಿ ನೆರವೇರಿಸುವಂತಹ ಮರಣದ ಕುರಿತಾಗಿ ಹೇಳಿದರು ಎಂಬುದಾಗಿ. ಯಾಕೆ ಈಗ ಮಾತ್ರ ದಿಢೀರೆಂಬುದಾಗಿ ಪರಲೋಕ ಒಂದು ಮಾತನ್ನು ಸೇರಿಸಿ ಹೇಳುತ್ತದೆ, ಈತನ ಮಾತನ್ನು ಕೇಳಿರಿ. ಅದರ ಅರ್ಥ ಏನೆಂದರೆ, ಈಗ ಯೇಸು ಕ್ರಿಸ್ತನು ಎಲ್ಲವನ್ನೂ ಕೂಡ ಪ್ರೂವ್ ಮಾಡಿ ಮಿನಿಸ್ಟ್ರಿಗೆ ಬರುತ್ತಾರೆ. ಮಿನಿಸ್ಟ್ರಿಯನ್ನು ಮುಗಿಸಿ ನೆಕ್ಸ್ಟ್ ಅವರು ಮರಣಕ್ಕೆ ಹೋಗಲಿದ್ದಾರೆ. ಇದರ ನಡುವೆ ಒಂದು 3.5 ವರ್ಷಗಳ ಕಾಲ. ಯಾಕಂದರೆ ಆ ಲೆಕ್ಕದ ಪ್ರಕಾರವಾಗಿ ಹಾಗೇ ಇದೆ. ಯೇಸು ಕ್ರಿಸ್ತನು 30 ವರ್ಷದಿಂದ 33 ವರ್ಷದಲ್ಲಿ ಶಿಲುಬೆಗೆ ಹಾಕಲ್ಪಡುತ್ತಾರೆ. ಹಾಗಾದ್ರೆ ಹೆಚ್ಚು ಕಮ್ಮಿ ಎಷ್ಟು ವರ್ಷ? ಒಂದು 3.5 ವರ್ಷ ಜರ್ನಿ. ಈ 3.5 ವರ್ಷದಲ್ಲಿ ಯೇಸು ಕ್ರಿಸ್ತನಿಗೆ ಇಡಲ್ಪಟ್ಟಂತಹ ಶೋಧನೆಗಳಲ್ಲಿ ಬಹಳ ಮುಖ್ಯವಾದದ್ದು ಯಾವ ಶೋಧನೆ ಅಂದರೆ, ಫಸ್ಟು ಅವರು ಅಡವಿಗೆ ಒಯ್ಯಲ್ಪಡುತ್ತಾರೆ. ದೇವರಾತ್ಮನ ಅಡವಿಗೆ ಒಯ್ಯುತ್ತಾರೆ, ಅಲ್ಲಿ ಶೋಧಿಸಲ್ಪಡುತ್ತಾರೆ, ನಮ್ಮೆಲ್ಲರಿಗೂ ಗೊತ್ತು. ನೆಕ್ಸ್ಟು ಅನೇಕ ಶೋಧನೆಗಳು ಅವರಿಗೆ ಬರುತ್ತದೆ, ಎಲ್ಲವನ್ನು ಕೂಡ ಜಯಿಸುತ್ತಾ ಬರುತ್ತಾರೆ. ಈಗ ಇದೆಲ್ಲವನ್ನು ಕೂಡ ಜಯಿಸುವಾಗ ಯೇಸು ಪರ್ಟಿಕ್ಯುಲರ್ ಆಗಿ ಒಂದು ಮಾತನ್ನು ಹೇಳುತ್ತಲೇ ಬರುತ್ತಾರೆ. ಏನು ಹೇಳುತ್ತಾ ಬರುತ್ತಾರೆ ಎಂಬುದಾಗಿ ಕೇಳುವುದಾದರೆ, ನನ್ನ ತಂದೆಯ ಚಿತ್ತವನ್ನು ಮಾಡುವುದೇ ನನಗೆ ಆಹಾರವಾಗಿದೆ. ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದೆ. ಗೆತ್ಸೆಮನೆಯಲ್ಲಿ ಆ ರಾತ್ರಿ ಅವರನ್ನು ಹಿಡಿಯಲಿದ್ದಾರೆ. ಆಗಲೂ ಹೇಳುತ್ತಾರೆ, ನಿಮ್ಮ ಚಿತ್ತ ಇರುವುದಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸಿ, ಆದರೂ ಕೂಡ ನನ್ನ ಚಿತ್ತದಂತೆ ಅಲ್ಲ, ನಿನ್ನ ಚಿತ್ತವೇ ಆಗಲಿ. ಈಗ ಈ 3.5 ವರ್ಷ ಯೇಸು ಒಂದನ್ನು ಪ್ರೂವ್ ಮಾಡುತ್ತಾರೆ. ಏನನ್ನು ಪ್ರೂವ್ ಮಾಡುತ್ತಾರೆ ಅಂದರೆ, ಪರಲೋಕವು ನನಗೆ ಏನನ್ನು ಹೇಳುತ್ತದೋ, ಯಾವ ಕಟ್ಟಳೆಯನ್ನು ಕೊಡುತ್ತದೋ ಅದನ್ನೇ ಮಾಡುತ್ತೇನೆ. ಅದನ್ನು ಮೀರಿ ನಾನು ಏನನ್ನು ಕೂಡ ಮಾಡುವುದಿಲ್ಲ, ಒಂದನ್ನು ಮಾಡುವುದಿಲ್ಲ, ಯಾವುದನ್ನು ಮಾಡುವುದಿಲ್ಲ. ಪರಲೋಕ ಏನು ಹೇಳುತ್ತದೋ ಅದನ್ನೇ ಮಾಡುತ್ತೇನೆ. ಈ 3.5 ವರ್ಷದಲ್ಲಿ ಪರಲೋಕ ಟೆಸ್ಟ್ ಮಾಡುತ್ತದೆ. ಪರಲೋಕ ಯೇಸುವನ್ನು ನೋಡುತ್ತದೆ. ಪರಲೋಕ ಏನು ಹೇಳುತ್ತದೋ ಯೇಸು ಅದನ್ನೇ ಮಾಡುತ್ತಾರೆ. ಅದನ್ನು ಮೀರಿ ಯೇಸು ಏನು ಮಾಡಲ್ಲ, ಏನನ್ನೂ ಮಾಡುವುದಿಲ್ಲ. ಯಾವ ಕಾರ್ಯವನ್ನು ಕೂಡ ಯೇಸು ಮಾಡುವುದಿಲ್ಲ. ಅವರಿಗೆಂಬುದಾಗಿ ಒಂದು ಸ್ವಾಚಿತ್ತ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಈ ಒಂದು ಸಕ್ಸಸ್
ಈಗ ಅನೇಕರಿಗೆ ಏನೋ ಒಂದು ವಿಷಯ ಇದೆ ಎಂಬುದಾಗಿ ನೀವು ಕೇಳುವುದಾದರೆ, ನಿಮಗೆ ಗೊತ್ತಿಲ್ಲದೇ ಇರುವಂತ ಒಂದು, ಆದರೆ ವಾಕ್ಯದಲ್ಲಿ ಇರುತ್ತದೆ, ಗೊತ್ತಿರುತ್ತದೆ, ಬಟ್ ಪ್ರಾಕ್ಟಿಕಲ್ ಲೈಫಲ್ಲಿ ನೀವು ಅದನ್ನು ಅಪ್ಲೈ ಮಾಡಿರುವುದಿಲ್ಲ. ಏನೆಂದರೆ, ನಿಮ್ಮ ಬಾಯಿಯ ಮಾತಿಗೆ ಒಂದು ಶಕ್ತಿ ಉಂಟು. ಜೀವ ಮರಣಗಳು ಎಲ್ಲಿದೆ? ನಾಲಿಗೆಯ ವಶದಲ್ಲಿದೆ. ನಿಮ್ಮ ಅಧಿಕಾರ ಯಾವುದರ ಮೇಲೆ ಇದೆ? ನೀವು ಹೇಳುವುದರಲ್ಲಿಯೇ ಇದೆ. ಯೇಸುವಿನ ನಾಮದಲ್ಲಿ ಸೈತಾನ ಹೋಗು ಅಂದರೆ ಏನಾಗುತ್ತದೆ? ಹೋಗುತ್ತದೆ. ರೋಗಿಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಏನಾಗುತ್ತದೆ? ನಾವು ಪ್ರಾರ್ಥಿಸುವಾಗ ದೇವರು ಏನು ಮಾಡುತ್ತಾರೆ? ಆಶೀರ್ವದಿಸುವವರನ್ನು, ಶಪಿಸುವವರನ್ನು. ಹಾಗಾದರೆ ಬಾಯಿಯ ಮಾತಿಗೆ ಏನಿದೆ? ಶಕ್ತಿ ಇದೆ. ಇದೆ ಅಲ್ವಾ? ಆದರೆ ಈ ಬಾಯಿಯ ಮಾತಿಗೆ ಯಾವಾಗ ಶಕ್ತಿ ಇದೆ? ಯಾವಾಗ ಈ ಬಾಯಿಯ ಮಾತಿಗೆ ಶಕ್ತಿ ಇದೆ ಎನ್ನುವಂಥದ್ದೇ ಪ್ರಶ್ನೆ. ಈಗ ನೀವು ಎಷ್ಟು ಜನರನ್ನು, ನಾನು ಹೇಳುತ್ತಾ ಇರುವುದು ಸತ್ಯ, ಇಲ್ಲ ಎಂದು ಹೇಳಬೇಡಿ, ಎಷ್ಟು ಜನರು ನಾಶವಾಗಬೇಕೆಂಬುದಾಗಿ ಅಂದುಕೊಂಡಿದ್ದೀರಾ? ನೀನು ಯಾವತ್ತೂ ಉದ್ಧಾರ ಆಗುವುದೇ ಇಲ್ಲ ಹೇಳಿದ್ದೀರಾ ಇಲ್ವಾ? ಆದರೆ ಅವನು ಚೆನ್ನಾಗಿದ್ದಾನಾ ಇಲ್ವಾ? ಚೆನ್ನಾಗಿದ್ದಾನೆ ಅಲ್ವಾ? ನೀವು ಹೇಳಿದ ನಂತರವಾಗಿಯೇ ಚೆನ್ನಾಗಿದ್ದಾನೆ. ಅರ್ಥವಾಗುತ್ತಿದೆಯಾ? ನೀವು ಏನಾದರೂ ಹೇಳುತ್ತಾ ಹೇಳುತ್ತಾ ಇರುವಾಗ ಅವನು ಚೆನ್ನಾಗಿಯೇ ಇದ್ದಾನೆ. ನಾನು ಇನ್ನೂ ಸ್ವಲ್ಪ ಜನರಿಗೆ ಹೇಳುತ್ತೇನೆ, ಇವರಿಗೆ ಶಪಿಸುವುದಕ್ಕೂ ಕೂಡ ಗೊತ್ತಿಲ್ಲ. ಇವರು ಏನು ಹೇಳಿ ಬರುತ್ತಾರೆ ಗೊತ್ತಾ? ಅವರನ್ನು ನೋಡಿ, ನೀನು ಚೆನ್ನಾಗಿರು. ಆದರೆ ಇವರು ಏನು ಅಂದುಕೊಂಡಿದ್ದಾರೆ? ಅವರು ಚೆನ್ನಾಗಿರಬಾರದೆಂಬುದಾಗಿ ಅಂದುಕೊಂಡಿದ್ದಾರೆ. ಆದರೆ ಏನು ಹೇಳುತ್ತಾರೆ ಬಾಯಲ್ಲಿ? ನೀನು ಚೆನ್ನಾಗಿರು, ನೀನು ಮಾತ್ರ ಚೆನ್ನಾಗಿರು. ದೇವರು ಹೇಳುತ್ತಾರೆ, ನಾನೀಗ ಏನು ಮಾಡಲಿ? ನೀನೇನು ಮಾಡಿದೆ? ಅನೇಕ ಸಮಯದಲ್ಲಿ ನಮಗೆ ಆಶೀರ್ವದಿಸುವುದಕ್ಕೂ ಗೊತ್ತಿಲ್ಲ, ಶಪಿಸುವುದಕ್ಕೂ ಗೊತ್ತಿಲ್ಲ. ಅದನ್ನು ಬಿಟ್ಬಿಡಿ. ಆದರೆ ನಮ್ಮ ಬಾಯಿಯ ಮಾತಿಗೆ ಒಂದು ಶಕ್ತಿ ಇದೆ ತಾನೆ. ದೇವರು ಹೇಳಿದ್ದಾರೆ ತಾನೆ, ನಿನ್ನನ್ನು ಆಶೀರ್ವದಿಸುವವರನ್ನು ನಾನು. ಬೆಟ್ಟವನ್ನು ಆ ಕಡೆ ಹೋಗು ಅಂದರೆ ಹೋಗುತ್ತದೆ. ನನ್ನ ನಾಮದಲ್ಲಿ ದೆವ್ವಗಳಿಗೆ ಹೋಗು ಅಂದರೆ ಹೋಗುತ್ತದೆ. ದೇವರು ಹೇಳಿದ್ದಾರಲ್ವ, ಬಾಯಿಯ ಮಾತಿಗೆ ಶಕ್ತಿ ಇದೆ ಎಂದು. ಆದರೆ ಯಾಕೆ ಇಲ್ಲ? ಈಗ ನಾವು ಹೇಳುವುದು ಯಾವುದಾದ್ರೂ ನಡೆಯುತ್ತಿದೆಯಾ? ಯಾಕೆ ನಡೆಯುತ್ತಿಲ್ಲ? ಈಗ ಎಲಿಯನನ್ನು ನೋಡಿರಿ. 1 ಅರಸರುಗಳ ಪುಸ್ತಕ 18ನೇ ಅಧ್ಯಾಯ 1-2 ವಾಕ್ಯವನ್ನು ಓದಿರಿ. ಅನೇಕ ದಿವಸಗಳಾದ ನಂತರ ಎಲಿಯನಿಗೆ ಯೆಹೋವನ ವಾಕ್ಯ ಉಂಟಾಯಿತು. ಬರಗಾಲದ 3ನೆಯ ವರ್ಷದಲ್ಲಿ ಆತನು ಅವನಿಗೆ, ನೀನು ಹೋಗಿ ಅಹಾಬನನ್ನು ಕಾಣು, ನಾನು ದೇಶಕ್ಕೆ ಮಳೆ ಕೊಡುತ್ತೇನೆ ಅಂದನು. 17ನೇ ಅಧ್ಯಾಯ 1ನೇ ವಾಕ್ಯ ಓದಿರಿ. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಎಲಿಯ ಎಂಬವನು ಅಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ಎಲಿಯ ಏನು ಹೇಳುತ್ತಾನೆ? ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ ಎಂದು ಹೇಳುತ್ತಾನೆ. ಅವರು ಹೇಳಲೇ ಇಲ್ಲ. ಅವರ ಸನ್ನಿಧಿ ಸೇವೆ ಮಾಡುತ್ತಿರುವಂತಹ ನಾನು ಯೆಹೋವನಾಣೆ ಹೇಳುತ್ತೇನೆ, ಇನ್ನು ಮುಂದೆ ಕೆಲವು ವರ್ಷಗಳವರೆಗೂ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಎಂದು ಹೇಳಿದ. 3.5 ವರ್ಷ ಮಳೆ ಮಂಜು ಬಿತ್ತಾ ಇಲ್ವಾ? ಬೀಳಲೇ ಇಲ್ಲ. 3.5 ವರ್ಷವಾದ ನಂತರ ದೇವರು ಹೇಳುತ್ತಾರೆ 1 ಅರಸ 18ನೇ ಅಧ್ಯಾಯದಲ್ಲಿ, ನೀನು ಹೋಗಿ ಆಹಾಬನಿಗೆ ಹೇಳು, ಮಳೆ ಬೀಳುತ್ತದೆ ಎಂಬುದಾಗಿ ಹೇಳು ಎಂದು ಹೇಳುತ್ತಾರೆ ಅಲ್ವಾ? ಹೇಳಿದ್ದು ಯಾರು? ಎಲಿಯನು. ಫಸ್ಟ್ 17ನೇ ಅಧ್ಯಾಯದಲ್ಲಿ ಹೇಳಿದ್ದು ಯಾರು? ಎಲಿಯ. ಎಲಿಯ ಹೇಳಿದ್ದು ನಡೆಯುತ್ತಾ ಇಲ್ವಾ? ನಡೆಯಿತು ತಾನೇ. ಅವನು ಹೇಳ್ದ, ಪರಲೋಕವು ಘನಪಡಿಸಿತು. ಯಾರು ಹೇಳಬೇಕು? ಕರ್ತನ ಸನ್ನಿಧಿ ಸೇವೆ ಮಾಡುತ್ತಿರುವವನು ಹೇಳಬೇಕು. ಯಾರು ಹೇಳಬೇಕು? ದೇವರು ನಂಬುವಂತವನು ಹೇಳಬೇಕು. ದೇವರು ನಿನ್ನನ್ನು ನಂಬುತ್ತಿದ್ದಾರಾ? ಈಗ ಯೇಸು ಕ್ರಿಸ್ತನನ್ನು ನೋಡಿ ಪರಲೋಕವು ಹೇಳುತ್ತದೆ, ಆತನ ಮಾತಿಗೆ ಕಿವಿಗೊಡಿರಿ. ಯಾಕೆ ಆತನ ಮಾತಿಗೆ ಕಿವಿಗೊಡಬೇಕು? ಅವರು ಹೇಳುವಂತಹ ಮಾತು, ನಾನು ಹೇಳುವಂತಹ ಮಾತು ಒಂದೇ ಮಾತೆ. ಅವರು ನಾನು ಹೇಳುವುದನ್ನೇ ಹೇಳುತ್ತಾರೆ. ನಾನು ಹೇಳುವುದನ್ನು ಬಿಟ್ಟು ಬೇರೆ ಏನನ್ನು ಕೂಡ ಹೇಳುವುದಿಲ್ಲ. ಆ ನಂಬಿಕೆ ಯಾರ ಮೇಲೆ ಬರಬೇಕು? ಪರಲೋಕಕ್ಕೆ ನಮ್ಮ ಮೇಲೆ ಬರಬೇಕು. ಅಂದು ಅವನು ಮಾತನಾಡಿದ್ದೆಲ್ಲ ಬೈಬಲ್. ಪೇತ್ರನು ಮಾತನಾಡಿದ್ದೆಲ್ಲ ಬೈಬಲ್. ಪೌಲನು ಮಾತನಾಡಿದ್ದೆಲ್ಲ ಬೈಬಲ್. ಯಾಕೆ ಪೇತ್ರನು ಮಾತನಾಡಿದ್ದು, ಪೌಲನು ಮಾತನಾಡಿದ್ದೆಲ್ಲ ಬೈಬಲ್ ಆಗಿ ಮಾರ್ಪಡುತ್ತದೆ? ಈಗ ಪೌಲನು ಮಾತನಾಡುವಾಗ ದೇವರು ಏನು ಮಾಡುತ್ತಾರೆ? ಲೂದ್ಯಳ ಹೃದಯವನ್ನು ತೆರೆದರು ಎಂಬುದಾಗಿ ಇದೆ. ಹೃದಯವನ್ನು ತೆರೆದರು ಅಂದರೆ ಏನು? ಹೃದಯವನ್ನು ತೆರೆಯುವುದು ಅಂದರೆ ಏನು? ನೋಡಿ, ನಮ್ಮಲ್ಲಿ ಈಗ 2 ಕಾರ್ಯಗಳು ಇದೆ. ಒಂದು ಕಾನ್ಷಿಯಸ್, ಇನ್ನೊಂದು ಸಬ್ಕಾನ್ಷಿಯಸ್ ಎಂಬುದಾಗಿ. ಕಾನ್ಷಿಯಸ್ ಅಂದರೆ ಏನು, ಸಬ್ಕಾನ್ಷಿಯಸ್ ಅಂದರೆ ಏನು ಎಂದು ಕೇಳುವುದಾದರೆ, ನಾವು ನಿಧಾನಿಸಿ ಹೇಳುವುದಕ್ಕೆ ಹೆಸರೇನು? ಕಾನ್ಷಿಯಸ್ನೆಸ್. ಈಗ ನಾವು ಯೇಸುವನ್ನು ಸ್ವೀಕರಿಸುವಾಗ ರಕ್ಷಣೆ ಹೇಗೆ ಬರುತ್ತದೆ ಎಂಬುದಾಗಿ ಯೇಸು ಹೇಳುತ್ತಾರೆ ಎಂದರೆ, ಹೃದಯದಲ್ಲಿ ನಾವು ನಂಬಿ ಬಾಯಿಯಲ್ಲಿ ಏನು ಮಾಡಬೇಕು? ಅರಿಕೆ ಮಾಡಬೇಕು. ಅದೇನೆಂದರೆ ಕಾನ್ಷಿಯಸ್ನೆಸ್. ನನ್ನ ಹೃದಯದಲ್ಲಿ ನಾನು ಪೂರ್ಣವಾಗಿ ನಂಬಿ ನನ್ನ ಬಾಯಿಯಿಂದ ನಾನೇ ಅರಿಕೆ ಮಾಡುತ್ತೇನೆ, ಯೇಸುವೇ ನಿಜವಾದ ದೇವರು ಎಂಬುದಾಗಿ. ಅವರು ಯಾವುದರಲ್ಲಿ ಬಯಸುತ್ತಾರೆ ನಾವು ಅಂಗೀಕರಿಸಬೇಕೆಂದು ನಾವು ಕಾನ್ಷಿಯಸ್ನಲ್ಲಿರಬೇಕು. ಸುಮ್ಮನೆ ಪ್ರಜ್ಞೆ ಇಲ್ಲದೆ ಇರುವಾಗ ಯೇಸು ಎಂದು ಹೇಳುವುದಲ್ಲ.
ಅರ್ಥವಾಗುತ್ತಿದೆ. ಕೆಲವರು ನಿದ್ರೆಯಲ್ಲಿ ಏಸು ಏಸು ಎಂದು ಹೇಳುತ್ತಾರೆ, ಅದು ಅವರ ಆತ್ಮ ಹೇಳುತ್ತದೆ, ಆದರೆ ಅವರ ಕಾನ್ಶಿಯಸ್ ಅಲ್ಲಿ ಇಲ್ಲ. ನೀವು ಏಸುವೆ ಏಸುವೆ ಎಂದು ಕನವರಿಸುತ್ತಾ ಇದ್ರಿ, ಹೌದಾ ಎಂದು ಕೇಳುತ್ತಾರೆ. ಕೆಲವರನ್ನು ನೋಡುವುದಾದರೆ ರಾತ್ರಿ ನಿದ್ರೆಯಲ್ಲಿ ಪ್ರಸಂಗವನ್ನೇ ಮಾಡುತ್ತಾರೆ. ಬೆಳಗ್ಗೆ ಎದ್ದು ನಾವು ಕೇಳುತ್ತೇವೆ, ಏನು ರಾತ್ರಿ ಭಯಂಕರವಾಗಿ ಮಾತನಾಡ್ತಾ ಇದ್ರಿಯಲ್ಲ, ಹೌದಾ ನಾನ್ ಮಾತನಾಡ್ದನ, ನನಗೇನು ಗೊತ್ತಿಲ್ಲ ಎಂದು ಹೇಳುತ್ತಾರೆ. ಈ ಸಬ್ ಕಾನ್ಶಿಯಸ್ ಎನ್ನುವಂಥದ್ದು ಬೇರೆ, ಕಾನ್ಶಿಯಸ್ ಎನ್ನುವಂಥದ್ದು ಬೇರೆ. ಈ ಕಾನ್ಶಿಯಸ್ ಅಲ್ಲಿ ನೀವು ನಾನು ಯೇಸುವನ್ನು ಅಂಗೀಕರಿಸಬೇಕೆಂದು ದೇವರು ಬಯಸುತ್ತಾರೆ. ನೀವು ಸಬ್ ಕಾನ್ಶಿಯಸ್ ಅಲ್ಲಿ ಅಂಗೀಕರಿಸಬೇಕು ಎನ್ನುವಂಥ ಅವಶ್ಯಕತೆನೇ ಇಲ್ಲ. ಆದರೆ ಸಬ್ ಕಾನ್ಶಿಯಸ್ ಅಲ್ಲಿ ನಮ್ಮೊಂದಿಗೆ ಬರುವಂಥ ವ್ಯಕ್ತಿ ಯಾರು ಗೊತ್ತಾ? ಸೈತಾನನು. ನಾವು ಅರಿಯದೇ ಇರುವಾಗಲೇ ಆತನು ನಮ್ಮಲ್ಲಿ ಬಂದು ಎಲ್ಲವನ್ನು ಮಾಡುತ್ತಾನೆ. ಅವನು ನೋಡುತ್ತಾನೆ. ಆ ಓಡಿಸಲ್ಪಟ್ಟಂತಹ ದೆವ್ವವು ಮತ್ತೆ ಇನ್ನೂ 7 ದೆವ್ವಗಳನ್ನು ಕರೆತಂದು ಆ ಮನೆ ಒಂದಾಗಿರುವುದನ್ನು ಕಂಡು ಮತ್ತೆ ಒಳಗೆ ಬಂದಂತೆ. ಅವನು ಬಾಗಿಲನ್ನು ತಟ್ಟಿ ಒಳಗೆ ಬರಲಿಲ್ಲ. ಯೇಸು ಒಳಗೆ ಬರುವಾಗ ಹೇಗೆ ಬರುತ್ತಾರೆ? ಬಾಗಿಲನ್ನು ತಟ್ಟಿ ಬರುತ್ತಾರೆ. ಇದುವೇ ಕಾನ್ಶಿಯಸ್ ಸಬ್ ಕಾನ್ಶಿಯಸ್. ತಟ್ಟಿ ಬಂದರೆ ಕಾನ್ಶಿಯಸ್, ನನಗೆ ಗೊತ್ತಾಗುತ್ತದೆ, ನಾನು ತೆಗೆಯುತ್ತೇನೆ. ಹಾಗಾದರೆ ಯೇಸು ತಟ್ಟಿ ಬರುತ್ತಾರೆ. ಹಾಗಾದರೆ ನನ್ನಲ್ಲಿ ಏನಿದೆ? ಕಾನ್ಶಿಯಸ್ನಲ್ಲಿದ್ದೇನೆ. ಅಪ್ಪ, ನಾನೇ ಬಾಗಿಲನ್ನು ತೆರೆದಿದ್ದೇನೆ. ನೀವು ನೋಡಿ, ರಾತ್ರಿ 11 ಗಂಟೆಗೆ ಬಂದು ಬಾಗಿಲನ್ನು ತಟ್ಟುತ್ತೀರಾ. ಹಾಗೆ ಅನ್ಕಾನ್ಶಿಯಸ್ನಲ್ಲಿ ಬಂದು ಬಾಗಿಲು ತೆರೆಯುವರಿದ್ದಾರೆ ಗೊತ್ತಾ ನಿಮಗೆ? 11, 12 ಗಂಟೆಗೆ ತಟ್ಟುವಾಗ. ಹಾಗಾದರೆ ಕಾನ್ಶಿಯಸ್ ಅಲ್ಲಿ ತೆಗೆಯುವಂಥದ್ದು ಬೇರೆ. ಸೈತಾನನು ಸಬ್ ಕಾನ್ಶಿಯಸ್. ಅವನು ಹಾಗೆ ನೇರವಾಗಿ ಒಳಗೆ ಬರುತ್ತಾನೆ. ಕರ್ತನು ಏನು ಮಾಡುತ್ತಾರೆ? ನೀನು ನೋಡು, ನಿನಗೆ ಸರಿ ಅಂದರೆ ಅದನ್ನು ತೆಗೆದುಕೋ. ಸರಿ ಅನ್ನಿಸಲಿಲ್ವಾ? ಬಿಡು. ನಾನು ನಿನ್ನನ್ನು ಫೋರ್ಸ್ ಮಾಡುತ್ತಿಲ್ಲ, ಬಲವಂತ ಮಾಡುವುದಿಲ್ಲ ಅನ್ನುತ್ತಿದ್ದಾರೆ. ನೀನು ನೆನೆಸಿ ಅಂಗೀಕರಿಸಿಕೊ ಎಂದು ಹೇಳುತ್ತಿದ್ದಾರೆ. ಆದರೆ ಇದೇ ದೇವರೇ ಪೌಲನ ಮುಂದೆ ವಾಕ್ಯ ಹೇಳುತ್ತದೆ, ಲೂದ್ಯಳ ಹೃದಯವನ್ನು. ಅದರ ಅರ್ಥ ಏನಂದ್ರೆ, ಲೂದ್ಯಾಳಿಗೆ ಗೊತ್ತಿಲ್ಲದೆ ದೇವರು ಸಬ್ ಕಾನ್ಶಿಯಸ್ ಅನ್ನು ತೆರೆಯುತ್ತಾರೆ. ಇದೇನ್ರಿ, ಸಬ್ ಕಾನ್ಶಿಯಸ್ ಅನ್ನು ಯೇಸು ತೆರೆಯುತ್ತಾರೆ, ಹೃದಯವನ್ನು ತೆರೆಯುತ್ತಾರೆ ಎಂದು ಹೇಳುತ್ತಿದ್ದೀರಾ? ಹಾಗಾದರೆ ಈ ಕೆಲಸವನ್ನು ಯೇಸು ಯಾಕೆ ಮಾಡುತ್ತಾರೆ ಅಂದರೆ, ದೇವರಿಗೆ ಪೌಲನ ಮೇಲೆ ನಂಬಿಕೆ ಇದೆ. ಏನು ನಂಬಿಕೆ ಗೊತ್ತಾ? ನಾನು ಹೇಳುವುದನ್ನು ಮಾತ್ರವೇ ಅವನು ಮಾತನಾಡುತ್ತಾನೆ. ಅದನ್ನು ಹೊರತುಪಡಿಸಿ ಅವನು ಬೇರೆ ಏನನ್ನು ಮಾತನಾಡುವುದಿಲ್ಲ. ಅವನನ್ನು ನಂಬಿ ಈಕೆಯ ಹೃದಯವನ್ನು ತೆರೆಯಬೇಕು ಎನ್ನುವಂಥದ್ದೇ ದೇವರು ನಿಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆ. ನಿಮ್ಮ ಮೇಲೆ ಯಾವಾಗ ಪರಲೋಕಕ್ಕೆ ನಂಬಿಕೆ ಬರುತ್ತದೋ ಆಗ ಮುಂದೆ ಇರುವಂಥವರ ಹೃದಯವನ್ನು ಪರಲೋಕ ತೆರೆಯುತ್ತದೆ. ಈಗ ನೋಡಿರಿ, ಲೂಕ 24:45. ಆಮೇಲೆ ಅವರು ಶಾಸ್ತ್ರ ವಚನಗಳನ್ನು ತಿಳುಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದು, ಹಾಗಂದರೆ ಪರಲೋಕವು ಯೇಸುವಿನ ಮುಂದೆ ಶಿಷ್ಯರ ಮನಸ್ಸನ್ನು ಏನು ಮಾಡುತ್ತದೆ? ತೆರೆಯುತ್ತದೆ. ಯಾವುದರಿಂದ ತೆರೆಯುತ್ತದೆ ಅಂದರೆ, ಯೇಸು ಕ್ರಿಸ್ತನ ಮೇಲೆ ಪರಲೋಕಕ್ಕೆ ನಂಬಿಕೆ ಬಂತು. ನಾನು ಹೇಳುವುದನ್ನು ಹೊರತುಪಡಿಸಿ ಇವರು ಬೇರೆ ಏನನ್ನು ಕೂಡ ಮಾತನಾಡುವುದಿಲ್ಲ. ಒಂದು ಪದವಾಗಲಿ ಒಂದು ಅಕ್ಷರವಾಗಲಿ ಇವರೇನು ಮಾಡುವುದಿಲ್ಲ, ಕೂಡಿಸುವುದೂ ಇಲ್ಲ, ಕಡಿಮೆಯೂ ಮಾಡುವುದಿಲ್ಲ. ಆ ನಂಬಿಕೆಯು ಪರಲೋಕಕ್ಕೆ ಬಂದ ಕೂಡಲೇ ವಾಕ್ಯ ಹೇಳುತ್ತದೆ, ಅವರ ಹೃದಯವನ್ನು ಅವರು ತೆರೆದರು. ಅವರು ಸತ್ಯವೇದದ ವಾಕ್ಯವನ್ನು ಅರಿತುಕೊಳ್ಳುವಂತೆ. ಇಂತಹ ವ್ಯಕ್ತಿಗಳನ್ನು ನೋಡಿಯೇ ಪರಲೋಕವು ಸಾಕ್ಷಿ ಕೊಡುತ್ತದೆ, ಇವನು ನನ್ನ ಪ್ರಿಯನಾಗಿರುವ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ. ಯಾಕೆ? ಬೇರೆ ಯಾರನ್ನು ನೋಡಿ ನಾನು ಈ ಮಾತನ್ನು ಹೇಳುವುದಕ್ಕೆ ಆಗಲ್ಲ. ಮೋಶೆಯನ್ನು ನೋಡಿ ನಾನು ಈ ಮಾತನ್ನು ಹೇಳುವುದಕ್ಕೆ ಆಗಲ್ಲ. ಯಾಕೆ ಹೇಳುವುದಕ್ಕೆ ಆಗಲ್ಲ? ವಾಕ್ಯ ಹೇಳುತ್ತದೆ. ಈ ರೀತಿ 7 ಜನರಿಗೆ ಹೆಂಡತಿಯಾಗಿ ಇದ್ದಳು. ಆಕೆ ಮತ್ತೆ ಹೇಳುವಾಗ ಯಾರಿಗೆ ಹೆಂಡತಿ ಆಗಿರುತ್ತಾಳೆ? ಇದರ ಕುರಿತಾಗಿ ಎಲ್ಲ ಹೇಳಿ ಮಾತನಾಡಿ ಮುಗಿಸಿ ಈ ವಿಚ್ಛೇದನ ಕುರಿತಾಗಿ ಮಾತನಾಡುವಾಗ, ಮೋಶೆ ನಮಗೆ ಹೇಳಿದ್ದಾರಲ್ಲ ಎಂಬುದಾಗಿ ಅವರು ಕೇಳುತ್ತಾರೆ. ಆ ರೀತಿ ಕೇಳುವಾಗ ಯೇಸು ಅವರಿಗೆ ಹೇಳುತ್ತಾರೆ, ನಿಮ್ಮ ಹೃದಯವು ಕಠಿಣವಾದದ್ದರಿಂದ ಮೋಶೆ ಆ ರೀತಿಯಾಗಿ ಹೇಳಿದ, ಆದಿಯಿಂದ ಆ ರೀತಿ ಇಲ್ಲ ಎಂದು ಹೇಳುತ್ತಾರೆ. ಅರ್ಥವಾಗುತ್ತಿದೆಯಾ? ನಿಮಗಾಗಿ ಮೋಶೆ ಏನು ಮಾಡಿದ್ರು? ಮಾಡಿಫೈ ಮಾಡಿದ್ರು. ಆದರೆ ನಾವು ಕೊಟ್ಟದರಲ್ಲಿ ಅದು ಇಲ್ಲ ಎಂದು ಹೇಳುತ್ತಾರೆ. ಈಗ ಮೋಶೆ ಮಾತನಾಡುವಾಗ ಜನರ ಹೃದಯ ತೆರೆಯಲಿಲ್ಲ. ಜನರು ಬೇಕಾದದನ್ನು ತೆಗೆದುಕೊಂಡರು, ಬೇಡದೇ ಇರುವಂಥದ್ದನ್ನು ಎದುರಿಸಿದರು, ಗುಣುಗುಟ್ಟಿದರು, ನಿರಾಕರಿಸಿದರು. ಆದರೆ ಯೇಸು ಮಾತನಾಡುವಾಗ ಎಲ್ಲರೂ ಅಂಗೀಕರಿಸಿಕೊಳ್ಳುತ್ತಾರೆ. ಪೌಲನು ಮಾತನಾಡುವಾಗ ದೇವರು ಲೂದ್ಯಳ ಹೃದಯವನ್ನು ತೆರೆಯುತ್ತಾರೆ. ಎಲ್ಲಿ ತೆರೆಯುತ್ತಾರೆ ಗೊತ್ತಾ? ಯಾವಾಗ ನಿಮ್ಮ ಮೇಲೆ ಪರಲೋಕಕ್ಕೆ ನಂಬಿಕೆ ಬರುತ್ತದೋ ಆಗ ನಿಮ್ಮ ಮುಂದೆ ಇರುವಂಥವರ ಹೃದಯವನ್ನು ಪರಲೋಕ ತೆರೆಯುತ್ತದೆ. ನಿಮ್ಮ ಮೇಲೆ ದೇವರಿಗೆ ನಂಬಿಕೆ ಬರಬೇಕು. ನಾನು ಹೇಳುವುದನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ಕೂಡ ನನ್ನ ಮಗನೋ ಮಗಳೋ ಮಾತನಾಡುವುದೇ ಇಲ್ಲ. ಇದುವೇ, ಇಷ್ಟೇ ಅಳತೆ. ಬೇರೆ ಒಂದು ಮಾತನ್ನು ಕೂಡ ಎಕ್ಸ್ಟ್ರಾ ಮಾತನಾಡುವುದಿಲ್ಲ. ಯಾವಾಗ ಮಾತಾಡಲು ಹೇಳುತ್ತಾರೆ ಮಾತಾಡುತ್ತಾರೆ, ಯಾವಾಗ ನಿಲ್ಲಿಸಲು ಹೇಳುತ್ತಾರೆ ನಿಲ್ಲಿಸುತ್ತಾರೆ. ಆ ನಂಬಿಕೆ ಪರಲೋಕಕ್ಕೆ ನಿಮ್ಮ ಮೇಲೆ ಬರುತ್ತದಾ? ಆಗ ನೀವು ಮಾತನಾಡುವುದೆಲ್ಲವೂ ಕೂಡ ಸತ್ಯವೇದವಾಗಿ ಮಾರ್ಪಡುತ್ತದೆ. ಬಿಲ್ಲಿಗ್ರಾಮ್ ಅಯ್ಯ ಅವರನ್ನು ನೋಡಿ. ನೀವು ನೋಡಿ ಬಿಲ್ಲಿಗ್ರಾಮ್ ಅಯ್ಯ ಅವರು ಪ್ರಸಂಗ ಮಾಡುವುದನ್ನು ಭಯಂಕರವಾಗಿ ಆಹಾ ಓಹೋ ಎಂಬುದಾಗಿ ಇರುವುದಿಲ್ಲ. ಅವರು ಈಗ ಇಲ್ಲ, ಕರ್ತನ ರಾಜ್ಯಕ್ಕೆ ಸೇರಿದ್ದಾರೆ. ಅವರು ಮಾತನಾಡುವಾಗ ಆಹಾ ಓಹೋ ಎಂಬುದಾಗಿ ಇರುವುದಿಲ್ಲ. ಆದರೆ ಅವರು ಮಾತನಾಡುವುದನ್ನು ಕೇಳುವುದಕ್ಕಾಗಿ 3 ಲಕ್ಷ ಜನ ಕೂತಿರುತ್ತಾರೆ. ಅಷ್ಟೇನೆ. ಇನ್ನೊಂದು ವಿಷಯವನ್ನು ಕೂಡ ತಿಳಿದುಕೊಳ್ಳಿರಿ, ಬಿಲ್ಲಿಗ್ರಾಮ್ ಅಯ್ಯ ಅವರ ಸೇವೆಯಲ್ಲಿ ಅದ್ಭುತ ಸೂಚಕ ಕಾರ್ಯ ನಡೆಯುವುದಿಲ್ಲ.
ಯಾವುದೇ ಹೀಲಿಂಗ್ ಕೂಡ ನಡೆಯುವುದಿಲ್ಲ, ಯಾವುದೇ ಡೆಲಿವರೆನ್ಸ್ ಕೂಡ ನಡೆಯುವುದಿಲ್ಲ. ಪ್ಯೂರ್ಲಿ ವರ್ಡ್ ಆಫ್ ಗಾಡ್, ದೇವರ ಮಾತನ್ನು ಅವರು ಮಾತನಾಡುತ್ತಾರೆ. ವಾಕ್ಯವನ್ನು ಕೇಳುವುದಕ್ಕೆ ಜನರು ಏನು ಮಾಡುತ್ತಾರೆ? 3 ಲಕ್ಷ ಜನರು, 2 ಲಕ್ಷ ಜನರು, 1 ಲಕ್ಷ, ಈ ರೀತಿ ಲಕ್ಷಾಂತರ ಜನರು ಬರುತ್ತಲೇ ಇರುತ್ತಾರೆ. ಹಾಗಾದರೆ ಈ ರೀತಿ ಜನರು ಬಂದು ಕೇಳುವುದಕ್ಕೆ ಪರಲೋಕ ಯಾಕೆ ಅನುಮತಿ ಕೊಡುತ್ತದೆ? ಕೊಡುವುದಕ್ಕೆ ಏನು ಕಾರಣ? ಅವರ ಮೇಲೆ ಪರಲೋಕಕ್ಕೆ ಒಂದು ನಂಬಿಕೆ ಇದೆ. ನಾನು ಹೇಳುವುದನ್ನು ಮಾತ್ರವೇ ಇವರು ಹೇಳುತ್ತಾರೆ. ಇವರು ಮಾತನಾಡುತ್ತಾರೆ, ಒಂದು ಮಾತು ಎಕ್ಸ್ಟ್ರಾ ಮಾತನಾಡುವುದಿಲ್ಲ. ಅದೇ ಸಮಯದಲ್ಲಿ ಸೈತಾನನಿಗೂ ಕೂಡ ಜನರು ಬಂದು ಕೇಳುವವರಿದ್ದಾರೆ. ಅದು ದೇವರು ಮಾತನಾಡುವಂಥದ್ದಲ್ಲ. ಸೈತಾನನಿಗೆ ಸಂಬಂಧಪಟ್ಟವರು ಮಾತನಾಡುತ್ತಾರೆ. ಅವರು ಮಾತನಾಡುವಾಗಲೂ ಕೂಡ ಲಕ್ಷಗಟ್ಟಲೆ ಜನರು ಏನ್ ಮಾಡುತ್ತಾರೆ? ಬರುತ್ತಾರೆ. ಇದು ದೇವರು ಅನುಮತಿ ಕೊಡುವಂಥದ್ದಲ್ಲ. ದೇವರು ಅನುಮತಿ ಕೊಡುವಂತಹ ಗುಂಪು. ಕರ್ತನು ಹೃದಯವನ್ನು ತೆರೆದರು ಅಂತ ಇಟ್ಟುಕೊಳ್ಳಿ. ಆ ಹೃದಯವನ್ನು ತೆರೆಯುವಂತವರ ಗುಂಪನ್ನು ಹೇಳುತ್ತೇನೆ. ಯಾರಿಗೆ ಹೃದಯ ತೆರೆಯುತ್ತದೆ? ಕರ್ತನು ಹೇಳುವ ಪ್ರಕಾರವಾಗಿ ಮಾತನಾಡುವವರು. ಆ ರೀತಿ ಮಾತನಾಡುವವರನ್ನೇ ಪರಲೋಕವು ನಂಬುತ್ತದೆ. ನಾವು ಹಾಗೆ ಇದ್ದೇವಾ? ಅನೇಕರಿಗೆ ಆಸೆ ಇದೆ, ನಾವು ಹೇಳುವುದು ನಡೆಯಬೇಕು, ನಾವು ಮಾತಾಡುವುದನ್ನು ಅವರು ಕೇಳಬೇಕು, ನಾವು ಹೇಳುವುದನ್ನು ಅವರು ಹಾಗೆ ಮಾಡಬೇಕು. ಯಾಕೆ ಅವರು ಮಾಡುತ್ತಾ ಇಲ್ಲ? ನೀವು ಹೇಳುವಂಥದ್ದು ಯಾಕೆ ಅವರು ಹೃದಯಕ್ಕೆ ಹೋಗುತ್ತಾ ಇಲ್ಲ? ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಈಗ ಯೇಸು ಮಾತಾಡುವುದನ್ನೇ ಬಹುತೇಕ ಜನರಿಗೆ ಹೋಗಲಿಲ್ಲ. ಆದರೆ ಶಿಷ್ಯರ ಒಳಗೆ ಹೋಯಿತು. ಎಲ್ಲ ಹೋಯಿತು. ಪರಲೋಕವು ನೋಡುತ್ತದೆ ಯಾರ ಹೃದಯವನ್ನು ತೆರೆಯಬೇಕು, ಯಾರ ಹೃದಯವನ್ನು ತೆರೆಯಬಾರದೆಂದು. ಆದರೆ ಒಬ್ಬರ ಹೃದಯವನ್ನು ತೆರೆಯಬೇಕೆಂಬುದಾಗಿ ಪರಲೋಕವು ಅಂದುಕೊಂಡಿತು. ಅಂದರೆ ಮೊದಲು ನಿಮ್ಮ ಮೇಲೆ ಆ ನಂಬಿಕೆ ಬರಬೇಕು. ನೀವು ಆ ಮಾತನ್ನು ಮಾತನಾಡುತ್ತೀರಾ? ಕರ್ತನು ಹೇಳುವುದನ್ನೇ ಹೇಳುತ್ತೀರಾ? ಬೈಬಲಲ್ಲಿ ಇರುವಂಥದ್ದನ್ನು ಮಾತ್ರ ಮಾತನಾಡುತ್ತೀರಾ? ಇದರ ಜೊತೆ ಯಾವುದನ್ನು ಕೂಡಿಸುವುದಿಲ್ಲ, ಕಡಿಮೆ ಮಾಡುವುದಿಲ್ಲ. ಕೆಲವರು ಪ್ರಸಂಗ ಮಾಡುವುದನ್ನು ನೋಡುವುದಾದರೆ ವಾಕ್ಯವು ದೇವರದ್ದಾಗಿರುತ್ತದೆ, ಆದರೆ ಅವರು ಹೇಳುವಂಥದ್ದೆಲ್ಲ ಅವರ ಕುರಿತದ್ದಾಗಿರುತ್ತದೆ, ಅವರ ಅವಶ್ಯಕತೆಗಳು, ಅವರ ಕೊರತೆಗಳು. ಆಗ ನಾವು ಏನೆಂದುಕೊಳ್ಳುತ್ತೇವೆ ಗೊತ್ತಾ? ನಾವು ಮಾತನಾಡುವುದನ್ನು ಅವರು ನಂಬುತ್ತಾರೆ. ಅರ್ಥವಾಗುತ್ತಿದೆಯಾ? ನಾವು ಮಾತಾಡುವುದನ್ನು ಅವರು ನಂಬುತ್ತಾರೆ ಎಂಬುದಾಗಿ ಕೆಲವರು ನೇರವಾಗಿಯೇ ತಮ್ಮ ಕುರಿತಾಗಿ ಮಾತನಾಡುತ್ತಾರೆ. ಕೆಲವರು ನೇರವಾಗಿ ಮಾತಾಡುವುದಿಲ್ಲ, ಆದರೆ ಪರೋಕ್ಷವಾಗಿ ಮಾತನಾಡುತ್ತಾರೆ. ನಾವು ಯಾವ ಉದ್ದೇಶದಿಂದ ಮಾತನಾಡುತ್ತಾ ಇದ್ದೇವೆ ಎನ್ನುವಂಥದ್ದೇ ಪರಲೋಕಕ್ಕೆ ಬಹಳ ಮುಖ್ಯ. ಪರಲೋಕ ಹೃದಯವನ್ನು ನೋಡುತ್ತಾ ಇದೆ. ಹೃದಯದಲ್ಲಿರುವಂಥದ್ದೇ ಬಾಯಿ ಮಾತನಾಡುತ್ತದೆ. ನೀವು ಬೇಕಾದರೆ ಮುಂದೆ ಇರುವಂಥವರನ್ನು ಏಮಾರಿಸಿ ಮಾತನಾಡಬಹುದು. ಕೆಲವರು ಹೇಳುತ್ತಾರೆ, ಅವರು ಮಾತನಾಡಿದ್ರೆ ಎಲ್ಲರೂ ಕೂಡ ಬೀಳುತ್ತಾರೆ. ಹೌದು, ಆದರೆ ದೇವರು ಬೀಳುವುದಿಲ್ಲ. ಕರ್ತನಿಗೆ ಗೊತ್ತು, ಎಂಡ್ ಆಫ್ ದ ಡೇ ರಿಸಲ್ಟ್, ನ್ಯಾಯ ತೀರ್ಪು ನಿನಗೇನೆ, ಅವನಿಗಲ್ಲ. ಯಾಕಂದ್ರೆ ಮಾತಾಡಿದ್ದು ನಾವು ತಾನೇ, ನಮಗೇನೆ ನ್ಯಾಯ ತೀರ್ಪು. ಪರಲೋಕ ನೋಡುತ್ತದೆ ನೀನು ಯಾವ ಉದ್ದೇಶದಿಂದ ಮಾತನಾಡುತ್ತಿದೆಯಾ, ಒಬ್ಬರ ಹತ್ರ ಯಾವ ಉದ್ದೇಶದೊಂದಿಗೆ ಮಾತನಾಡುತ್ತಿದೆಯಾ. ಒಬ್ಬ ಪ್ರೀತಿಯಿಂದ ವಿಚಾರಿಸುತ್ತಾನೆ, ವಿಚಾರಿಸುವುದರಲ್ಲೂ ಕೂಡ ಸ್ವಾರ್ಥ ಇರುತ್ತದೆ. ಪರಲೋಕ ನೋಡುತ್ತಲೇ ಇರುತ್ತದೆ, ಇವನು ಯಾಕೆ ವಿಚಾರಿಸುತ್ತಿದ್ದಾನೆ, ಯಾವುದಕ್ಕಾಗಿ ವಿಚಾರಿಸುತ್ತಿದ್ದಾನೆ, ಇವನು ಸತ್ಯನ. ಎಲ್ಲವೂ ಕೂಡ ಪರಲೋಕಕ್ಕೆ ಗೊತ್ತು. ಎಲ್ಲವನ್ನು ದೇವರು ನೋಡುತ್ತಾ ಇರುತ್ತಾರೆ. ನೀವು ನಿಮ್ಮ ಮುಂದೆ ಇರುವಂತವ್ರನ್ನು ಏಮರಿಸುತ್ತೀರಾ, ಸುತ್ತಲೂ ಇರುವಂತವ್ರನ್ನು ಕೂಡ ಏಮರಿಸುತ್ತೀರಾ, ಆದರೆ ಯಾರನ್ನು ಏಮರಿಸುವುದಕ್ಕೆ ಸಾಧ್ಯವಿಲ್ಲ. ಪರಲೋಕವನ್ನು ಏಮರಿಸುವುದಕ್ಕೆ ಆಗುವುದೇ ಇಲ್ಲ. ನೀವು ಮಾತನಾಡುವಂಥದ್ದು ಅವರ ಹೃದಯದಲ್ಲಿ ಹೋಗುತ್ತದಾ ಇಲ್ಲವಾ ಎನ್ನುವುದಕ್ಕೆ ಕಾರಣ ಏನು ಗೊತ್ತಾ? ನಿಮ್ಮ ನಡುವೆ ಒಬ್ಬರು ಕೂತಿರುತ್ತಾರೆ. ನೀನು ಏನು ಮಾತನಾಡುತ್ತೀಯ ನನಗೆ ಗೊತ್ತು ಮಗನೇ, ನಾನು ನೋಡಿಕೊಳ್ಳುತ್ತೇನೆ ಎನ್ನುತ್ತಾರೆ. ಆದರೆ ನಿಜವಾಗಿಯೂ ಕೂಡ ನೀವು ದೇವರ ವಾಕ್ಯವನ್ನು ಮಾತನಾಡಿ ನೋಡಿ. ಈ ಸೇವಕರಿಗೆಲ್ಲ ಸಹ ಒಂದು ಜನರಲ್ ವೀಕ್ನೆಸ್ ಇದೆ, ಸ್ಪಿರಿಚುವಲ್ ವೀಕ್ನೆಸ್ ಎಂದು ಹೇಳಬಹುದು. ಏನು ಗೊತ್ತಾ? ಈಗ ನಿಮ್ಮನ್ನು ತಿದ್ದಬೇಕೆಂದು ನಮ್ಮ ಆಸೆ, ಇದು ನಿಜ. ಸರಿ, ನಾನು ನಿಮ್ಮನ್ನು ತಿದ್ದಬೇಕೆನ್ನುವುದು ನಮ್ಮ ಆಸೆ. ಆದರೆ ನಾವು ನೇರವಾಗಿ ಹೇಳಿದ್ರೆ ನೀವೇನು ಮಾಡೋದಿಲ್ಲ, ಕೇಳುವುದಿಲ್ಲ. ಕರ್ತನು ಹೇಳುತ್ತಾರೆ, ನೀನು ಅವನನ್ನು ಬಿಡು. ನೀನು ನಾನು ಹೇಳುವುದನ್ನು ಮಾತನಾಡುತ್ತಲೇ ಇರು. ನೀನು ಅಂದುಕೊಂಡ ಹಾಗೆ ಅವನು ತಿದ್ದುಕೊಳ್ಳುವುದಿಲ್ಲ. ನೀನು ನೆನೆಸದೇ ಇರುವ ಹಾಗೆ ನಾನು ಅವನನ್ನು ತಿದ್ದುತ್ತೇನೆ ಎಂದು ಹೇಳುತ್ತಾರೆ. ಎಲ್ಲಿ ಅವನು ಸರಿಯಾಗುತ್ತಾನೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ನಾವು ಒಂದು ವಾಕ್ಯವನ್ನು ತೆಗೆದು ಹೇಳಿ ಇವನು ಇದರಲ್ಲಿ ಸರಿಯಾಗುತ್ತಾನೆ ಎಂಬುದಾಗಿ ಮರೆಮುಖವಾಗಿ ಒಂದು ಮಾತುಗಳನ್ನು ಹೇಳುತ್ತೇವೆ, ಸಾಕ್ಷಿಯನ್ನು ಹೇಳುತ್ತೇವೆ. ಆ ಊರಲ್ಲಿ ಈ ರೀತಿಯಾಗಿ ನಡೆಯಿತು ಎಂಬುದಾಗಿ ಹೇಳುತ್ತೇವೆ. ಆಗ ನಾವೇನೆಂದುಕೊಳ್ಳುತ್ತೇವೆ ಗೊತ್ತಾ? ಈ ವ್ಯಕ್ತಿ ಕೂಡ ಇದೇ ಸಮಸ್ಯೆಯಲ್ಲಿದ್ದಾನೆ. ಆ ಊರಲ್ಲಿ ನಡೆದದ್ದನ್ನು ಹೇಳಿದ್ರೆ ಅವರ ಹೃದಯ ಚುಚ್ಚುತ್ತದೆ ಎಂದು. ಚುಚ್ಚುವುದೇ ಇಲ್ಲ. ಅವನು ಏನಂದುಕೊಳ್ಳುತ್ತಾನೆ ಗೊತ್ತಾ? ಅದು ಆ ಊರಲ್ಲಿ ನಡೆದದ್ದು, ನನಗೆ ಅದು ಬೇಕಾಗಿಲ್ಲ. ನಮಗೆ ಇಷ್ಟೊಂದೆಲ್ಲ ಹೇಳಿ ವೇಸ್ಟ್ ಆಯ್ತಲ್ಲ. ಒಂದು ದಿನ ಅದೇ ವ್ಯಕ್ತಿ ಬಂದು ಹೇಳುತ್ತಾನೆ, ಅಯ್ಯ, ನೀವು ಮಾತನಾಡುವಾಗ ದೇವರು ನನ್ನ ಹತ್ರ ಮಾತನಾಡಿದ್ರು. ಹೇಗೆ ಮಾತನಾಡಿದ್ರು? ಅವನು ಒಂದನ್ನು ಹೇಳುತ್ತಾನೆ, ಅದರಲ್ಲಿ ಮಾತನಾಡುವುದಕ್ಕೆ ಅವಕಾಶವೇ ಇಲ್ಲ. ಅಂತಹ ಒಂದು ಸಂಭವದೊಂದಿಗೆ ಮಾತನಾಡಲು ಇದರಲ್ಲಿ ಹೇಗಪ್ಪ ನೀನು ರಕ್ಷಿಸಲ್ಪಟ್ಟೆ ಅಂದರೆ ಅದರಲ್ಲಿ ಒಂದು ಪಾಯಿಂಟ್ ನನ್ನನ್ನು ಮುಟ್ಟಿತು. ಆದ್ದರಿಂದ ದೇವರು ಹೇಳುತ್ತಾರೆ, ನೀನು ಯಾವ ಪ್ರಯತ್ನವನ್ನು ಕೂಡ ಮಾಡಲೇಬೇಡ. ನೀನು ಕೊಡಲ್ಪಡುವಂತಹ ಮಾತನ್ನು ಮಾತ್ರ ಮಾತನಾಡುತ್ತಲೇ ಇರು. ಎಲ್ಲಿ ಯಾರನ್ನು ಹೇಗೆ ತಿದ್ದಬೇಕು, ಹೇಗೆ ಹೃದಯವನ್ನು ತೆರೆಯಬೇಕೆಂದು ನನಗೆ ಗೊತ್ತು.
ಆದರೆ ನಿನ್ನ ಮೂಲಕವಾಗಿ ಅವನನ್ನು ತಿದ್ದಬೇಕು ಅಂದರೆ ಮೊದಲು ನಿನ್ನ ಮೇಲೆ ನನಗೆ ನಂಬಿಕೆ ಬರಬೇಕು. ನೀನು ಎಂಥವನಾಗಿರಬೇಕು? ದೇವರು ಹೇಳುವುದನ್ನು ಮಾತ್ರ ಮಾತನಾಡಬೇಕು. ಯಾವುದನ್ನು ಕೂಡ ಕೂಡಿಸಲು ಬಾರದು, ಕಡಿಮೆಯೂ ಮಾಡಬಾರದು. ಕೂಡಿಸಿದ್ರೂ ಕೂಡ ಪರಲೋಕ ನಿನ್ನನ್ನು ರಿಜೆಕ್ಟ್ ಮಾಡುತ್ತದೆ. ಕಡಿಮೆ ಮಾಡಿದ್ರೂ ಕೂಡ ಪರಲೋಕ ರಿಜೆಕ್ಟ್ ಮಾಡುತ್ತದೆ. ರಿಜೆಕ್ಟ್ ಮಾಡುತ್ತದೆ ಅಂದ್ರೆ ಏನಂದ್ರೆ ಹೃದಯ ತೆರೆಯುವುದಿಲ್ಲ. ಅವರ ಹೃದಯ ತೆರೆಯುವುದಿಲ್ಲ. ಅವರು ಯೋಚನೆ ಮಾಡಿ ಕಾನ್ಷಿಯಸ್ನಲ್ಲಿ ಇದನ್ನು ಸ್ವೀಕರಿಸಬಹುದಾ ಸ್ವೀಕರಿಸಬಾರದಾ ಎಲ್ಲವನ್ನು ಕೂಡ ಯೋಚನೆ ಮಾಡಿ ಕಡೆಯದಾಗಿ ಪರಲೋಕವೊಂದನ್ನು ಡಿಸೈಡ್ ಮಾಡುತ್ತದೆ. ಸರಿ, ಇವನ ಮಾತು, ಇವನು ಈ ರೀತಿಯಾಗಿ ಮಾತನಾಡುತ್ತಾನೆ, ಹಾಗೆ ಬಿಡು, ಜನರೇ ನೋಡಿ ಸ್ವೀಕರಿಸಲಿ ಎಂಬುದಾಗಿ ಬಿಡುತ್ತಾರೆ. ಆದರೆ ಒಂದು ಕಡೆ ಪರಲೋಕಕ್ಕೆ ನಿಮ್ಮ ಮೇಲೆ ನಂಬಿಕೆ ಬರಬೇಕು. ಇವನು ಅವನ ಕುರಿತಾಗಿ ಮಾತನಾಡುವುದಿಲ್ಲ, ಅವನ ಅವಶ್ಯಕತೆಯ ಕುರಿತಾಗಿ ಮಾತನಾಡುವುದಿಲ್ಲ. ಅವನು ಜನರಿಗೆ ನಾನು ಕೊಡುವಂತ ವಾಕ್ಯವನ್ನು ಮಾತ್ರ ಕೊಡುತ್ತಾನೆ. ಆಗಲೇ ದೇವರು ಹೇಳಿದರು, ಜೋಕ್ ಮಾತನಾಡಬೇಕೆನ್ನುವಂಥ ಅವಶ್ಯಕತೆಯೇ ಇಲ್ಲ. ನೀನು ವಾಕ್ಯವನ್ನು ಮಾತನಾಡುತ್ತಲೇ ಇರು, ಆ ವಾಕ್ಯ ಅವನಲ್ಲಿ ಕ್ರಿಯೆ ಮಾಡುತ್ತದೆ. ಅವನು ಕೇಳುತ್ತಾನೆ ಕೇಳುವುದಿಲ್ಲ ಎನ್ನುವಂಥ ಚಿಂತೆ ನಿನಗೆ ಬೇಡ. ಅದನ್ನು ನಾನು ನೋಡಿಕೊಳ್ಳುತ್ತೇನೆ ಕೇಳುವಂತೆ. ಅವರು ಕೇಳುವ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ಅವರೆಲ್ಲ ಕೇಳುತ್ತಾರೆ. ಅವರನ್ನು ಕೂರಿಸುವಂಥದ್ದು ಕರ್ತನು. ಒಂದು ಸಂದೇಶ ಇದೆ, ನಿತ್ಯ ಜೀವ ಎಂಬುದಾಗಿ ಒಂದು ಸಂದೇಶ ಇದೆ, ಯೂಟ್ಯೂಬಲ್ಲಿದೆ. ಆ ಸಂದೇಶವು ಹೆಚ್ಚು ಕಮ್ಮಿ 2 ತಾಸುಗಳು. ಆ ಸಂದೇಶ ತೆಗೆದುಕೊಳ್ಳುವಾಗೆಲ್ಲ ಶೂಟ್ ಮಾಡೋಣ ಎಂಬುದಾಗಿ ಕೇಳುತ್ತಾರೆ. ನಾನು ಬೇಡ ಎಂದು ಹೇಳುತ್ತೇನೆ. ಆಗ ಯಾಕೆ ಶೂಟ್ ಮಾಡಬೇಡ ಎಂದು ಹೇಳುತ್ತೀರಾ ಅಂದರೆ ಇದು 2 ತಾಸುಗಳ ಮೆಸೇಜು. ಯಾರು ಕೂಡ ಕೂತ್ಕೊಂಡು ಏನು ಮಾಡಲ್ಲ, ಕೇಳೋದಿಲ್ಲ. ಸುಮ್ಮನೆ ಯಾಕೆ ಶೂಟ್ ಮಾಡುತ್ತೀರಾ ಎಂಬುದಾಗಿ ನಾನು ಹೇಳುತ್ತೇನೆ. ಮಸ್ಕಟ್ಗೆ ಹೋದಾಗ ಅಲ್ಲಿ ಒಬ್ಬ ಸಹೋದರನು ಈ ಸಂದೇಶನವರು ಕೇಳಿದ್ದೇ ಇಲ್ಲ. ಅವ್ರೇನು ಮಾಡಿದ್ರು, ಶೂಟ್ ಮಾಡೋಣ ಎಂಬುದಾಗಿ ಹೇಳಿದ್ರು. ಯಾಕೆ ಬ್ರದರ್ ಶೂಟ್ ಮಾಡೋಣ ಎಂಬುದಾಗಿ ಹೇಳಿ ಶೂಟ್ ಮಾಡಿದ್ರು. 1 ಗಂಟೆ 54 ನಿಮಿಷಗಳು ಆ ಮೆಸೇಜ್ ಇದೆ. ಮುಗಿಸಿದ್ದಾಯಿತು, ಬಂದೆ. ನನಗೆ ಅವರು ಅಪ್ಲೋಡ್ ಮಾಡಿರೋದೇ ಗೊತ್ತಿಲ್ಲ. ಅವರು ಅಪ್ಲೋಡ್ ಮಾಡಿದ್ದಾರೆ. ಹೆಚ್ಚು ಕಮ್ಮಿ ಎಷ್ಟೋ ಲಕ್ಷ ಜನರು ಅದನ್ನು ನೋಡಿದ್ದಾರೆ. ಯಾಕೆ ಹೇಳುತ್ತೇನೆ, ಅದನ್ನು ಶೂಟ್ ಮಾಡಿದ್ದೋ ಎಡಿಟ್ ಮಾಡಿದ್ದೋ ನನ್ನ ಜವಾಬ್ದಾರಿ ಅಲ್ಲ. ಆದ್ದರಿಂದ ಅದರ ಕ್ರೆಡಿಟ್ ನನಗೆ ಸಂಬಂಧಪಟ್ಟದ್ದಲ್ಲ. ಅದನ್ನು ಶೂಟ್ ಮಾಡಿದ್ದು ಯಾರೋ, ಅಪ್ಲೋಡ್ ಮಾಡಿದ್ದು ಯಾರೋ. ಆದರೆ ಆ ಸಂದೇಶವು, ಅದರಲ್ಲಿ ದೇವರಾತ್ಮನು ಮಾತನಾಡಿದಂಥದ್ದು ಅಷ್ಟೊಂದು ಪ್ರಯೋಜನವಾಗಿದೆ ಎಂಬುದಾಗಿ ಒಂದು ದೊಡ್ಡ ಗುಂಪು ಹೇಳುತ್ತಾ ಇದೆ. ನಾನೇನೆಂದುಕೊಂಡೆ, ಆ ಸಂದೇಶವನ್ನು ಯಾರು ಕೂಡ ಕೇಳುವುದೇ ಇಲ್ಲ ಎಂಬುದಾಗಿ. ಈ ಸಂದೇಶ ರೀಚ್ ಆಗುವುದಿಲ್ಲ ಎನ್ನುವಂಥದ್ದು ನನ್ನ ಮೈಂಡ್ಸೆಟ್. ಅವತ್ತು ಒಬ್ಬ ವ್ಯಕ್ತಿ ಬಂದು ಹೇಳಿದ್ರು, ಆ ಸಂದೇಶವನ್ನು ನಾನು ಇದುವರೆಗೂ 10 ಸಾರಿ ನೋಡಿದ್ದೇನೆ. ನನಗೆ ಸಂದೇಹ, 10 ಸಾರಿ ನೋಡುವುದಕ್ಕೆ ಆ ಸಂದೇಶದಲ್ಲಿ ಏನಿದೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ದೇವರಾತ್ಮನು ಮಾತನಾಡುತ್ತಾನೆ. ಅನೇಕ ಸಮಯದಲ್ಲಿ ಮಾಂಸದಲ್ಲಿ ನಾವು ಯಾವುದನ್ನು ಕೂಡ ತೀರ್ಮಾನ ಮಾಡಬಾರದು. ಕರ್ತನು ಏನು ಹೇಳುತ್ತಾರೋ ಅದನ್ನು ಮಾತ್ರ ಮಾಡಿದರೆ ಸಾಕು. ಅದು 1/2 ಅವರ್, 1 ಅವರ್, 10 ನಿಮಿಷ, 2 ಅವರ್, ಆ ಕಥೆ ಎಲ್ಲ ಇಲ್ಲ. ಯಾವ ಕ್ರೌಡ್ ಬಂದಿದೆ ಆ ಕ್ರೌಡ್ಗೆ ತಕ್ಕ ಹಾಗೆ ಮಾತಾಡಬೇಕು, ಈ ಕ್ರೌಡ್ಗೆ ತಕ್ಕ ಹಾಗೆ ಮಾತಾಡಬೇಕು, ಅದೆಲ್ಲ ಇಲ್ಲ. ನಾನು ಹೇಳುತ್ತೇನೆ, ನಮ್ಮಿಂದ ಆಗುತ್ತದೆ ಎಂಬುದಾಗಿ ನಮ್ಮ ಕೈಯಲ್ಲಿ ಒಂದೂ ಇಲ್ಲ. ಪರಲೋಕ ನಿಮ್ಮನ್ನು ನಂಬಬೇಕು, ಅಷ್ಟೇ ಮುಖ್ಯ. ಪರಲೋಕ ವಾಕ್ಯಗಳನ್ನು ಕೊಡುತ್ತದೆ. ಅದು ಆ ಕ್ರೌಡ್ಗೆ ಹೋಗುತ್ತದೆ, ಇದು ಈ ಕ್ರೌಡ್ಗೆ ಹೋಗುತ್ತದೆ. ಅದು ಅವರಿಗೆ ಅವಶ್ಯಕವಾಗಿದೆ, ಇದು ಇವರಿಗೆ ಅವಶ್ಯಕವಾಗಿಲ್ಲ. ಇವರಿಗೆ ಇಷ್ಟವಾಗುತ್ತದೆ, ಇಷ್ಟವಾಗುವುದಿಲ್ಲ ಎಂಬುದಾಗಿ ಆ ರೀತಿ ಇಲ್ಲವೇ ಇಲ್ಲ. ಪರಲೋಕ ಬೇರೆ. ನಮ್ಮ ಸಂದೇಶವನ್ನು ಕೇಳಿ ತಿದ್ದುಕೊಳ್ಳಬೇಕೆಂಬುದಾಗಿ ಪರಲೋಕವು ಮಾಡಿಲ್ಲ. ಈ ಸಂದೇಶ ಇಲ್ಲಿ ಕೊಡಬೇಕೆಂದು ಮುಂಚೆಯೇ ಪರಲೋಕ ಒಬ್ಬರನ್ನು ಕರೆದುಕೊಂಡು ಬರುತ್ತದೆ. ಆಗ ದೇವರು ಹೇಳುತ್ತಾರೆ, ನಿನ್ನ ಅಭಿಪ್ರಾಯ ಯಾವುದನ್ನು ಕೂಡ ಇದರಲ್ಲಿ ಸೇರಿಸಬೇಡ. ನಿನ್ನ ಮೇಲೆ ನನಗೆ ನಂಬಿಕೆ ಬಂದರೆ ಸಾಕು. ನಾನು ಹೇಳುತ್ತೇನೆ, ಇವನು ನನಗೆ ಪ್ರಿಯನಾಗಿರುವ ಮಗನು, ಈತನ ಮಾತನ್ನು ನೀವು ಕೇಳಿರಿ. ಅಷ್ಟೇನೆ. ಆ ನಂಬಿಕೆಯನ್ನು ಯೇಸು ಹುಟ್ಟಿಸುತ್ತಾರೆ. ಆ ನಂಬಿಕೆಯನ್ನು ಪೌಲನು ಹುಟ್ಟಿಸುತ್ತಾರೆ. ಆ ನಂಬಿಕೆಯನ್ನು ಬಿಲಿಗ್ರಾಮ್ ಅಯ್ಯವರು ಹುಟ್ಟಿಸುತ್ತಾರೆ. ಆ ನಂಬಿಕೆಯನ್ನು ನೀವು ಹುಟ್ಟಿಸುವಾಗ ಪರಲೋಕವು ನಿಮ್ಮ ಕುರಿತಾಗಿ ಒಂದು ಸಾಕ್ಷಿಯನ್ನು ಕೊಡುತ್ತದೆ. ಅವರ ಮಾತನ್ನು ನೀವು ಕೇಳಿರಿ ಎಂಬುದಾಗಿ. ಇದುವೇ ಕರ್ತನು ಎದುರು ನೋಡುತ್ತಾ ಇರುವಂತಹ ಸಾಕ್ಷಿ. ಕರ್ತನು ನಿಮ್ಮಿಂದ ಎದುರು ನೋಡುತ್ತಿರುವಂತಹ ಸಾಕ್ಷಿ ಏನು? ಪ್ರಿಯ ಮಗನು ಎಂಬುದಾಗಿ ನಾನು ಹೇಳಬೇಕು. ನನ್ನ ಮಗನನ್ನು ಏನೆಂದು ಹೇಳಬೇಕು? ಪ್ರಿಯ ಮಗನೆಂದು ಹೇಳಬೇಕು. ಆಮೇಲೆ ಮೆಚ್ಚಿದ್ದೇನೆ ಎಂಬುದಾಗಿ ಹೇಳಬೇಕು. ಕಡೆಯದಾಗಿ ಈತನ ಮಾತನ್ನು ಕೇಳಿರಿ ಎಂದು ಹೇಳುವುದಕ್ಕೆ ನನಗೆ ನಿನ್ನ ಮೇಲೆ ಏನು ಬರಬೇಕು? ನಂಬಿಕೆ ಬರಬೇಕು. ನೀವು ಯೇಸು ಕ್ರಿಸ್ತನನ್ನು ನೋಡಿರಿ. ಅಷ್ಟೊಂದು ಕೇರ್ಫುಲ್. ಯೆಶಾಯನ ಪುಸ್ತಕ 50ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದಿರಿ. ಯೆಶಾಯ 50:4. ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಬೆಳಬೆಳಗು ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ. ಇದು ಯೇಸು ಕ್ರಿಸ್ತನ ಕುರಿತಾದ ಪ್ರವಾದನೆ. ಯೇಸು ಕ್ರಿಸ್ತನು ಬಂದು ಹೇಗೆ ಸೇವೆ ಮಾಡುತ್ತಾರೆ ಎನ್ನುವುದಕ್ಕೆ ಪ್ರವಾದನೆ. ಅದರಲ್ಲಿ ವಾಕ್ಯ ಏನು ಹೇಳುತ್ತದೆ ಅಂದರೆ, ಯೇಸು ಏನು ಮಾಡುತ್ತಾರಂತೆ? ಬೆಳಬೆಳಗ್ಗೆನೇ ಎದ್ದೇಳುತ್ತಾರಂತೆ. ಎದ್ದು ತಂದೆಯ ಬಳಿಗೆ ಹೋಗಿ ಏನು ಮಾಡುತ್ತಾರಂತೆ? ಕೂತುಕೊಳ್ಳುತ್ತಾರಂತೆ. ಅವತ್ತು ಯಾರ ಬಳಿಯಲ್ಲಿ ಏನೇನು ಮಾತನಾಡಬೇಕೆಂಬುದಾಗಿ ತಂದೆಯು ಏನು ಮಾಡುತ್ತಾರಂತೆ? ಹೇಳಿಕೊಡುತ್ತಾರಂತೆ. ಇವರು ಹೇಗೆ ಕಲಿತುಕೊಳ್ಳುತ್ತಾರಂತೆ? ಶಿಕ್ಷಿತರಂತೆ ಹೋಗಿ ಏನು ಮಾಡುತ್ತಾರಂತೆ?
ನೋಟ್ಸ್ ತೆಗೆದುಕೊಳ್ಳುತ್ತಾರಂತೆ. ಇವತ್ತು ಬೆಳಗ್ಗೆ ಎದ್ದಿದ್ದಾಯಿತು, ಏನು ಮಾಡಬೇಕು ದೇವರೇ? ಈಗ ಪೇತ್ರನ ಅತ್ತೆಯ ಮನೆಗೆ ನಿನ್ನನ್ನು ಕರೆಯುತ್ತಾರೆ. ಜ್ವರ ಸರಿಯಾಗಿದೆ, ಎಲ್ಲರೂ ಬಂದಿದ್ದಾರೆ, ಬಂದು ಪ್ರಸಂಗ ಮಾಡಿ ಎಂಬುದಾಗಿ ಕರೆಯುತ್ತಾರೆ. ನೀನು ಏನು ಹೇಳಬೇಕು? ಬೇರೆ ಕಡೆ ಕೆಲಸ ಇದೆ, ಬನ್ನಿ ಹೋಗೋಣ ಎಂದು ಹೇಳಬೇಕು. 5,000 ಜನ ಬರುತ್ತಾರೆ. ನಿಮ್ಮ ವಾಕ್ಯಕ್ಕಾಗಿ ಬಂದಿದ್ದೇವೆಂಬುದಾಗಿ ಹೇಳುತ್ತಾರೆ. ಆದರೆ ಯಾರು ಕೂಡ ವಾಕ್ಯಕ್ಕಾಗಿ ಬಂದಿಲ್ಲ, ರೊಟ್ಟಿಗಾಗಿ ಬಂದಿದ್ದಾರೆ. ಅವರನ್ನು ನೋಡಿ ಹೇಳಬೇಕು, ನೀವು ನನ್ನ ವಾಕ್ಯಕ್ಕಾಗಿ ಬಂದಿಲ್ಲ, ರೊಟ್ಟಿಗಾಗಿ ಬಂದಿದ್ದೀರಾ, ಹಾಗೆ ಹಿಂತಿರುಗಿ ಹೋಗಿ ಎಂದು ಹೇಳಬೇಕು. ಇದನ್ನು ಯಾವಾಗ ಹೇಳುತ್ತಾರೆ ತಂದೆ? ಬೆಳಗ್ಗೆನೆ ಹೇಳುತ್ತಾರೆ. ಇವರು ಬೆಳಗ್ಗೆನೆ ಎಲ್ಲವನ್ನು ಕೇಳಿಸಿಕೊಂಡು ಬಂದು ಕೂರುತ್ತಾರೆ. ಅವನು ಬಂದು ಬೇರೆ ರೀತಿ ಮಾತನಾಡುತ್ತಾನೆ. ನಮಗೆ ಹೇಗೆ ಇರುತ್ತದೆ ನೋಡಿ. ನಾವು ಯಾಕೆ ಏಮಾರುತ್ತೇವೆ ಗೊತ್ತಾ? ಬಂದವನು ಯಾವ ಆಲೋಚನೆಯಿಂದ ಬಂದಿದ್ದಾನೆಂಬುದಾಗಿ ನಮಗೆ. ಆದರೆ ಬೆಳಗ್ಗೆನೆ ತಂದೆ ಯೇಸುವಿಗೆ ಹೇಳುತ್ತಾರಂತೆ, ಇವನು ಇದಕ್ಕಾಗಿಯೇ ಬರುತ್ತಾನೆ ಎಂದು. ಒಬ್ಬನು ಬರುತ್ತಾನೆ, ಅವನು ನತಾನಿಯೇಲನು, ಅವನು ಕಪಟವಿಲ್ಲದ ಉತ್ತಮ ಇಸ್ರಾಯೇಲನು. ದೇವರು ಹೇಳುತ್ತಾರೆ, ಇವತ್ತು ಬರುತ್ತಾನೆ, ಅವನ ಹೆಸರು ನಿಕೋದೇಮನು. ನಿನ್ನತ್ರ ಅವನ ಆಲೋಚನೆಗಾಗಿ ಬರುತ್ತಾನೆ. ಇದು ಪರಲೋಕ ಹೇಳಿಕೊಡುತ್ತದೆ. ಇವರು ಮಾತನಾಡುವಾಗ ಅವರ ಹೃದಯ ತೆರೆಯುತ್ತದೆ. ಯಾಕೆ? ಪರಲೋಕ ಬೆಳಗ್ಗೆನೆ ಹೇಳಿತು ಏನು ಮಾತನಾಡಬೇಕು, ಏನು ಮಾತನಾಡಬಾರದು. ಈ ಒಂದು ನಂಬಿಕೆ ಪರಲೋಕಕ್ಕೆ ನಿಮ್ಮ ಮೇಲೆ ಯಾವಾಗ ಬರುತ್ತದೆ ಗೊತ್ತಾ? ನೀವು ಅದನ್ನು ಮಾತ್ರ ಮಾತನಾಡುತ್ತೀರಾ, ಬೇರೆ ಯಾವುದನ್ನು ಕೂಡ ಮಾತನಾಡುವುದಿಲ್ಲ ಎಂಬುದಾಗಿ ನಿಮ್ಮ ಮೇಲೆ ಪರಲೋಕಕ್ಕೆ ನಂಬಿಕೆ ಬಂತು ಅಂದರೆ ಪರಲೋಕ ಹೇಳುತ್ತದೆ, ಅವನು ಮಾತನಾಡುವುದನ್ನು ಕೇಳಿಯಪ್ಪ. ಯಾಕೆ? ಅವನು ನಾನು ಹೇಳುವುದನ್ನು ಮಾತ್ರ ಮಾತಾಡುತ್ತಾನೆ. ನಾನು ಹೇಳುವುದನ್ನು ಹೊರತುಪಡಿಸಿ ಅವನು ಒಂದು ಮಾತನ್ನು ಕೂಡ ಸೇರಿಸುವುದಿಲ್ಲ, ಒಂದು ಮಾತನ್ನು ಕಡಿಮೆ ಮಾಡುವುದಿಲ್ಲ. 100%. ಈ ನಂಬಿಕೆ ಪರಲೋಕಕ್ಕೆ ನಿಮ್ಮ ಮೇಲೆ ಬಂತು ಅಂದರೆ ನೀವು ಕ್ರೌಡನ್ನು ಹುಡುಕುವುದು ಬೇಡ, ಕ್ರೌಡ್ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅವರು? ದೇವರ ವಾಕ್ಯವನ್ನು ಮಾತನಾಡುತ್ತಾರಲ್ಲ. ಅವರು ಆಚೆ ದಡಕ್ಕೆ ಬೋಟಲ್ಲಿ ಹೋಗುತ್ತಾ ಇದ್ದಾರೆ. ಅಯ್ಯೋ, ಆಚೆ ದಡಕ್ಕೆ ಹೋಗುತ್ತಾ ಇದ್ದಾರಾ? ಇವರು ಸುತ್ತಲೂ ಬರುತ್ತಾರೆ. ಆ ಆಚೆ ದಡಕ್ಕೆ ಏನು ಮಾಡುತ್ತಾನೆ? ಇವನು ಸುತ್ತಿಕೊಂಡು ಬರುತ್ತಾನೆ. ಇವರು ಬೋಟಲ್ಲಿ ಹೋಗಿ ರೀಚ್ ಆಗುವಷ್ಟರಲ್ಲಿ ಅವರು ಬರುತ್ತಾರೆ. ಹೇಗೆ ಬರುತ್ತಾರೆ ಗೊತ್ತಾ? ಅಯ್ಯೋ, ಮೆಸೇಜ್ ಆರಂಭವಾಗುತ್ತದೆ, ಅವರು ಮಾತಾಡುತ್ತಾರೆ ಎಂದು. ಆದರೆ ಅವರು ಮಾತಾಡುವುದಕ್ಕೆ ಹೋಗಲ್ಲ. ಏನಕ್ಕೆ ಹೋಗುತ್ತಾರೆ? ಊಟಕ್ಕಾಗಿ ಹೋಗುತ್ತಾರೆ. ಬನ್ನಿ ಊಟಕ್ಕೆ ಹೋಗೋಣ ಎಂಬುದಾಗಿ ಆಚೆ ದಡಕ್ಕೆ ಹೋಗುತ್ತಾರೆ. ಅಲ್ಲಿ ಹೋದಾಗ ಹೇರಳವಾದ ಜನರು ಅವರ ಮಾತನ್ನು ಕೇಳುವುದಕ್ಕಾಗಿ ಅಲ್ಲಿ ಬಂದು ಕೂತಿದ್ದಾರೆ. ವಾಕ್ಯ ಹೇಳುತ್ತದೆ, ದೇವರು ಅವರ ಮೇಲೆ ಕನಿಕರಪಟ್ಟು. ನಿಮ್ಮ ಮಾತುಗಳಲ್ಲಿ ದೇವರು ಮಾತನಾಡುತ್ತಾ ಇದ್ದಾರೆ ಎನ್ನುವಂತ ಕನ್ಫರ್ಮೇಶನ್ ಬಂದರೆ ಸಾಕು. ಕರ್ತನು ಹೇಳುತ್ತಾರೆ, ನೀನು 3/4 ಗಂಟೆ ಅವರನ್ನು ನಿನ್ನ ಅಟೆನ್ಷನ್ನಲ್ಲಿ ಇಟ್ಟುಕೊಳ್ಳುವುದಕ್ಕೆ 1.5 ತಾಸು ನನ್ನ ಮುಂದೆ ಕೂತುಕೋ. ನೀನು 1.5 ತಾಸು ನನ್ನ ಮುಂದೆ ಕೂತರೆ 3/4 ಗಂಟೆ ಅವರು ನಿನ್ನ ಮುಂದೆ ಕೂತುಕೊಳ್ಳುವ ಹಾಗೆ ನಾನು ಮಾಡುತ್ತೇನೆ ಎಂದು ಹೇಳುತ್ತಾರೆ. ಇಷ್ಟೇನೆ ಫಾರ್ಮುಲಾ. ಇದೇ ಈಸಿ ನೋಡಿ. ನೀವು ಎಷ್ಟರ ಮಟ್ಟಿಗೆ ದೇವರ ಮುಂಭಾಗದಲ್ಲಿ ಕೂರುತ್ತೀರೋ ಅಷ್ಟರ ಮಟ್ಟಿಗೆ ಪರಲೋಕ ನಿಮ್ಮನ್ನು ನಂಬುತ್ತದೆ. ಅಷ್ಟರ ಮಟ್ಟಿಗೆ ಪರಲೋಕವು ನಿಮ್ಮ ಮುಂದೆ ಇರುವಂಥವರ ಹೃದಯವನ್ನು ತೆರೆಯುತ್ತದೆ. ಆಗ ಪರಲೋಕ ನಿಮ್ಮ ಕುರಿತಾಗಿ ಸಾಕ್ಷಿ ಕೊಡುತ್ತದೆ, ಈತನು ನನ್ನ ಪ್ರಿಯ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ನೆಕ್ಸ್ಟ್ ಪರಲೋಕ ಹೇಳುತ್ತದೆ, ಈತನ ಮಾತನ್ನು ಕೇಳಿರಿ, ಯಾಕಂದ್ರೆ ಆತನು ಹೇಳುವಂಥ ಮಾತುಗಳೆಲ್ಲ ನನ್ನದು. ಆತನು ಹೇಳುತ್ತಾ ಇರುವುದೆಲ್ಲ ನಾನು ಹೇಳಿದ್ದು. ಕರ್ತನೆ ಬೇರೆ ಬೇರೆ ಏನನ್ನು ಕೂಡ ಅವನು ಮಾಡುವುದಿಲ್ಲ, ಕೂಡಿಸುವುದಿಲ್ಲ, ಕಡಿಮೆ ಮಾಡುವುದಿಲ್ಲ. ಪೌಲನನ್ನು ನೋಡಿ, ಲೆಟರ್ ಬರೆಯುತ್ತಾನೆ. ಅವನು ಬರೆದಂತಹ ಲೆಟರ್ ನಮಗೆ ಬೈಬಲ್ ಆಯಿತು. ಅವರು ಬರೆದದ್ದು ಲೆಟರೇ, ಪತ್ರಿಕೆ. ಆದರೆ ಅದು ಹೇಗೆ ಬೈಬಲ್ ಆಯಿತು ಗೊತ್ತಾ? ಪೌಲನು ಬರೆಯುವಾಗಲೂ ಕೂಡ ಯಾವುದನ್ನು ಕೂಡಿಸಿಯೂ ಬರೆಯುವುದಿಲ್ಲ, ಯಾವುದನ್ನು ಕಡಿಮೆ ಮಾಡಿಯೂ ಬರೆಯುವುದಿಲ್ಲ. ಪರಲೋಕ ದೇವರಾತ್ಮನು ಏನು ಹೇಳುತ್ತಾರೆ ಅದನ್ನು ಮಾತ್ರ ಅವನೇನು ಮಾಡುತ್ತಾನೆ? ಬರೆಯುತ್ತಾನೆ. ಸತ್ಯವೇದದ ವಾಕ್ಯವೆಲ್ಲವೂ ಕೂಡ ದೇವರಾತ್ಮನ ಮೂಲಕ ಅನುಗ್ರಹಿಸಲ್ಪಟ್ಟದ್ದು. ಪೌಲನು ಬರೆದಂತಹ ಲೆಟರ್ ಇಂದು ನಮಗೆ ಆ ರೀತಿಯಾಗಿ ಮಾತನಾಡಿ ಬರೆಯುವುದಕ್ಕೆ ಸಾಧ್ಯವಾ? ಆ ರೀತಿ ಮಾತನಾಡಿ ಬರೆಯುವುದಕ್ಕೆ ಸಾಧ್ಯವಾ? ನೀವು ಮಾತನಾಡುವಂಥದ್ದೆಲ್ಲ ಕರ್ತನ ಮಾತು. ಒಂದು ಕೂಡ ಎಕ್ಸ್ಟ್ರಾವಾಗಿಲ್ಲ, ಒಂದು ಕೂಡ ಕಡಿಮೆ ಇಲ್ಲ. ನೀನು ಬರೆಯುವುದರಲ್ಲಿ ಒಂದು ಮಾತು ಕೂಡ ಎಕ್ಸ್ಟ್ರಾ ಬರೆಯಬಾರದು. ಒಂದೇ ಮಾತನ್ನು ಹೇಳಿ ಮುಗಿಸಬೇಕು. ಅದು ಹೇಗ್ರಿ ಸಾಧ್ಯ? ನಾವು ಮಾಂಸದಲ್ಲಿದ್ದೇವೆ. ಕೆಲವರು ಕೂಡಲೇ ಹೇಳುತ್ತಾರೆ, ಅದು ಪೌಲನು ಸೈಂಟ್. ಪೌಲನು ಯಾರು? ಸೈಂಟ್. ಅವರು ಬರೆಯುತ್ತಾರೆ. ಅವರು ಯೇಸು ದೇವರು, ಅವರು ಬರೆಯುತ್ತಾರೆ. ಇಲ್ಲ, ಯೇಸು ಮಾಂಸದಲ್ಲಿಯೇ ಇದ್ದರು. ಆದ್ದರಿಂದಲೇ ಪರಲೋಕ ಅವರಿಗೆ 3.5 ವರ್ಷ ಆದ ನಂತರ ಸಾಕ್ಷಿ ಕೊಡುತ್ತದೆ. ಅವರು ದೇವರಾಗಿದ್ದರೆ ಪರಲೋಕ ಮೊದಲನೇ ವರ್ಷದಲ್ಲಿ ಸಾಕ್ಷಿ ಕೊಡುತ್ತಿತ್ತು. ಪರಲೋಕ 3.5 ವರ್ಷ ನೋಡುತ್ತದೆ. ಎಲ್ಲ ಸೇವೆಯನ್ನು ಕೂಡ ನೋಡುತ್ತಾ ಇದೆ. ಮೊದಲನೇ ಪ್ರಸಂಗದಿಂದ ಯೆರೂಸಲೇಮಿಗೆ ಹೋಗುವ ಮುನ್ನ ಮಾಡುವಂತಹ ಕಡೆಯ ಪ್ರಸಂಗವನ್ನು ಕೂಡ ನೋಡುತ್ತದೆ. ನೋಡಿ ಈಗ ಹೇಳುತ್ತದೆ, ಈತನ ಮಾತನ್ನು ಕೇಳಿರಿ. ಯಾಕೆ? ಈತನು ನಾನು ಹೇಳುವುದನ್ನೇ ಮಾತನಾಡುತ್ತಾನೆ, ನಾನು ಹೇಳುವುದನ್ನೇ ಹೇಳುತ್ತಾರೆ. ಈ ನಂಬಿಕೆ ಪರಲೋಕಕ್ಕೆ ಒಂದು ದಿನ ಪೌಲನ ಮೇಲೆ ಬಂತು. ಇದೇ ನಂಬಿಕೆ ಒಂದು ದಿನ ಬಿಲಿ ಗ್ರಾಮ್ ಅವರ ಮೇಲೆ ಬಂತು. ಅದೇ ನಂಬಿಕೆ ನಿಮ್ಮ ಮೇಲೆ ಬರಬೇಕು, ನನ್ನ ಮೇಲೂ ಬರಬೇಕು. ಹಲ್ಲೆಲೂಯಾ. ಹಾಗಾದ್ರೆ ಈ ಭೂಮಿಗೆ ನಾವು ಬರುವಾಗ ಏನಾಗಿ ಬಂದ್ವಿ? ಮಗನಾಗಿ ಬಂದ್ವಿ. ಪಡೆದುಕೊಳ್ಳಬೇಕಾದಂತಹ ಸಾಕ್ಷಿ ಏನು? ಪ್ರಿಯ ಮಗನು. ಮುಗಿಸಬೇಕಾದ ಸಾಕ್ಷಿ ಏನು? ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ. ನಾವು ಪ್ರಾರ್ಥಿಸೋಣ ದೇವರ ಸಮ್ಮುಖದಲ್ಲಿ. ಎಲ್ಲರೂ ಎದ್ದು ನಿಲ್ಲೋಣವಾ? ಅವರು ಹುಟ್ಟುವಾಗ
ಸ್ಪಿರಿಚುವಲ್ ಆಗಿ ಎಷ್ಟೇ ಕಾರ್ಯಗಳಿದ್ದರೂ ಕೂಡ ಮಾಂಸದಲ್ಲಿ ಅವರು ನಮ್ಮ ಹಾಗೆ ಎಲ್ಲಾ ವಿಷಯದಲ್ಲೂ ಶೋಧಿಸಲ್ಪಟ್ಟಿದ್ದಾರೆ. ಅವರಿಗೂ ಪ್ರಾಣದ ಭಯ. ತೆಗೆದುಕೊಂಡು ಐಗುಪ್ತಕ್ಕೆ ಓಡಿ ಹೋಗುತ್ತಾರೆ. ಪರಲೋಕ ಹೇಳುತ್ತದೆ, ಮಗುವನ್ನು ಕೊಲ್ಲುವುದಕ್ಕೆ ನೋಡುತ್ತಾ ಇದ್ದಾರೆ, ತೆಗೆದುಕೊಂಡು ಹೋಗು ಎಂದು. ಅದೇ ರಾತ್ರಿಯಲ್ಲಿ ಅವರು ಕರೆದುಕೊಂಡು ಹೋಗುತ್ತಾರೆ. ಆಮೇಲೆ ಅಲ್ಲಿಂದ ಪರಲೋಕವು ಹೇಳುತ್ತದೆ, ನೀನು ನಜರೇತಿಗೆ ತೆಗೆದುಕೊಂಡು ಹೋಗು, ಅಲ್ಲೇ ಇರು. ಅಲ್ಲಿ ಬರುತ್ತಾರೆ. ಅಲ್ಲಿ ಯೇಸು ಬೆಳೆಯುತ್ತಾರೆ. ಅವರಿಗೂ ಹಸಿವೆ ಇದೆ, ಅವರಿಗೂ ಕೂಡ ನಿದ್ರೆ ಇದೆ, ಅವರಿಗೂ ನೋವಿದೆ, ಅವರಿಗೆ ಎಲ್ಲವೂ ಕೂಡ ಇದೆ, ಎಲ್ಲ ಸಮಸ್ಯೆ ಇದೆ. ಅದೇ ವಾಕ್ಯ ಇಬ್ರಿಯದಲ್ಲಿ ಹೇಳುತ್ತದೆ, ಅವರು ನಮ್ಮ ಹಾಗೆ ಸರ್ವ ವಿಷಯದಲ್ಲೂ ಕೂಡ ಶೋಧಿಸಲ್ಪಟ್ಟು, ಎಲ್ಲಾ ಶೋಧನೆ, ಅವರಿಗೂ ಕೂಡ ಹಸಿವಿನ ಶೋಧನೆ ಇದೆ. ಬಡತನದ ಕುಟುಂಬ, ಅಪ್ಪ ಸತ್ತು ಹೋಗಿದ್ದಾರೆ, ಕುಟುಂಬವನ್ನು ನಡೆಸಬೇಕು, ಚೊಚ್ಚಲ ಮಗ, ಹಿರಿಯ ಮಗ, ಆನಂತರ ತಮ್ಮಂದಿರು ತಂಗಿಯರಿದ್ದಾರೆ, ಎಲ್ಲರನ್ನೂ ನಡೆಸಬೇಕು. 30 ವರ್ಷದ ತನಕ ಕುಟುಂಬವನ್ನು ನೋಡಿಕೊಂಡಿದ್ದಾರೆ. ಬಡಗಿಯ ಮಗನಲ್ಲವೇ ಇವನು? ಬಡಗಿಯಲ್ಲವೇ? ಅವರು ಬಡಗಿಯ ಕೆಲಸವನ್ನು ಮಾಡಿದ್ದಾರೆ. ಆ ಬಡಗಿ ಕೆಲಸ ಮಾಡುವಾಗ ಕೈಗೆ ಏಟು ಬೀಳುವಂಥದ್ದು ಎಲ್ಲ ಕೂಡ ಇದೆ, ಹಾಗೆ ಬೀಳದೆ ಇದ್ದಿರುವುದಿಲ್ಲ. ಆದ್ದರಿಂದ ಆ ರೀತಿ ಶೋಧಿಸಲ್ಪಡುವಂತ ನಮಗೆ ಅವರು ಮಾದರಿಯಾಗಿದ್ದಾರೆ, ಪರಿತಪಿಸುವವರಾಗಿದ್ದಾರೆ. ಕರ್ತನೆ, ಈ ಕೆಲಸ ಮಾಡುವಾಗ ನನಗೆ ನೋವು ಉಂಟಾಗುತ್ತದೆ, ಆಗ ನಾನು ನಿನ್ನನ್ನು ದೃಷ್ಟಿಸಿ ಕರೆದೆ. ಅದೇ ರೀತಿಯಾಗಿ ನನ್ನ ಮಕ್ಕಳು ನನ್ನನ್ನು ನೋಡಿ ಕರೆಯಲಿ. ಏಟು ಬೀಳುವಾಗ ನಿನ್ನ ಮೇಲೆ ಆತನಿಗೆ ಕೋಪ ಬರಬಾರದು. ಇದು ಏನು ಕೆಲಸ? ಯಾಕೆ ದೇವರು ನನ್ನನ್ನು ಇಲ್ಲಿ ಇಟ್ಟಿದ್ದಾರೆ ಎಂಬುದಾಗಿ ಬಾಯಲ್ಲಿ ಬರಬಾರದು. ಏನು ಬರಬೇಕು ಗೊತ್ತಾ? ಈ ಕೆಲಸದ ನಡುವೆ ಒಂದು ಚಿಕ್ಕ ಏಟು ಬಿತ್ತು, ಆದರೂ ಕೂಡ ದೇವರು ನನ್ನನ್ನು ಕಾಪಾಡಿದ್ದಾರೆ. ಇದುವೇ ಸಾಕ್ಷಿ. ಅವರು ನಮ್ಮ ಹಾಗೆ ಸರ್ವ ವಿಷಯದಲ್ಲೂ ಕೂಡ ಶೋಧಿಸಲ್ಪಟ್ಟಿದ್ದಾರೆ. ಅವರು ಕುಟುಂಬದ ಕೆಲಸವನ್ನು ಮಾಡಿದ್ದಾರೆ, ತಾಯಿಯೊಂದಿಗೆ ಸೇರಿ ಕೆಲಸವನ್ನು ಮಾಡಿರುತ್ತಾರೆ, ತಮ್ಮಂದರೊಂದಿಗೆ ಕೆಲಸ ಮಾಡಿರುತ್ತಾರೆ, ಎಲ್ಲ ಮಾಡಿರುತ್ತಾರೆ. ಎಲ್ಲ ವಿಧದಲ್ಲೂ ಕೂಡ ಶೋಧಿಸಲ್ಪಟ್ಟರು ಸಕ್ಸಸ್ಫುಲ್ ಆಗಿ. ಆಗಲೇ ಅವರು ಅದನ್ನು ಮುಗಿಸಿ ಸೇವೆಗೆ ಹೊರಟು ಬರುತ್ತಾರೆ. ಅವರು ಮುಗಿಸಿದ ಕೂಡಲೇ ಪರಲೋಕ ಹೇಳುತ್ತದೆ, ಈ 30 ವರ್ಷವು ಇಂತಹ ಒಬ್ಬ ಮಗನನ್ನೇ ನಾನು ಹುಡುಕುತ್ತಾ ಇದ್ದೆ. ಆದಾಮನ ಕಾಲದಿಂದ 4000 ವರ್ಷಗಳಿಂದ ಇಂತಹ ಮಗನನ್ನೇ ನಾನು ಹುಡುಕುತ್ತಾ ಇದ್ದೆ. ಈತನು ನನಗೆ ಪ್ರಿಯನಾಗಿರುವ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ನೆಕ್ಸ್ಟ್ ಸ್ಟೇಜ್ಗೆ ಯೇಸು ಬರುತ್ತಾರೆ. 3.5 ವರ್ಷ ಸೇವೆ ಮಾಡುತ್ತಾರೆ. ಮುಗಿಸುವಂತ ಸಮಯ ಬಂತು. ಪರಲೋಕ 3.5 ವರ್ಷ ನೋಡುತ್ತದೆ. ಕೋಪಪಡಿಸುವವನು ಬರುತ್ತಾನೆ, ಆಗಲೂ ಪರಲೋಕ ಹೇಳದೆ ಅವರು ಮಾತಾಡಲಿಲ್ಲ. ಹೊಗಳುವವನು ಬರುತ್ತಾನೆ, ಆಗಲೂ ಕೂಡ ಪರಲೋಕ ಮಾತನಾಡದೆ ಅವರು ಮಾತನಾಡುವುದಿಲ್ಲ. ಪರಲೋಕ ಮಾತನಾಡಬೇಡ ಎಂದು ಹೇಳಿದರೆ ಅವರು ಮಾತನಾಡುವುದಿಲ್ಲ. ಪರಲೋಕ ಮಾತನಾಡುವುದಕ್ಕೆ ಹೇಳಿದಾಗ ಮಾತನಾಡುತ್ತಾರೆ. ಇಲ್ಲಿ ಹೋಗು ಅಂದಾಗ ಹೋಗುತ್ತಾರೆ. ಯೆರಿಕೋವಿಗೆ ನಡೆದು ಹೋಗು, ನಡೆದುಕೊಂಡು ಹೋಗುತ್ತಾರೆ. ಅಲ್ಲಿ ಒಬ್ಬನೇ ಒಬ್ಬ ಮನುಷ್ಯನನ್ನು ನೋಡಬೇಕು, ನೋಡುತ್ತಾರೆ. ಅಲ್ಲಿಂದ ಹೊರಟು ಆಚೆ ದಡಕ್ಕೆ ಹೋಗಬೇಕು, ಹೋಗುತ್ತೇನೆ ದೇವರೇ, ಯಾಕೆ ಹೋಗಬೇಕು? ಅಲ್ಲಿ ಒಬ್ಬ ದೆವ್ವ ಹಿಡಿದವನು ಇರುತ್ತಾನೆ. ಒಬ್ಬ ದೆವ್ವ ಹಿಡಿದವನನ್ನು ಬಿಡುಗಡೆ ಮಾಡುವುದಕ್ಕಾಗಿ 13 ಜನ ಬೋಟಲ್ಲಿ ಹೋಗುತ್ತಾರೆ. ಹೋಗಿ ಬಿಡುಗಡೆ ಮಾಡಿದ್ದಾಯಿತು, ನೀನು ಹೊರಟು ಆಚೆ ದಡಕ್ಕೆ ಹೋಗು. ಅಷ್ಟೇ ಸೇವೆನ? ಅಷ್ಟೇನೆ. ಈ ಒಬ್ಬನನ್ನು ಬಿಡಿಸುವುದಕ್ಕಾಗಿ ಬಂದ? ಹೌದು, ಅಷ್ಟೇನೆ. ಇವತ್ತು ಒಬ್ಬರಿಗೆ ಪ್ರಸಂಗ ಮಾಡುವುದಕ್ಕೆ ಮನಸ್ಸಿಗೆ ಕಷ್ಟ. ಇವತ್ತು ಒಬ್ಬರಿಗೆ ಹೋಗಿ ಸುವಾರ್ತೆ ಸಾರುವುದು ಕಷ್ಟ. ಒಬ್ಬರಿಗೆ ಸುವಾರ್ತೆ ಸಾರುವುದಕ್ಕಾಗಿ ಇಲ್ಲಿಂದ ಗಾಡಿ ತೆಗೆದುಕೊಂಡು 10 ಕಿಲೋಮೀಟರ್ ಹೋಗುವುದಕ್ಕೆ ಕಷ್ಟ. ಆದರೆ ಯೇಸು ಕ್ರಿಸ್ತನಿಗೆ ಒಬ್ಬರಿಗೆ ಸುವಾರ್ತೆ ಸಾರುವುದಕ್ಕೆ, ಒಬ್ಬರಿಗೆ ಬಿಡುಗಡೆ ಮಾಡುವುದಕ್ಕೆ ಪರಲೋಕ ಹೇಳಿತು ಎಂಬುದಾಗಿ 13 ಜನರನ್ನು ಕರೆದುಕೊಂಡು ಹೋಗಿ ಈ ದಡದಿಂದ ಆ ದಡಕ್ಕೆ ಬೋಟಲ್ಲಿ ಹೋಗುತ್ತಾರೆ. ಇವತ್ತು ಲೋಕದಲ್ಲಿ ಇರುವವರಿಗೆ ಇರುವಂತಹ ಸಿನ್ಸಿಯಾರಿಟಿ ಕೂಡ ಆತ್ಮಿಕ ಕ್ರೈಸ್ತರಿಗೆ ಇಲ್ಲ. ಯಾರಾದರೂ ಒಬ್ಬರು ತನ್ನ ಬಿಸ್ನೆಸ್ಸಲ್ಲಿ ಸೇರುತ್ತಾರೆ ಎಂಬುದಾಗಿ ಗೊತ್ತಾದರೆ ನೈಟು ಗಾಡಿ ತೆಗೆದುಕೊಂಡು 20 ಕಿಲೋಮೀಟರ್ 30 ಕಿಲೋಮೀಟರ್ ಬರುತ್ತಾರೆ. ಸರ್, ನೀವು ಜಾಯಿನ್ ಆಗುತ್ತೇವೆ ಅಂತ ಹೇಳಿದ್ರಲ್ಲ. ಬೆಳಗ್ಗೆ ಫೋನ್ ಮಾಡಿ ಕೇಳುತ್ತಾರೆ, ಸರ್ ಜಾಯಿನ್ ಆಗುತ್ತೀವಿ ಅಂತ ಹೇಳಿದ್ರಲ್ಲ, ಎಕ್ಸಿಕ್ಯೂಟಿವ್ನ ಕಳಿಸೋಣವಾ? ಎಲ್ಲಿಂದ ಬರುತ್ತಾರೆ? 20 ಕಿಲೋಮೀಟರ್ ದೂರದಿಂದ ಬರುತ್ತಾರೆ. 20 ಕಿಲೋಮೀಟರ್ ದೂರದಿಂದ ಬರುತ್ತಾರಾ? ಹೌದು ಸರ್. ಎಲ್ಲಿಗೆ ಬರಬೇಕೆಂಬುದಾಗಿ ಹೇಳಿ, ಕೂಡಲೇ ಕಳಿಸಿಕೊಡುತ್ತೇನೆ. ಲೋಕದಲ್ಲಿರುವವರಿಗೆ ಇರುವಂತಹ ಆಕ್ಟಿವ್ನೆಸ್, ಆ ಸಿನ್ಸಿಯಾರಿಟಿ ಇವತ್ತು ಆತ್ಮಿಕ ಉಳ್ಳವರ ಹತ್ರ ಇಲ್ಲ. ಯೇಸುವಿನಲ್ಲಿ ಅದು ಇತ್ತು. ಆದ್ದರಿಂದಲೇ ಯೇಸು ಕ್ರಿಸ್ತನನ್ನು ನೋಡಿ ಪರಲೋಕ ಧೈರ್ಯವಾಗಿ ಹೇಳುತ್ತದೆ, ಈತನು ನನಗೆ ಪ್ರಿಯನಾಗಿರುವ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ಈತನ ಮಾತನ್ನು ಕೇಳಿರಿ. ಹೌದು, ನಾನು ಹೇಳುವಂಥದ್ದನ್ನು ಮಾಡುತ್ತಾನೆ, ನಾನು ತಿಳಿಸುವಂಥದ್ದನ್ನು ಹೇಳುತ್ತಾನೆ. ಸೋತು ಹೋಗುವುದಿಲ್ಲ. ಮಾಡಲಿಕ್ಕೆ ಆಗದೇ ಇರುವಂಥ ಸಿಚುವೇಶನ್ನೇ, ಆದರೂ ಕೂಡ ಮಾಡುತ್ತಾನೆ. ನನಗೆ ಅವನ ಮೇಲೆ ನಂಬಿಕೆ ಇದೆ. ಈ ನಂಬಿಕೆ ಪರಲೋಕಕ್ಕೆ ನಿಮ್ಮ ಮೇಲೆ ಬರಬೇಕು. ಈ ನಂಬಿಕೆ ಪರಲೋಕಕ್ಕೆ ನಿಮ್ಮ ಮೇಲೆ ಬರಬೇಕು. ಅವತ್ತು ಪರಲೋಕ ನಿಮ್ಮ ಕುರಿತಾಗಿ ಸಾಕ್ಷಿ ಕೊಡುತ್ತದೆ. ಈತನ ಮಾತನ್ನು ಕೇಳಿರಿ. ನಾವು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣವಾ? ನಾವು ಇಂತಹ ಒಂದು ಸಾಕ್ಷಿಯೊಂದಿಗೆ ಸಾಯಬೇಕು ದೇವರೇ. ಇಂತಹ ಒಂದು ಸಾಕ್ಷಿಯೊಂದಿಗೆ ಪರಲೋಕಕ್ಕೆ ಬರಬೇಕು ದೇವರೇ. ನಾನು ಬರುವಾಗ ಮಗನಾಗಿ ಬಂದಿರಬಹುದು, ಆದರೆ ಹಿಂತಿರುಗಿ ಬರುವಾಗ ನಾನು ಪ್ರಿಯ ಮಗನಾಗಿ ಬರಬೇಕು. ಅದೇ ಮಗನಾಗಿ ನಾನು ಬರಬಾರದು, ನಾನು ದೇವಕುಮಾರನಾಗಿ ಬರಬೇಕು. ಒಪ್ಪಿಸಿಕೊಡೋಣವಾ?
ಪ್ರಾರ್ಥಿಸುವುದಕ್ಕೆ ಬಯಸುವವರು, ನಾನು ಈ ರೀತಿ ಆಗಬೇಕೆಂಬುದಾಗಿ ಬಯಸುವವರು ಮಾತ್ರ ಕರಗಳನ್ನು ದೇವರಿಗೆ ನೇರವಾಗಿ ಎತ್ತಿ, ದೇವರೇ ನನ್ನಲ್ಲಿ ಒಂದು ಬದಲಾವಣೆ ಬರಬೇಕು ದೇವರೇ, ನಾನು ನನ್ನ ಲೈಫಲ್ಲಿ ಇದಕ್ಕಾಗಿ ಕಾನ್ಸಂಟ್ರೇಟ್ ಮಾಡಬೇಕು, ನಾನು ಈ ರೀತಿಯಾಗಿ ಮಾರ್ಪಡಬೇಕು, ನಾನು ಇನ್ನೂ ಕೂಡ ಬಡಗಿಯಾಗಿಯೇ ಇದ್ದೇನೆ ದೇವರೇ, ಇನ್ನೂ ಕೂಡ ಶೋಧಿಸಲ್ಪಡುತ್ತಾ ಇದ್ದೇನೆ, ಇನ್ನೂ ನನ್ನ ಮೇಲೆ ಪರಲೋಕಕ್ಕೆ ನಂಬಿಕೆ ಬಂದಿಲ್ಲ, ಇನ್ನೂ ಪರಲೋಕ ನನ್ನ ಕುರಿತಾಗಿ ಸಾಕ್ಷಿ ಕೊಡುವಷ್ಟರ ಮಟ್ಟಿಗೆ ನಾನಿಲ್ಲ, ನಾನು ಬದಲಾಗಬೇಕು ದೇವರೇ. ಒಪ್ಪಿಸಿಕೊಡೋಣವಾ? ಸರ್ವಶಕ್ತನಾದ ನಮ್ಮ ದೇವರೇ, ನಾವು ಕೂಡಿ ಬಂದು ನಿಮ್ಮನ್ನು ಆರಾಧಿಸುವಂತೆ ನೀವು ತೋರಿದಂತಹ ದಯೆಗಾಗಿ ಸ್ತೋತ್ರ. ಈಗಲೂ ಕೂಡ ದೇವರ ಆತ್ಮನು ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮನ್ನು ನೂತನಪಡಿಸಿರಿ ಅಪ್ಪ. ನಿಮ್ಮ ವಾಕ್ಯದ ಮೂಲಕವಾಗಿ ರೂಪಾಂತರಗೊಳಿಸಿರಿ. ಮಗನಾಗಿ ಮಗಳಾಗಿ ಇರುವಂತಹ ನಾವು ಪ್ರಿಯ ಮಗನಾಗಿ ಪ್ರಿಯ ಮಗಳಾಗಿ ಮಾರ್ಪಡಬೇಕು ಅಪ್ಪ. ನಮ್ಮ ಒಳಗೆ ನಿಮ್ಮ ವಾಕ್ಯವು ಹಾದು ಬರಲಿ ಅಪ್ಪ. ನಮ್ಮಲ್ಲಿ ರೂಪಾಂತರ ಉಂಟಾಗಲಿ ಅಪ್ಪ. ಒಳಗಿರುವಂಥ ಆಂತರಿಕ ಮನುಷ್ಯನು ಪರಿಶುದ್ಧನಾಗಲಿ ಅಪ್ಪ. ನಮ್ಮ ಆಂತರ್ಯದ ಮನುಷ್ಯನಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಗಲಿ ಅಪ್ಪ. ನೀವು ನಮ್ಮನ್ನು ಸಂಧಿಸುವುದಕ್ಕೆ ಬರುವಾಗ ಅಥವಾ ನಾವು ನಿಮ್ಮನ್ನು ಸಂಧಿಸುವುದಕ್ಕೆ ಬರುವಾಗ ನೀವು ನಮ್ಮ ಕುರಿತಾಗಿ ಸಾಕ್ಷಿ ಹೇಳುವ ಹಾಗೆ ನಮ್ಮ ಮೇಲೆ ಕೃಪೆ ನೀಡಿರಿ. ನಿಮ್ಮ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್.